ಆವಾಗ ವಾರ್ ಟೈಮಲ್ಲಿ ಯೂಸ್ ಮಾಡುವಂಥದ್ದು ಬೇಕಾಗಿರ್ತಿತ್ತು. ಇವಾಗ ಏನಕ್ಕೆ ಕಲಿಬೇಕು ಅಂದರೆ ನೀವು ಅದಕ್ಕೇನು ಮಹಾಲಕ್ಷ್ಮಿ ಜೊತೆಗೆ ನೀವು ಮಹಾಕಾಳಿ ಕೂಡ ಕಾಳಿ ಅಂಶನೂ ಒಳಗಿದೆ. ಹೆಣ್ಮಕ್ಳಿಗೆ ಅದನ್ನು ಹೇಳ್ಕೊಡ್ಬೇಕು. ದೇ ಪಾಯಿಂಟ್ ಅಟ್ ಯು, ನೀವು ಏನು ಮಾಡೋಕ್ಕಾಗಲ್ಲ, ನಿಮ್ಮನ್ನ ಹಂಗೆ ಡಿಸ್ಟೆಬಿಲೈಸ್ ಮಾಡ್ಬಿಡ್ತಾರೆ ಇಲ್ಲ ವಿತೌಟ್ ಟಚಿಂಗ್. ಹೌದು. ಅಕಾರ್ಡಿಂಗ್ ಟು ಮೀ ಕಳರಿಪಯಟ್ಟು ಇದೆಲ್ಲ ಇಷ್ಟು ನಾಲೆಡ್ಜ್ ಕೊಟ್ಬಿಟ್ಟು ಇಟ್ ಇಸ್ ಟೀಚಿಂಗ್ ಯು ಹೌ ಟು ಫೈಟ್ ಆಲ್ಸೋ. ನನ್ನನ್ನು ನಮ್ಮವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ಒಂದು ಸಕ್ಷಮ ವಿದ್ಯೆ ಇದು. ಸೊ ನಿಂಗೆ ಧರ್ಮ ಏನು ಅಂತ ತಿಳ್ಕೊಬೇಕಾ, ಭಗವದ್ಗೀತೆ ಓದು, ಭಗವದ್ಗೀತೆ ಕಲಿಸಿ, ಅದ್ರ ಜೊತೆ ಧರ್ಮ ಕಾಪಾಡಬೇಕು ಅಂತಂದಾಗ ಈ ವಿದ್ಯೆಗಳು ಬೇಕು. ಕೇಳಿದ ಕ್ವಶನ್ಗೆ ಈ ಥರ ಹೇಳ್ಕೊಟ್ರೆ ಕಳರಿ ಉಳಿಲಿ ಅಂತ ನಾನು ಯಾವಾಗಲೂ ಅಂದ್ಕೊಳ್ಳೋದು. ತುಂಬ ಪ್ಯಾಸಿವ್ ಆಗಿ ಏನೋ ಒಂದು 3 ಮೂಮೆಂಟ್ ಕಲ್ತ್ಬಿಟ್ಟು ಎಲ್ಲೋ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟು ಇಲ್ಲಾಂದ್ರೆ ಯಾವುದೋ ಒಂದು ಮೆಡಲ್ ಗೆದ್ಬಿಟ್ಟು ನಂಗೆ ಕಳರಿಪಯಟ್ಟು ಗೊತ್ತಾ, ಅವ್ರ ಪ್ರಕಾರ ಅದು ಕಳರಿಪಯಟ್ಟು ಆಗಿರ್ಬೋದು, ನನ್ನ ಪ್ರಕಾರ ಅಲ್ಲ. अनंत नभ पे जो है छाया अनहद नाद जिसने सुनाया. ನಮಸ್ತೆ. ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಮೋಸ್ಟ್ಲಿ ಇಂಟ್ರೆಸ್ಟ್ ಹೆಂಗ್ ಬಂತು? ಫಸ್ಟ್ ನೀವು ನೋಡಿದ್ದು ಹೇಗೆ ಅಂದ್ರೆ ನೀವು ಕಳರಿಪಯಟ್ಟು ನಾನು ಫಸ್ಟ್ ನೋಡಿದ್ದು ಅಂತ ಹೇಳಿದ್ರೆ ಅಕುಲ್ ಬಾಲಾಜಿ ಅಂತ ಅವ್ರ ಆಂಕರ್ ಇದ್ದಾರೆ, ಅವ್ರದ್ದು ಯಾವ ಶೋ ಅಂತ ಗೊತ್ತಿಲ್ಲ, ಇಂಡಿಯನ್ ಅಂತ ಯಾವುದೋ ಒಂದು ಟಿವಿ ಶೋ ಅಲ್ಲಿ ಫಸ್ಟ್ ನೋಡಿದ್ದು ಕಳರಿಪಯಟ್ಟು ಅಂತ. ಅದಕ್ಕೆ ಜ್ಞಾಪಕ. ಅದಕ್ಕೆ ಮುಂಚೆ ನಂಗೆ ಕೇರಳ ಫ್ರೆಂಡ್ಸ್ ಇದ್ರು, ಅವ್ರ ಮುಖಾಂತರ ಕಳರಿಪಯಟ್ಟು ಇದೆ ಅಂತ ಗೊತ್ತಾಗಿತ್ತು ಅಷ್ಟೇ. ಆಮೇಲೆ ಇಲ್ಲಿ ಹುಡುಕಕ್ಕೆ ಒಂದು 8 ತಿಂಗಳಿಂದ 1 ವರ್ಷ ಟೈಮ್ ಬೇಕಾಯ್ತು. ಇಲ್ಲಿ ಕಲ್ಸ್ಕೊಡೋರು ಎಲ್ಲಿದ್ದಾರೆ ಅಂತ. ಅವಾಗ ನಾನು ಹೇಳ್ತಾ 2011 ಟೈಮಲ್ಲಿ ಗೂಗಲ್ ಆಗಲಿ ವೆಬ್ಸೈಟ್ ಆಗಲಿ ತುಂಬಾ ರೇರಿಟಿ. ಅವಾಗ ವರ್ಡ್ ಆಫ್ ಮೌತ್ ಇಂದಾನೆ ಗೊತ್ತಾಗ್ಬೇಕಿತ್ತು. ಅವಾಗ ಫ್ರೆಂಡ್ಸಿಗೆ ಹೇಳಿ, ಮ್ಯೂಚುವಲ್ ಫ್ರೆಂಡ್ಸಿಗೆ ಹೇಳಿ ಅಲ್ಲಿಂದ ಹುಡ್ಕೊಂಬಂದು ಇಲ್ಲೇ ಮೈಸೂರಲ್ಲೇ ಕಲಿಸ್ತಾರೆ ಅಂತ ಇಲ್ಲಿ ಕ್ಲಾಸ್ ಸಿಕ್ತು. ಆಮೇಲೆ ಅದು ಜರ್ನಿ ಹಾಗೆ ಕಂಟಿನ್ಯೂ ಆಯ್ತು. ಅಂದ್ರೆ ನೀವು 1 ಇಯರ್ ನೀವು ಹುಡುಕ್ತಾ ಇದ್ದೀರಾ, ಎಲ್ಲೂ ಬಿಟ್ಟಿಲ್ಲ, ಡ್ರಾಪ್ ಮಾಡಿಲ್ಲ, ಅಂದ್ರೆ ಬೇಡ ಬಿಡು ಸಿಗ್ತಾ ಇಲ್ಲ ಅಂದ್ರೆ ಅಷ್ಟು ಡೆಡಿಕೇಟೆಡ್ ಇದ್ರೆ ಅವಾಗ ಫಿಕ್ಸ್ ಆಗಿದ್ರೆ ನೀವು ಇದನ್ನೇ ಮಾಡ್ಬೇಕು ಅಂತ? ಕಲಿಬೇಕು ಅಂತ ಇತ್ತು ಮೇಡಮ್. ಕಲಿಬೇಕು ಅಂತ ಒಂದು ಫಿಸಿಕಲ್ ಕಲ್ಚರ್. ನನ್ನ ಮೆಟರ್ನಲ್ ಅಂಕಲ್ ಅವರೆಲ್ಲ ಜಿಮ್ಗೆ ಹೋಗೋರು, ಕೆಲವು ಕುಸ್ತಿ ಮಾಡೋರು. ಸೊ ಆ ಫಿಸಿಕಲ್ ಕಲ್ಚರ್ ಅನ್ನೋದನ್ನ ನೋಡ್ಕೊಂಡು ಬರ್ತಾ ಇದೆ ಚಿಕ್ಕ ವಯಸ್ಸಿಂದ. ಸ್ವಲ್ಪ ಇದನ್ನ ನೋಡ್ಕೊಂಡ್ ಬೆಳೆದವ್ರಿಗೆ ಓಕೆ ನಾವೇನೋ ಸ್ವಲ್ಪ ವಿಭಿನ್ನವಾಗಿ ಮಾಡಬೇಕು ಅಂತ ಇದು ಕಳರಿ ಎಲ್ಲಿದೆ ಹೇಗಿದೆ. ಮತ್ತೆ ಅವಾಗ ಲಿಟರರಿ ಸೋರ್ಸಸ್ ತುಂಬಾ ಕಡಿಮೆ. ಇದು ಫ್ರೆಂಡ್ಸಿಗೆ ಹೇಳ್ತಾ ಇಲ್ಲ ಈ ತರ ಒಂದು ಆರ್ಟ್ ಇದೆಯಂತೆ. ಈಗ ಗರಡಿ ಹೆಂಗೆ ಒಂದು ಸ್ವದೇಶಿ ಕಲೆ ತರ ನೋಡ್ತೀವಿ, ಇದಕ್ಕಿಂತ ಒಂದು ಅಡ್ವಾನ್ಸ್ ಅನ್ನೋದಕ್ಕಿಂತ ಕಂಪ್ಯಾರಿಸನ್ ಅಲ್ಲ, ಕುಸ್ತಿನೇ ಬೇರೆ, ಕಳರಿಪಯಟುನೇ ಬೇರೆ. ಆದ್ರೆ ಎಲ್ಲ ವೆಪನ್ರಿ ಎಲ್ಲ ಹೇಳ್ಕೊಡ್ತಾನೆ. ಕುಸ್ತಿ ಇಸ್ ಮೋರ್ ಆಫ್ ಅ ಬೇರ್ ಹ್ಯಾಂಡ್ ಫೈಟಿಂಗ್ ಸಿಸ್ಟಮ್, ಇಟ್ಸ್ ಮೋರ್ ಆಫ್ ಅ ಸ್ಪೋರ್ಟ್. ನಾವು ಕಳರಿಪಯಟು ಒಂದು ವಾರ್ಫೇರ್ ಆಕ್ಟಿವಿಟಿ, ಒಂದು ಯುದ್ಧ ಕಲೆ ಅಂತ ಹೇಳಿದಾಗ ಆ ಇಂಟ್ರೆಸ್ಟ್ ಒಳಗಿಂದಾನೇ ಇತ್ತು. ಯಾಕೆ ಅಂತ ಹೇಳಿದ್ರೆ ನಮ್ ಗುರುಗಳೇ ಕೇಳಿದ್ರೆ ಅದು ಜನ್ಮಾಂತರದ್ದಿರುತ್ತೆ, ಅದಕ್ಕೆ ಒಳಗಡೆ ಅದು ಕೆರಿತಾ ಇರತ್ತಪ್ಪ ಅಂತ ಹೇಳ್ತಾರೆ. ಮತ್ತೆ ನೀವು ಅದೇ ಹೇಳಿದ್ರಲ್ಲ, ಇವಾಗ ಅದು ಯುದ್ಧದ ಕಲೆ, ಅದೆಲ್ಲ ಯುದ್ಧಕ್ಕೆ ಯೂಸ್ ಮಾಡುವಂಥದ್ದು ಎಷ್ಟೊಂದು ನಮ್ಗೆ ಇವಾಗ ಉಳ್ಕೊಂಡಿರೋದೆಲ್ಲ ಅವಾಗ ವಾರ್ ಟೈಮಲ್ಲಿ ಯೂಸ್ ಮಾಡುವಂಥದ್ದು ಬೇಕಾಗಿರ್ತಿತ್ತು. ಇವಾಗ ಏನಕ್ಕೆ ಕಲಿಬೇಕು ಅಂದ್ರೆ ನೀವು ಅದಕ್ಕೇನು ಅನ್ಸಂದ್ರೆ ಅಪಾರ್ಟ್ ಫ್ರಮ್ ಫಿಸಿಕಲ್ ಬೆನಿಫಿಟ್ಸು, ಹೆಲ್ತ್ ಬೆನಿಫಿಟ್ಸು ಬಿಟ್ರೆ ಬೇರೆ ಏನಕ್ಕೆ ಯೂಸ್ ಆಗುತ್ತೆ? ಅಥವಾ ಅದು ಜಸ್ಟ್ ಪರ್ಫಾರ್ಮಿಂಗ್ ಆರ್ಟ್ಸ್ ತರ ಉಳಿತಾ ಇದೆನಾ ಇವಾಗ ಹೋಗ್ತಾ? ಇವಾಗ ಕಳರಿಪಯಟ್ಟು ಮೋಸ್ಟ್ ಆಫ್ ಆಲ್ ಒಂದು ಪರ್ಫಾರ್ಮಿಂಗ್ ಆರ್ಟ್ ತರನೇ ನೋಡ್ತಾ ಇರೋದು. ಮೋಸ್ಟ್ ಆಫ್ ದಿ ಪೀಪಲ್ ಡಾನ್ಸರ್ಸ್ ಯೂಸ್ ಮಾಡ್ತಾರೆ, ಫಿಲ್ಮ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಮತ್ತೆ ಒಂದು ಫಿಟ್ನೆಸ್ ಆಕ್ಟಿವಿಟಿ ತರ ನೋಡ್ತಾರೆ. ನಮ್ ಗುರುಗಳು ಹೇಳ್ತಾರೆ 1 hour ಆಫ್ ಯೋಗ, 10 hours ಆಫ್ ಕಳರಿಪಯಟ್ಟು ಎರಡು ಒಂದೇ ಅಂತ. ಅಂದ್ರೆ 1 hour ಆಫ್ ಒಂದು ವಿನ್ಯಾಸ ಏನೋ ಮಾಡೋದು ಒಂದೇ, 10 minutes ಆಫ್ ಕಳರಿಪಯಟ್ಟು ಮಾಡೋದು ಒಂದೇ. ಅಷ್ಟು ಡೈನಮಿಕ್ ಆಗಿರುತ್ತೆ ಆಕ್ಟಿವಿಟಿ ಅಂತ. ಮತ್ತೆ ಒಂದು 10 minutes ಆಕ್ಟಿವಿಟಿಲಿ ನಿಮ್ಗೆ ಎಷ್ಟೊಂದು ಫೆಸೆಟ್ಸ್ ಅಡ್ರೆಸ್ ಆಗ್ಬಿಡುತ್ತೆ ಅಲ್ಲೇನೆ. ನಿಮ್ಗೆ ಸ್ಟ್ರೆಂತ್ ಟ್ರೈನಿಂಗ್ ಆಗ್ಬಿಡುತ್ತೆ, ಎಂಡ್ಯೂರೆನ್ಸ್ ಟ್ರೈನಿಂಗ್ ಅಲ್ಲೇ ಆಗ್ಬಿಟ್ಟಿರುತ್ತೆ, ಫ್ಲೆಕ್ಸಿಬಿಲಿಟಿ ಟ್ರೈನಿಂಗ್ ಅಲ್ಲೇ ಆಗ್ಬಿಡುತ್ತೆ, ಮತ್ತೆ ಇನ್ನೊಂದು ಡೈಮೆನ್ಷನ್ ಆಫ್ ಸೆಲ್ಫ್ ಡಿಫೆನ್ಸು ಅಲ್ಲೇ ಬಂದ್ಬಿಟ್ಟಿರುತ್ತೆ. ಈಗ ಗೆಟಿಂಗ್ ಟು ದ ಕ್ವೆಶನ್, ಯಾಕೆ ಕಳರಿಪಯಟ್ಟು ಬೇಕು ಈಗಿನ ಸೊಸೈಟಿಗೆ ಟು ಫಾರ್ಮ್ಯುಲೇಟ್ ಅ ಕರೇಜಿಯಸ್ ಸೊಸೈಟಿ? ಫಸ್ಟ್ ಆಫ್ ಆಲ್ ಈಗ ಬರೀ ಹೆಣ್ಮಕ್ಳು ವಿಚಾರವಾಗಿ ನೋಡಿದ್ರು, ಈಗ ನಾನು ಎಲ್ಲೋ ಯೂಟ್ಯೂಬಲ್ಲಿ ನೋಡಿದ್ದು ಪ್ರತಿ 16 ನಿಮಿಷಕ್ಕೊಂದು ರೇಪ್ ನಡೆಯುತ್ತೆ ಇಂಡಿಯಾದಲ್ಲಿ ಅನ್ನೋದ್ರಿಂದ ಹೆಣ್ಮಕ್ಳಿಗೆ ನಾವು ಜೋಪಾನವಾಗಿ ಓಡ್ಬಮ್ಮ ಅನ್ನೋದಕ್ಕಿಂತ ಈ ತರ ವಿದ್ಯೆಗಳು, ಕಳರಿಪಯಟ್ಟು ಅಂತಲ್ಲ, ಒಂದು ಮಾರ್ಷಲ್ ಆರ್ಟ್ ಅಲ್ಲಿ ಟ್ರೈನ್ ಮಾಡಿದ್ರೆ ಆ ಹೆಣ್ಮಕ್ಳಿಗೂ ಒಂದು ಸ್ಥೈರ್ಯ ಬರುತ್ತೆ.
ಈಗ ನೀವು ಕಲ್ತ್ರೆ ನಿಮ್ ಮಗಂಗ್ ನೀವೇ ಹೇಳ್ಕೊಡ್ತೀರಾ. ಅದು ಒಂದು ಫ್ಯಾಮಿಲಿ ಪ್ರಾಕ್ಟೀಸ್ ಆಗುತ್ತೆ. ಹೌದು. ಒಂದು ಫ್ಯಾಮಿಲಿ ಪ್ರಾಕ್ಟೀಸ್ ಆದ್ರೆ ಮಲ್ಟಿಪಲ್ ಫ್ಯಾಮಿಲೀಸ್ ಕಮಿಂಗ್ ಟುಗೆದರ್ ಫಾರ್ಮ್ಸ್ ಅ ಕಮ್ಯುನಿಟಿ. ಒಂದ್ ಮಲ್ಟಿಪಲ್ ಕಮ್ಯುನಿಟೀಸ್ ಮಾಡಿದ್ರೆ ಒಂದು ದೇಶದ್ದೇ ಒಂದು ಕಲ್ಚರ್ ಆಗುತ್ತೆ ಅದು. ಮತ್ತೆ ಯೋಗ ಇರ್ಬೋದು ಇಲ್ಲ ಬೇರೆ ಯಾವುದೇ ಸ್ಪೋರ್ಟ್ ಮಾಡ್ಬೋದು. ನನ್ನ ಪರ್ಸನಲ್ ಒಪಿನಿಯನ್ ಅಂದ್ರೆ ಮಾರ್ಷಲ್ ಆರ್ಟ್ ಇಸ್ ಅ ಡಿಫ್ರೆಂಟ್ ಎಸೆನ್ಸ್. ಇಟ್ಸ್ ಲೈಕ್ ಹಿಂಗ್ ಬಾಡಿ ಕಂಡೀಷನಿಂಗ್ ಆಗುತ್ತೆ, ಮೈಂಡ್ ಸ್ಟೆಬಿಲಿಟಿ ಎಲ್ಲ ಬೇರೆ. ಇಫ್ ಐ ಹ್ಯಾವ್ ಟು ಡಿಫೆಂಡ್ ಮೈ ಸೆಲ್ಫ್, ಐ ಡೋಂಟ್ ಹ್ಯಾವ್ ಟು ಟೇಕ್ ಎನಿಬಡೀಸ್ ಹೆಲ್ಪ್. ನಾ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ಅಟ್ಲೀಸ್ಟ್ ನನ್ನನ್ನ ಡಿಫೆಂಡ್ ಮಾಡ್ಕೋತೀನೋ ಇಲ್ಲ ಅದು ಕರ್ಮದ ಮೇಲೆ ಹೋಗುತ್ತೆ, ದೇವ್ರ ಕೃಪೆ ಮೇಲೆ ಹೋಗುತ್ತೆ. ಅಂದ್ರೆ ಆ ಕ್ಷಣದಲ್ಲಿ ಏನ್ ಮಾಡ್ಬೇಕು ಸಡನ್ ಆಗಿ ಅನ್ನೋದು ನನಗೆ ಗೊತ್ತಿರುತ್ತೆ. ಆತರ ಪ್ರತಿಯೊಬ್ಬರಿಗೂ ಅದೊಂದು ಮಿನಿಮಲ್ ಅವೇರ್ನೆಸ್ ಅನ್ನೋದು ಇರಲೇಬೇಕು. ಯಾಕೆಂದ್ರೆ ಒನ್ ಸ್ಮಾಲ್ ಇನ್ಸಿಡೆಂಟ್ ಆಫ್ ವೈಲೆನ್ಸ್ ವಿಲ್ ಚೇಂಜ್ ದ ಟೊಪೋಗ್ರಫಿ ಆಫ್ ದ ಫ್ಯಾಮಿಲಿ. ಅಲ್ಲ, ನನಗೇನಾದ್ರೂ ಆದ್ರೆ ನನ್ನ ಫ್ಯಾಮಿಲಿಗೆ ಎಫೆಕ್ಟ್ ಆಗುತ್ತೆ, ನಿಮ್ಗೇನೋ ಆದ್ರೆ ನಿಮ್ ಫ್ಯಾಮಿಲಿಗೆ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಒಂದು ಮಾರ್ಷಲ್ ಆರ್ಟ್ ಟ್ರೈನಿಂಗ್ ಅನ್ನೋದು ಸ್ಕೂಲಿಂಗ್ ಇಂದಾನೆ ಬರಬೇಕು. ಇಟ್ ಶುಡ್ ಬಿ ಅ ಪಾರ್ಟ್ ಆಫ್ ಎವ್ರಿಬಡೀಸ್ ರೊಟೀನ್. ಆಕ್ಚುಲಿ ಬೇರೆನೂ ಮಾಡ್ತಾರಲ್ಲ ಅಂತ ಹೇಳಿದ್ರೆ, ಈಗ ಯೋಗ ಮಾಡಿದ್ರೆ ಯೋಗ ಇಟ್ ಇಸ್ ಜಸ್ಟ್ ಫಿಸಿಕಲ್ ಆಕ್ಟಿವಿಟಿ, ಅದಕ್ಕೆ ಸ್ಪಿರಿಚುಯಾಲಿಟಿನೂ ಇದೆ. ಕಳರಿಪಯಟ್ಟು ಗಿವ್ಸ್ ಅನ್ ಎಕ್ಸ್ಟ್ರಾ ಡೈಮೆನ್ಷನ್ ಆಫ್ ಸೆಲ್ಫ್ ಡಿಫೆನ್ಸ್ ಆಲ್ಸೋ. ಬೇಸಿಕಲಿ ಇದು ಡಿಸೈನ್ ಮಾಡಿರೋದಕ್ಕ ಮುಂಚೆಯಿಂದ ಅದು ವುಮೆನ್ ಬರೀ ಮೆನ್ಗೆ ಅಂತ ಡಿಸೈನ್ ಮಾಡಿರೋದು, ಇವಾಗ ವುಮೆನ್ ಅಡಾಪ್ಟ್ ಮಾಡ್ಕೊಂತ ಇದ್ರ ಅಥವಾ ಇಲ್ಲ ವುಮೆನ್ ಪ್ರಾಕ್ಟೀಸ್ನರ್ಸ್ ಇದ್ರ ಮುಂಚೆ? ಹೌದು, ಓಕೆ. ಜೆಂಡರ್ ನ್ಯೂಟ್ರಲ್ ಮೇಡಮ್. ತುಂಬಾ ಫೇಮಸ್ ವುಮೆನ್ ಪ್ರಾಕ್ಟೀಸ್ನ ಉನ್ನಿ ಆರ್ಷ ಅಂತ ಹೇಳ್ತಾರೆ. ಈಗ ನಮ್ಗೆ ಕರ್ನಾಟಕದಲ್ಲಿ ಹೆಂಗೆ ಜಾನಪದ ಗೀತೆಗಳಿದೆ, ಅವ್ರದ್ದು ಕೇರಳದಲ್ಲಿ ವಡಕನ್ ಪಾಟುಗಳು ಅಂತ ಹೇಳ್ತಾರೆ. ನಾರ್ತನ್ ಬ್ಯಾಲೆಟ್ಸ್ ಆಫ್ ಕೇರಳ. ನಾರ್ತನ್ ಬ್ಯಾಲೆಟ್ಸ್ ಆಫ್ ಕೇರಳ ಅಲ್ಲಿ ಇಬ್ರು ಫೋಕ್ ಹೀರೋಸ್ ತರ, ಒಬ್ರು ನಮ್ಗೆ ಇಲ್ಲಿ ಹೆಂಗೆ ರಾಣಿ ಚೆನ್ನಮ್ಮ ಮತ್ತೆ ಸಂಗೊಳ್ಳಿ ರಾಯಣ್ಣ ತರ ಹೇಳ್ತಾರೆ, ಅಲ್ಲಿ ತಚ್ಚೋಳಿ ಹೊತ್ತೇನನ್ ಮತ್ತೆ ಉನ್ನಿ ಆರ್ಷ ಅಂತ ಹೇಳ್ತಾರೆ. ತಚ್ಚೋಳಿ ಹೊತ್ತೇನನು ಒಬ್ರು ವಾರ್ ಹೀರೋ, ಮತ್ತೆ ಉನ್ನಿ ಆರ್ಷನು ವಾರ್ ಹೀರೋ. ಮತ್ತೆ ಆಗಿನ ಸಂಗಮ್ ಲಿಟ್ರೇಚರ್ ಏನಿದೆ 11th century 12th century ಆಗಿಂದಾನು ಹೇಳೋದೇನಂದ್ರೆ ದೇರ್ ವಾಸ್ ನೋ ಜೆಂಡರ್ ಡಿಫರೆನ್ಸ್. ಇವತ್ತಿಗೂ ಜೆಂಡರ್ ಡಿಫರೆನ್ಸ್ ಇಲ್ಲ, ಹೆಣ್ಮಕ್ಳು ಮಾಡಬಾರ್ದು ಅಂತ ಇವತ್ತಿಗೂ ಹೇಳಲ್ಲ, ಅವಾಗಿಂದಾನು ಇಲ್ಲ. ಕಳರಿಪಯಟ್ಟು ಜೆಂಡರ್ ನ್ಯೂಟ್ರಲ್ ಆಗಿ ಹೇಳ್ಕೊಡ್ತಾರೆ. ಜಸ್ಟ್ ಇದಕ್ಕೆ ಹೇಳಿದೆ, ಇವಾಗ ಮಲ್ಲ ಯುದ್ಧ ಎಲ್ಲ ಡೆಫಿನೆಟ್ಲಿ ಐ ಥಿಂಕ್ ಹುಡುಗಿರು ಮಾಡಬಹುದಾ ನಂಗೆ ಗೊತ್ತಿಲ್ಲ. ನನ್ಗೆ ಅದು ನೋಡಿದ್ರೆ ಕಂಪ್ಲೀಟ್ಲಿ ಟೋಟಲಿ ಫಿಸಿಕಲ್ ಇದು ಅನ್ಸುತ್ತೆ. ಅಂದ್ರೆ ಇದು ಅಟ್ಲೀಸ್ಟ್ ಯೋಗ ಸ್ಪಿರಿಚುಯಾಲಿಟಿ ಎಲ್ಲ ಕಂಬೈನ್ ಅನ್ಸುತ್ತೆ ಈ ಕಲರಿ. ಬಟ್ ಮಲ್ಲ ಯುದ್ಧ ಐ ಥಿಂಕ್ ಮಲ್ಲ ಯುದ್ಧ ಅದು ಇಟ್ ಕಮ್ಸ್ ಅಂಡರ್ ದಿ umbrella of grappling ಅಂತ ಹೇಳ್ತಾರೆ. ಗ್ರಾಪ್ಲಿಂಗ್ ಇಸ್ ಅ ಸ್ಮಾಲ್ ಪಾರ್ಟ್ ಆಫ್ ಕಳರಿಪಯಟ್ಟು. ಈಗ ಬಾಡಿ ಫಾರ್ಮ್ಸ್ ಇರ್ಬೋದು, ಇಲ್ಲ ಅಂದ್ರೆ ನಮ್ ಟೆಕ್ನಿಕ್ಸ್ ಇರ್ಬೋದು, ಇದು ಡಿಫ್ರೆಂಟ್ ರೇಂಜಸ್ ಬರುತ್ತೆ. ಈಗ ಸುಮ್ನೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದು, ನನ್ಗೆ ನಿಮ್ಗೆ ಡಿಸ್ಟೆನ್ಸ್ ಒಂದು ಲಾಂಗ್ ಸ್ಟಿಕ್ ಡಿಸ್ಟೆನ್ಸ್ ಇದೆ. ಫಸ್ಟ್ ಲಾಂಗ್ ಸ್ಟಿಕ್ ಕಲಿತೀನಿ, ಆಮೇಲೆ ಅದನ್ನ ಶಾರ್ಟ್ ಸ್ಟಿಕ್ ರೆಡ್ಯೂಸ್ ಮಾಡ್ತೀನಿ, ಆಮೇಲೆ ಅದನ್ನ ಒಂದು ಸಣ್ಣ ಕೋಲ್ ರೆಡ್ಯೂಸ್ ಮಾಡ್ತೀನಿ, ಆಮೇಲೆ ಒಂದು ನೈಫ್ಗೆ, ಒಂದು ಸ್ವೋರ್ಡ್ಗೆ ಡಿಫ್ರೆಂಟ್ ರೇಂಜಸ್ ಅಲ್ಲಿ ಹೊಡೆದಾಡೋದ್ ಕಲಿತೀವಿ. ನಾನು ಕಿಕ್ ಮಾಡಿದಾಗ ನನಗೆ ನನ್ನ ಅಪೋನೆಂಟ್ ಲಾಂಗ್ ರೇಂಜ್ ಅಲ್ಲಿ ಇರ್ತಾನೆ, ಪಂಚ್ ಮಾಡಿದಾಗ ಪಂಚಿಂಗ್ ರೇಂಜಿಗೆ ಬರ್ತಾನೆ, ಒಂದು ಎಲ್ಬೋ ಮಾಡಿದಾಗ ಎಲ್ಬೋ ರೇಂಜಿಗೆ ಬರ್ತಾನೆ, ತುಂಬಾ ಹತ್ರ ಬಂದಾಗ ಅದು ಕ್ಲಿಂಚಿಂಗ್ ರೇಂಜ್, ಗ್ರಾಪ್ಲಿಂಗ್ ರೇಂಜ್. ಈ ಗ್ರಾಪ್ಲಿಂಗ್ ರೇಂಜಿಗೆ ಬಂದು ಹೊಡೆದಾಡ್ಬೇಕಾದ್ರೆ ಎಲ್ಲಾ ರೇಂಜಸ್ನು ಅಡ್ರೆಸ್ ಮಾಡ್ಕೊಂಡ್ ಬರುತ್ತೆ ಕಳರಿಪಯಟ್ಟು. ಅಷ್ಟ್ ದೂರ ಇದ್ರೆ ಏನ್ ಮಾಡ್ಬೇಕು, ಇಷ್ಟ ಹತ್ರ ಬಂದ್ರೆ ಏನ್ ಮಾಡ್ಬೇಕು ಅಂತ. ನಂಗೆ ಸಪರೇಟ್ ಆಗಿ ಕುಸ್ತಿಲಿ ಇಲ್ಲ ಗ್ರಾಪ್ಲಿಂಗ್ ಅಲ್ಲಿ ಅವಾಗ ಹೆಣ್ಮಕ್ಳು ಟ್ರೈನ್ ಮಾಡಿದ್ರೆ ನನಗ್ ಪರ್ಸನಲಿ ಗೊತ್ತಿಲ್ಲ. ಕಳರಿಪಯಟ್ಟಲ್ಲಿ ಈ ಅಂಶಗಳಿತ್ತು, ಮತ್ತೆ ಹೆಣ್ಮಕ್ಳು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಹೌದು. ಸೊ ಕಳರಿಪಯಟ್ಟು ಓಲ್ಡೆಸ್ಟ್ ಮಾರ್ಷಿಯಲ್ ಆರ್ಟ್ಸ್ ಅಂತ ಹೇಳ್ತಾರೆ, ಹಾಗೆ ಮದರ್ ಆಫ್ ಮಾರ್ಷಿಯಲ್ ಆರ್ಟ್ಸ್ ಅಂತ ಹೇಳ್ತಾರೆ. ಸೊ ಇದು ನಿಮ್ಮ ಒಪಿನಿಯನ್ ಏನು, ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ಕಳರಿಪಯಟ್ಟು ಅಂತ ಹೇಳಿದ್ರೆ ಒಂದು ರೀಜನಲ್ ಟರ್ಮ್. ಕಳರಿಪಯಟ್ಟು ಮದರ್ ಆಫ್ ಆಲ್ ಮಾರ್ಷಲ್ ಆರ್ಟ್ಸ್ ಅಂತ ಹೇಳ್ಬೇಕಾದ್ರೆ ಒಂದು 3 ಆಯಾಮಗಳಲ್ಲಿ ನೋಡ್ಬೇಕಾಗತ್ತೆ. ಒಂದು, ಈಗ ಒಂದ್ ಕತೆ ಏನ್ ಹೇಳೋದು ಅಂತ ಹೇಳಿದ್ರೆ, ಬೋಧಿ ಧರ್ಮ ಅಂತ ಒಬ್ಬ ರಾಜ ಇದ್ದ, ಅವನು ಹೋಗ್ಬಿಟ್ಟು ಚೈನಾದಲ್ಲಿ ಶಾವ್ಲಿನ್ ಟೆಂಪಲ್ ಎಸ್ಟಾಬ್ಲಿಷ್ ಮಾಡ್ದ ಅಂತ. ನನಗಿರೋ ಸೋರ್ಸಸ್ ಮತ್ತೆ ನನಗಿರೋ ನಾಲೆಡ್ಜ್ ಪ್ರಕಾರ ಅದು ಸುಳ್ಳು. ಸುಳ್ಳು ಯಾಕೆ ಅಂತ ಹೇಳಿದ್ರೆ, ಬೋಧಿ ಧರ್ಮ ವಾಸ್ ನಾಟ್ ದ ಫಸ್ಟ್ ಇಂಡಿಯನ್ ಮಾಂಕ್ ಹೂ ವೆಂಟ್ ದೇರ್. ಅದಕ್ ಮುಂಚೆನೆ ಒಬ್ಬ ಬುದ್ಧಭದ್ರ ಅಂತ, ದೇ ಕಾಲ್ ಹಿಮ್ ಬಾತುವೋ. Batuo was an Indian Buddhist monk who had visited China way before Bodhidharma did. ಮುಂಚೆನೆ ಹೋಗಿ he was the first abbot of the Shaolin monastery. ಬೋಧಿಧರ್ಮ ಹೋಗಕ್ ಮುಂಚೆನೆ ಚೈನಾದಲ್ಲಿ ವಾರ್ಫೇರ್ ಆಕ್ಟಿವಿಟಿ ಇತ್ತು. ಅವ್ರ ಹತ್ರ ಲಿಟರರಿ ಎವಿಡೆನ್ಸಸ್ ಇದೆ. ಅಲ್ಲಿರೋ ನೇಟಿವ್ ಮಾರ್ಷಲ್ ಆರ್ಟ್ ಪ್ರಾಕ್ಟೀಸಸ್ಗೆ ಇವ್ರದ್ದು ಬ್ರೀತಿಂಗ್ ಟೆಕ್ನಿಕ್ಸ್ ಏನ್ ಬೋಧಿಧರ್ಮ ಇಲ್ಲಿ ಕಲ್ತಿದ್ರು ಅದನ್ನ ಕೊಟ್ರು.
ಅದನ್ನ ಕೊಟ್ಬಿಟ್ಟು ಅದು ಅವ್ರ ನೇಟಿವ್ ಮಾರ್ಷಲ್ ಆರ್ಟ್ಸ್ ಮತ್ತೆ ನಮ್ ಬ್ರೀತಿಂಗ್ ಟೆಕ್ನಿಕ್ಸ್ ಗಿಕ್ ಬ್ರೀತಿಂಗ್ ಟೆಕ್ನಿಕ್ಸ್ ಇಂಡಿಯಾದಿಂದ ಅದು ಕಂಬೈನ್ ಆಗಿ ಅದ್ರದೇ ಒಂದು ರೂಪ ತಗೋತು. ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ನನ್ನ ಗುರುಗಳೊಬ್ರು ಹೇಳಿರೋ ಪ್ರಕಾರ ಈ ಬೋನ್ ಮ್ಯಾರೋ ಕ್ಲೆನ್ಸಿಂಗ್ ಬ್ರೀತಿಂಗ್ ಟೆಕ್ನಿಕ್ಸ್ ನ ಸ್ಪೆಸಿಫಿಕ್ ಆಗಿ ಹೇಳ್ಕೊಟ್ಟಿದ್ರು ಬೋಧಿ ಧರ್ಮ ಅಲ್ಲಿಗೆ ಅಂತ ಹೇಳ್ತಾರೆ. ಅದು ಬೋಧಿ ಧರ್ಮ ಹೋಗಕ್ ಮುಂಚೆನೆ ಬುದ್ಧಭದ್ರ ಇತ್ತು. ಸೊ ಶಾವ್ಲಿನ್ ಟೆಂಪಲ್ ಮುಂಚೆನೆ ಇತ್ತು, ವಾರ್ಫೇರ್ ಅದಕ್ಕೆ ಮುಂಚೆನೆ ಇತ್ತು. ಸೊ ಚೈನೀಸ್ ಮಾರ್ಷಲ್ ಆರ್ಟ್ಸ್ಗೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಬೋಧಿ ಧರ್ಮ. ಆದ್ರೆ ಇವರೇ ಹೋಗಿ ಎಕ್ಸ್ಟ್ರಾ ಅದನ್ನ ಸ್ಥಾಪನೆ ಮಾಡಿದ್ರ ನನ್ನ ಪ್ರಕಾರ ಇಲ್ಲ. ಮತ್ತೆ ಇನ್ನೊಂದೇನ್ ನಾವು ಯೋಚನೆ ಮಾಡ್ಬೇಕು ಅಂದ್ರೆ ಬೋಧಿ ಧರ್ಮ ಒಂದು ತಮಿಳ್ನಾಡು ಪ್ರಾಂತ್ಯದಿಂದ ಹೋಗಿರೋದು ಅಂತ ಹೇಳ್ತಾರೆ. ಅಂದ್ರೆ ಹಿ ವಾಸ್ ಅ ತಮಿಳ್ ಕಿಂಗ್, ಹಿ ವಾಸ್ ಅ ಪಲ್ಲವ ಕಿಂಗ್ ಅಂತ ಹೇಳಿದಾಗ ಕಳರಿಪಯಟ್ಟು ಇಸ್ ಪ್ರಾಕ್ಟೀಸ್ ವಿಚ್ ಇಸ್ ಪ್ರಾಕ್ಟೀಸ್ಡ್ ಇನ್ ವೆಸ್ಟರ್ನ್ ಘಾಟ್ಸ್ ಅಂತ ತಿಳ್ಕೊಂಡ್ರೆ ಇವರು ಈ ಕಡೆ ಇದ್ದವರು. ಸೊ ಕಳರಿಪಯಟ್ಟು ಯಾಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು? ತಮಿಳ್ ಲಿನಿಯೇಜ್ ಆಫ್ ಮಾರ್ಷಲ್ ಆರ್ಟ್ಸ್ ಅಷ್ಟೊಂದು ಇದೆಯಲ್ಲ. ತಮಿಳ್ ಮಾರ್ಷಲ್ ಆರ್ಟ್ ಪ್ರಾಕ್ಟೀಸ್ನ ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಕುತ್ತುವರ್ಸ ಇದೆ, ನಾವು ಸಿಲ್ಲಂಬಾಟ ಮಾಡ್ತೀವಿ, ನಾವು ವರ್ಮಕಲೈ ಮಾಡ್ತೀವಿ, ಡಿಫ್ರೆಂಟ್ ರೀಜನ್ ಅಡಿಮುರೈ ಅಂತ ಹೇಳ್ತಾರೆ. ನಮ್ದು ಇಷ್ಟೊಂದು ನಮ್ದೇ ಮಾರ್ಷಲ್ ಆರ್ಟ್ಸ್ ಇರ್ಬೇಕಾದ್ರೆ ಕಳರಿಪಯಟ್ಟು ಯಾಕೆ ಇದ್ ಮಾಡ್ಬೇಕು? ಇದನ್ನ ಒಂದು ಯೂನಿಫೈಡ್ ಮ್ಯಾನರ್ ಆಗಿ ನೋಡಿದಾಗ ದೀಸ್ ಆರ್ ಆಲ್ ಸಿಸ್ಟಮ್ಸ್ ವಿಚ್ ಒರಿಜಿನೇಟೆಡ್ ಇನ್ ಸದರ್ನ್ ಇಂಡಿಯಾ ಅಷ್ಟೇ. 1956 ಅಲ್ಲಿ ರಿಆರ್ಗನೈಸೇಷನ್ ಆಫ್ ಇಂಡಿಯಾ ಸ್ಟೇಟ್ಸ್ ರಿಆರ್ಗನೈಸೇಷನ್ ಆಗಕ್ ಮುಂಚೆ ವಿ ವರ್ ಆಲ್ ಒನ್. ಈಗ ಬರೀ ಮೈಸೂರು ಪ್ರೆಸಿಡೆನ್ಸಿ ಮತ್ತೆ ಮಡ್ರಾಸ್ ಪ್ರೆಸಿಡೆನ್ಸಿ ಅಂತ ಇತ್ತಷ್ಟೇ. ಇದು ಕೇರಳ, ತಮಿಳ್ನಾಡು ಮತ್ತೆ ಆಂಧ್ರ ಪ್ರದೇಶ ಆಗ್ಲಿ, ಕರ್ನಾಟಕ ಆಗ್ಲಿ ಆ ಕಾನ್ಸೆಪ್ಟ್ ಇರ್ಲಿಲ್ಲ. ಪರಶುರಾಮ ಕ್ಷೇತ್ರ ಅದ್ ಬಿಟ್ರೆ ಈ ಕಡೆ ಈ ತಮಿಳ್ನಾಡುದು ಈ ರೀಜನ್ ಇತ್ತು. ಸೊ ಇಲ್ಲಿನ ಮಾರ್ಷಲ್ ಆರ್ಟ್ಸ್ ಏನಿದೆ, ಸೌತ್ ಇಂಡಿಯನ್ ಮಾರ್ಷಲ್ ಆರ್ಟ್ಸ್ ಡೆಫಿನೆಟಿವ್ ಆಗಿ ಸೌತ್ ಈಸ್ಟರ್ನ್ ಮಾರ್ಷಲ್ ಆರ್ಟ್ಸ್, ಈಗ ಫಿಲಿಪೀನ್ಸ್ ಇರ್ಬೋದು, ಮಲೇಷ್ಯಾ ಇರ್ಬೋದು, ಇಂಡೋನೇಷ್ಯಾ ಇರ್ಬೋದು, ಸಿಂಗಾಪುರಲ್ಲಿ ಅಂತ ಮಾರ್ಷಲ್ ಆರ್ಟ್ ಪ್ರಾಕ್ಟೀಸಸ್ ಇಲ್ಲ. ಆದ್ರೆ ಥೈಲ್ಯಾಂಡ್ ಇರ್ಬೋದು, ಈಗ ಒಕಿನವಾ ಲೈನೆನ್ಸ್, ಕರಾಟೆ ಇರ್ಬೋದು, ಜಪಾನ್, ಕೊರಿಯಾ, ಚೈನಾ ಇರ್ಬೋದು, ಈ ಎಲ್ಲಾ ಮಾರ್ಷಲ್ ಆರ್ಟ್ಸ್ಗೆ ಸೌತ್ ಇಂಡಿಯನ್ ಮಾರ್ಷಲ್ ಆರ್ಟ್ಸ್ ಇನ್ಫ್ಲೂಯೆನ್ಸ್ ಖಂಡಿತ ಇದೆ. ಅಲ್ಲಿರೋ ನೇಟಿವ್ ಪ್ರಾಕ್ಟೀಸಸ್ಗೆ ಇವರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ನನಗೆ ಒಬ್ರು ಕುಂಫು ಪ್ರಾಕ್ಟೀಸ್ನರ್ ಸೀನಿಯರ್ ಇದ್ದಾರೆ, ಅವರು ಸುಬುಧಾರ್ಣ ಅಂತ. ಅವರು ತುಂಬಾ ಬ್ಯೂಟಿಫುಲ್ ಆಗಿ ಹೇಳಿದ್ರು. ಅವ್ರಂದ್ರು, ನೋಡಪ್ಪ, ನೀನು ಹೈದರಾಬಾದ್ಗೆ ಹೋಗ್ತೀಯ, ನಿಂಗೆ ಬಿರಿಯಾನಿ ಇಷ್ಟ ಆಗತ್ತೆ, ಆ ಬಿರಿಯಾನಿ ಕಲ್ತ್ಕೊಂಬಂದು ನೀ ಇಲ್ಲಿ ಮಾಡ್ತೀಯ, ನೀನ್ ಬಿರಿಯಾನಿ ಇಲ್ಲಿ ಒಂದು ಹೋಟ್ಲು ಮಾಡಿ ಸರ್ವ್ ಮಾಡ್ತೀಯ, ಫುಲ್ ಫೇಮಸ್ ಆಗ್ಬಿಡುತ್ತೆ. ಇಲ್ಲೆಲ್ಲಾರು ಬಂದು ನೀ ಹತ್ರ ಬಿರಿಯಾನಿ ತಿಂತಾರೆ ಅಂತ ಹೇಳಿದ್ರೆ, ಬಿರಿಯಾನಿ ನೀ ಇಲ್ಲಿ ತರಕ್ ಮುಂಚೆ ಇಲ್ಲಿ ಯಾರು ಊಟನೇ ಮಾಡ್ತಾ ಇರ್ಲಿಲ್ವಾ? ಊಟ ಮಾಡ್ತಾ ಇದ್ರಲ್ವಾ? ಈ ನೇಟಿವ್ ಕ್ಯೂಸಿನ್ ಜೊತೆ ನೀನೇನೋ ಎಕ್ಸ್ಟ್ರಾ ಸ್ಪೈಸಸ್ ಹಾಕ್ಬಿಟ್ಟು ನಾವು ಯು ಮೇಡ್ ಇಟ್ ಮೋರ್ ಟೇಸ್ಟಿಯರ್ ಬಂದು ತಗೊಂತಾ ಇದ್ದಾರೆ ಅಷ್ಟೇ. ಸೊ ಎವ್ರಿ ರೀಜನ್, ಎವ್ರಿ ಟ್ರೈಬಲ್ ಕಮ್ಯುನಿಟಿ, ಎವ್ರಿ ನೇಟಿವ್ ಲ್ಯಾಂಡ್ ಹ್ಯಾಡ್ ಇಟ್ಸ್ ಓನ್ ನೇಟಿವ್ ಕಾಂಬ್ಯಾಟ್ ಸಿಸ್ಟಮ್ಸ್. ಅದಕ್ಕೆ ಇಂಡಿಯನ್ ಇನ್ಫ್ಲೂಯೆನ್ಸ್ ಖಂಡಿತ ಇದೆ. ಯಾಕೆಂದ್ರೆ ಇಂಡಿಯಾದಿಂದ ಎಲ್ಲ ಹೋಗಿದೆ, ಯೋಗ ಆಚೆ ಹೋಗಿದೆ, ಸ್ಪಿರಿಚುಯಾಲಿಟಿ ಹೋಗಿದೆ, ಬುದ್ಧಿಸಮ್ ಹೋಗಿದೆ, ಟ್ರೇಡ್ಗೋಸ್ಕರ ಆಚೆ ಹೋಗ್ತಾ ಇದ್ರು, ಆ ಕಡೆಯಿಂದ ಇಲ್ಲಿಗೂ ಬರ್ತಾ ಇದ್ರು. ಸೊ ಆ ಮ್ಯೂಚುವಲ್ ಅನ್ನೋದಕ್ಕಿಂತ ನಾಲೆಡ್ಜ್ ನಮ್ಮ ಹತ್ರನೇ ಜಾಸ್ತಿ ಇತ್ತು, ನಾವು ಅವ್ರಿಗೆ ಜಾಸ್ತಿನೇ ಕೊಟ್ಟಿದೀವಿ ಅಂತ ಹೇಳ್ಬೋದು ಅಷ್ಟೇ. ಮದರ್ ಆಫ್ ಆಲ್ ಮಾರ್ಷಲ್ ಆರ್ಟ್ಸ್ ಇದೊಂದು ಪರ್ಸ್ಪೆಕ್ಟಿವ್. ಇನ್ನೆರಡು ಪರ್ಸ್ಪೆಕ್ಟಿವ್ ಏನಂತ ಹೇಳಿದ್ರೆ, ಒಂದು ಕಳರಿಪಯಟ್ಟು ಸಾಕ್ಷಾತ್ ಶಿವ ಮತ್ತೆ ಶಕ್ತಿಯಿಂದಾನೇ ಬರೋದು ಅಂತ ನೋಡಿದಾಗ, ಮತ್ತೆ ಧನುರ್ವೇದಕ್ಕೆ ಕನೆಕ್ಟ್ ಆಗಿದೆ ಅಂತ ನೋಡಿದಾಗ, ಆ ಶಿವಶಕ್ತಿ ದ ಡಿವೈನ್ ಮ್ಯಾಸ್ಕ್ಯುಲೈನ್ ಎನರ್ಜಿ, ದ ಡಿವೈನ್ ಫೆಮಿನೈನ್ ಎನರ್ಜಿಯಿಂದಾನೇ ಬಂದಿದೆ ಅಂತ ನೋಡಿದಾಗ, ಹೌದು ಇದೇ ಮದರ್ ಆಫ್ ಆಲ್ ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು ಅನ್ನೋದು ಕೆಲವು ಪ್ರಾಕ್ಟೀಷನರ್ಸ್ ವಾದ ಮತ್ತೆ ನಂಬಿಕೆ. ಇನ್ನೊಂದು ಆಯಾಮ ನೋಡಿದಾಗ, ಈಗ ನಾನು ರೇಂಜಸ್ ಬಗ್ಗೆ ಹೇಳಿದೆ ನಿಮಗೆ, ಕೆಲವು ಮಾರ್ಷಲ್ ಆರ್ಟ್ಸು ರೇಂಜ್ ಸ್ಪೆಸಿಫಿಕ್ ಇರುತ್ತೆ. ನಾನು ಈಗ ಮಲ್ಲಯುದ್ಧ ಅಂತ ಹೇಳಿದ್ರೆ, ಮಲ್ಲಯುದ್ಧ ಇಸ್ ಮೋರ್ ಆಫ್ ಅ ಸ್ಪೋರ್ಟ್, ಇಟ್ಸ್ ಮೋರ್ ಆಫ್ ಅ ಕ್ಲಿಂಚಿಂಗ್ ಆರ್ಟ್. ತುಂಬಾ ದೂರ ಹೋಗ್ಬಿಟ್ರೆ ನಾನು ಕಿಕ್ ಮಾಡಂಗಿಲ್ಲ, ಅಲ್ಲಿ ಪಂಚ್ ಮಾಡಂಗಿಲ್ಲ, ನಾನು ಆಪೋನೆಂಟ್ ಹತ್ರನೇ ಹೋಗ್ಬಿಟ್ಟು ಹೊಡೆದಾಡ್ಬೇಕು, ಏನು ಮಾಡಕ್ಕಾಗಲ್ಲ, ನಾನು ವೆಪನ್ ಯೂಸ್ ಮಾಡಕ್ಕಾಗಲ್ಲ ಅಲ್ಲಿ. ಸೊ ಇಟ್ಸ್ ರೇಂಜ್ ಸ್ಪೆಸಿಫಿಕ್ ಆರ್ಟ್. ಆದ್ರೆ ಕಳರಿಪಯಟ್ಟು ಇಟ್ ಇಸ್ ಆಲ್ ದ ರೇಂಜಸ್. ನೀನ್ ಕಿಕ್ ಮಾಡ್ಬೋದು, ಪಂಚು ಮಾಡ್ಬೋದು, ಲಾಕ್ ಮಾಡ್ಬೋದು, ಥ್ರೋ ಮಾಡ್ಬೋದು. ಇದು ಏನಾದ್ರೂ ಟೈಮ್ ಬಂದ್ರೆ ಬೇಕಾದ್ರೆ ಕಣ್ಣು ಕಿತ್ತಾಕ್ಬೋದು, ಬೇಕಾದ್ರೆ ಕಚ್ಚಲೂಬಹುದು, ತುಂಬಾ ದೂರ ಇದ್ರೆ ಬೇಕಾದ್ರೆ ವೆಪನ್ ಯೂಸ್ ಮಾಡಬಹುದು, ತುಂಬಾನೇ ದೂರ ಇದ್ರೆ ಬೇಕಾದ್ರೆ ಆರ್ಚರಿ. ಹೌದು, ಧನುರ್ವಿದ್ಯಾನು ಒಂದ್ ಪಾರ್ಟ್. ಕೆಲವು ಲೀನಿಯೇಜಸ್ ಪ್ರಾಕ್ಟೀಸ್ ಮಾಡ್ತಾರೆ, ಇವತ್ತಿಗೂ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ನೀವ್ ಹೇಳ್ತಾ ಇರೋ ತರ ನೋಡಿದ್ರೆ ಎಲ್ಲಾ ಆಯಾಮಗಳು ಇದೆ ಅಲ್ಲ, ಅದಕ್ಕೆ ಮದರ್ ಅಂತ ಕನ್ಸಿಡರ್ ಮಾಡಬಹುದು. ಅಂದ್ರೆ ಬೇರೆದ್ರಲ್ಲಿ ಹಾಗಾದ್ರೆ ಅಂದ್ರೆ ನೀವು ಕಳರಿಪಯಟ್ಟು ಬಿಟ್ಟು ಬೇರೆ ಬೇರೆ ನಾನ್ ನೋಡಿರೋ ಯಾವ್ದೇ ಆರ್ಟ್ ಅಲ್ಲಿ ಎಲ್ಲಾ ರೇಂಜಸ್ ಅಟೆಸ್ಟ್ ಮಾಡೋ ತರ ಇಲ್ಲ ಮೇಡಮ್. ಒಂದು ಬರೀ ಬೇರ್ ಹ್ಯಾಂಡ್ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ಬರೀ ವೆಪನ್ರಿ ಇರುತ್ತೆ, ಕ್ಲೋಸ್ ರೇಂಜ್ ಇರಲ್ಲ, ರೇಂಜ್ ಸ್ಪೆಸಿಫಿಕ್ ಇರುತ್ತೆ. ನೀವು ಕಳರಿಪಯಟ್ಟು ತೆಗೆದ್ ನೋಡಿದಾಗ ನಿಮ್ಗೆ ಎಲ್ಲಾ ರೇಂಜ್ ಇರುತ್ತೆ. ನಿಮ್ಗೆ ಆರ್ಚರಿನೂ ಇದೆ, ಲಾಂಗ್ ಸ್ಟಿಕ್ಕು ಇದೆ, ಇಲ್ಲಾಂದ್ರೆ ಒಂದು ಫ್ಲೆಕ್ಸಿಬಲ್ ಸ್ಪೋರ್ಡ್ ಉರ್ಮಿ ಅಂತ ಬರುತ್ತೆ, ಚಾಕುನು ಇದೆ, ಸ್ಪೋರ್ಡು ಇದೆ. ಏನು ಇಲ್ಲ ಅಂದ್ರೆ
ಬೇರ್ ಹ್ಯಾಂಡೆಡ್ ಆಗಿ ಹೇಗೆ ಡಿಫೆಂಡ್ ಮಾಡಬೇಕು ಅನ್ನೋದು ಇದೆ. ಬೇರ್ ಹ್ಯಾಂಡೆಡ್ ಆಗಿ ಡಿಫೆಂಡ್ ಮಾಡ್ಬೇಕಾದ್ರೆ ಎಲ್ಲಾ ರೇಂಜಸ್ ಅಡ್ರೆಸ್ ಮಾಡ್ತಾ ಇದೀವಿ. ಸೊ ಈ ಎಲ್ಲಾ ಕಾಂಪೋನೆಂಟ್ಸ್ ಎಲ್ಲಾ ಆಸ್ಪೆಕ್ಟ್ಸ್ ಇರೋದ್ರಿಂದ ಮದರ್ ಆಫ್ ಆಲ್ ಮಾರ್ಷಲ್ ಆರ್ಟ್ಸ್ ಅಂತ ಹೇಳ್ಬೋದು, ಅದೊಂದು ಪರ್ಸ್ಪೆಕ್ಟಿವ್ ಅಲ್ಲಿ. ಓಕೆ, ನೀವ್ ಹೇಳುವಾಗ ಈ ಇದು ರೀಜನಲ್ ಆಗಿ ಹೇಳ್ತಾ ಇದ್ರಿ, ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ. ಇದು ಕಲರಿಪಯಟ್ಟು ಕೇರಳದಿಂದ ಬಂದಿರೋದು ಅಂತ ಹೇಳ್ತಾರೆ. ಸೊ ಅದಕ್ಕೆ ನೀವೇನ್ ಹೇಳ್ತೀರಾ ಹಾಗಾದ್ರೆ? ಇಲ್ಲ, ನಾವು ಕನ್ನಡದವರಾಗಿ ಫಸ್ಟ್ ಆಫ್ ಆಲ್ ಏನ್ ಹೇಳ್ಬೇಕು, ಬರೀ ಕೇರಳದವ್ರದಲ್ಲ, ನಮ್ ಕನ್ನಡದವ್ರಿಗೂ ಅಷ್ಟೇ ಸ್ವತ್ತು ಅಂತ. ಕರ್ನಾಟಕದ ಎರಿನಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ತಮಿಳ್ನಾಡುಗೆ ಅದ್ರದ್ದೇ ಆದ ಮಾರ್ಷಲ್ ಆರ್ಟ್ ಸಿಸ್ಟಮ್ಸ್ ಇದೆ ಗುರುತಿಸ್ಕೊಳ್ಳಕ್ಕೆ, ಕೇರಳಗೆ ಅದ್ರದ್ದೇ ಆದ ಮಾರ್ಷಲ್ ಆರ್ಟ್ ಸಿಸ್ಟಮ್ ಇದೆ. ಕರ್ನಾಟಕ ತೆಗೆದು ನೋಡಿದಾಗ ನಾವು ವೇಗಾಗಿ ಕೋಲ್ ವರ್ಷ ಮಾಡ್ತೀವಿ, ಕತ್ತಿ ವರ್ಷ ಮಾಡ್ತೀವಿ ಅಂತ ಹೇಳಿದ್ರು ಒಂದು ಮಾರ್ಷಲ್ ಪ್ರಾಕ್ಟೀಸ್ ಅಂತ ಗುರುತಿಸ್ಕೊಂಡಿಲ್ಲ. ಯಾಕೆ ಅಂತ ನಾವ್ ಯೋಚನೆ ಮಾಡ್ಬೇಕಾಗಿದೆ. ಬಿಕಾಸ್ ಈ ಲ್ಯಾಂಡ್ ಇಟ್ ಹಸ್ ಸೀನ್ ವಾರ್. ಈಗ ವಿಜಯನಗರ ಎಂಪೈರ್ ಇಲ್ಲಿ ರೂಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ವಿಜಯನಗರ ಎಂಪೈರ್ ಎಕ್ಸ್ಪ್ಯಾಂಡ್ ಆಗಿತ್ತು. ಮತ್ತೆ ಬೇರೆ ಬೇರೆ ರಾಜರು ಇಲ್ಲಿ ರೂಲ್ ಮಾಡಿದ್ದಾರೆ. ಸೊ ದೇರ್ ವಾಸ್ ವಾರ್ಫೇರ್ ಹಿಯರ್. ವಾರ್ಫೇರ್ ಇದೆ ಅಂತಂದ್ರೆ ದ ಸೋಲ್ಜರ್ಸ್ ವರ್ ಟ್ರೈನ್ಡ್ ಇನ್ ಸಮ್ ಸಿಸ್ಟಮ್ ಅಲ್ಲ. ವಾಟ್ ವಾಸ್ ದಟ್ ಸಿಸ್ಟಮ್ ಅಂತ ನೋಡಕ್ ಹೋದಾಗ, ಈಗ ಕಳರಿಪಯಟ್ಟು ಲಿಟರರಿ ಎವಿಡೆನ್ಸಸ್ ತುಂಬಾ ಇಲ್ಲದೆ ಇದ್ರು ವರ್ಡ್ ಆಫ್ ಮೌತ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮೈಸೂರು ಈ ಒಡೆಯರ್ ನಮ್ದು ಏನಿದೆ ಡೈನಾಸ್ಟಿ, ಇಲ್ಲಿ ಗೂಢಾಚಾರಿಗಳೇ ಕಳರಿಪಯಟ್ಟು ಟ್ರೈನ್ ಆಗ್ತಾ ಇದ್ರು ಅಂತ ಹೇಳ್ತಾರೆ. ಗೆಟಿಂಗ್ ಬ್ಯಾಕ್ ಟು ದ ಕ್ವಶನ್, ಈಗ ಕಳರಿಪಯಟ್ಟು ಹುಟ್ಟಿದ್ದು ಪರಶುರಾಮ ಕ್ಷೇತ್ರ ಅಂತ ಹೇಳ್ತಾರೆ. ಪರಶುರಾಮರಿಂದ ಬಂದಿದ್ದು. ಪರಶುರಾಮರು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ನಿಂತ್ಕೊಂಡು ಅವ್ರ ಆಕ್ಸ್ ನ ಎಸಿತಾರೆ, ಒಂದು ಪೀಸ್ ಆಫ್ ಲ್ಯಾಂಡ್ ಮೇಲ್ ಬರುತ್ತೆ, ಅದು ಪರಶುರಾಮ ಕ್ಷೇತ್ರ ಅಂತ. ಇವತ್ತು ಆ ಪರಶುರಾಮ ಕ್ಷೇತ್ರ ಏನಂದ್ರೆ ಇಟ್ ಇಸ್ ಕೋಸ್ಟಲ್ ಕರ್ನಾಟಕ, ಇಟ್ ಈಸ್ ಕೇರಳ ಅಂಡ್ ಟೈನಿ ಬಿಟ್ ಆಫ್ ತಮಿಳ್ನಾಡು ಆಲ್ಸೋ. ನೀವು ಆ ಲೆಕ್ಕದಲ್ಲಿ ನೋಡಿದಾಗ ಕಳರಿಪಯಟ್ಟು ಇಸ್ ಕನ್ಸರ್ನ್ ವಿತ್ ಆಲ್ 3 ಸ್ಟೇಟ್ಸ್ ಅಲ್ಲ. ಇವತ್ತು ಕರ್ನಾಟಕದಲ್ಲೂ ಇದೆ. ಈಗ ಹೆಂಗೆ ಕಳರಿ ಇಸ್ ಅ ಪ್ಲೇಸ್ ಆಫ್ ಪ್ರಾಕ್ಟೀಸ್. ಕಳರಿ ಪಯಟ್ಟು ಅಂತ ಹೇಳಿದ್ರೆ ಇಟ್ ಈಸ್ ಅ ಪ್ರಾಕ್ಟೀಸ್ ವಿತ್ ರೆಸ್ಪೆಕ್ಟ್ ಟು ವಾರ್ಫೇರ್, ವೆಪನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಅಂದ್ರೆ ಪಯಟ್ಟು ಅಂತ ಹೇಳ್ತಾರೆ. ಕಳರಿ ಅಂತ ಇಸ್ ದ ಪ್ಲೇಸ್ ಆಫ್ ಪ್ರಾಕ್ಟೀಸ್. ನಾದ ಕಳರಿ ಅಂತ ಹೇಳಿದ್ರೆ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಾರೆ. ನೃತ್ಯ ಕಳರಿ ಅಂತ ಹೇಳಿದ್ರೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ರೆ. ಪಯಟ್ಟು ಕಳರಿ ಅಂತ ಹೇಳಿದ್ರೆ ವಾರ್ಫೇರ್ ರಿಲೇಟೆಡ್ ಈ ತರ ವೆಪನ್ರಿನೋ ಇಲ್ಲಾಂದ್ರೆ ಹೊಡೆದಾಟನೋ ಏನೋ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ. ಈ ಕಳರಿ ಪಯಟ್ಟು ಏನಿದೆ, ಈ ರೀಜನ್ ಏನಿದೆ ಪರಶುರಾಮ ಕ್ಷೇತ್ರ ಅಂತ ಇಲ್ಲಿಗೆ ಲಿಮಿಟ್ ಆಗಿದೆ. ಮತ್ತೆ ಒಂಚೂರು ಮೇಲ್ ಬಂದಾಗ ಡಿಫ್ರೆಂಟ್ ಸ್ಟೈಲ್ಸ್ ನೋಡ್ಕೊಂಡು ಬಂದಾಗ್ಲೂ ತುಳುನಾಡನ್ ಅಂತಾನೆ ಒಂದು ಸ್ಟೈಲ್ ಬರುತ್ತೆ ಕಳರಿಪಯಟ್ಟುಲಿ. ಸೊ ತುಳುನಾಡು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇಟ್ ಇಸ್ ಕರ್ನಾಟಕ, ಪ್ರೆಸೆಂಟ್ ಡೇ ಕರ್ನಾಟಕ. ಸೊ ಈ ತರ ನೋಡಿದಾಗ ಬರೀ ಒಂದ್ ಸ್ಟೇಟ್ಗೆ ಲಿಮಿಟ್ ಮಾಡೋದು ನನ್ನ ಪ್ರಕಾರ ಸರಿಯಲ್ಲ. ನಮಗೂ ಅಷ್ಟೇ ಹೋಲ್ಡ್ ಇದೆ ವಿದ್ಯೆ ಮೇಲೆ. ಜಸ್ಟ್ ಕೇರಳಲ್ಲಿ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಮತ್ತೆ ಅದ್ ನಾನು ಅರ್ಧದಲ್ಲಿ ಬಿಟ್ಬಿಟ್ಟೆ. ಕಳರಿ ಅಂದ್ರೆ ಪ್ಲೇಸ್ ಆಫ್ ಪ್ರಾಕ್ಟೀಸ್. ಇಲ್ಲ ನಮ್ಮ ಮೈಸೂರಲ್ಲಿ ಹಿಂಗೆ ಗರಡಿ ಮನೆಗಳಿದೆ, ಮಂಗಳೂರು ಮತ್ತೆ ಆ ರೀಜನ್ ಅಲ್ಲೂ ಗರಡಿಗಳು ಅಂತ ಇದ್ವು. ಅಲ್ಲಿ ತಾಲೀಮ್ ಅಂತ ಪದ ಉಪಯೋಗಿಸ್ತಾ ಇದ್ರಂತೆ, ಅಂದ್ರೆ ಫಿಸಿಕಲ್ ಪ್ರಾಕ್ಟೀಸ್ಗೆ. ತಾಲೀಮ್ ಅನ್ನೋ ಪದ ಮೋಸ್ಟ್ಲಿ ಇವಾಗ 200 years ಟಿಪ್ಪು ಸುಲ್ತಾನ ಇದರಲ್ಲಿ ಎಫೆಕ್ಟ್ ಇಂದ ಆ ಪದ ಬಂದಿರ್ಬೋದು. ಮೊದ್ಲೇನ್ ಪದ ಉಪಯೋಗಿಸ್ತಾ ಇದ್ರು ನಮ್ಗೆ ಗೊತ್ತಿಲ್ಲ. ಆದ್ರೆ ತಾಲೀಮ್ ಅನ್ನೋ ಹೆಸರಲ್ಲಿ ಒಂದು ಗರಡಿ ಮನೆ ಒಳಗೆ ಪ್ರಾಕ್ಟೀಸ್ ನಡೀತಾ ಇತ್ತು, ಎಲ್ಲಾ ವೆಪನ್ರಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಇವತ್ತಿಗೇನಕ್ಕೆ ನಿಂತೋಗ್ಬಿಟ್ಟಿದೆ ಅದು ಒಂದು ಡೆಫಿನೇಟಿವ್ ರೀಸನ್ ಕೊಡಕ್ಕಾಗಲ್ಲ. ಆದ್ರೆ ಕೇರಳದಲ್ಲಿ ಆ ಕಲ್ಚರ್ನ ಉಳಿಸ್ಕೊಂಡ್ ಬಂದಿದ್ದಾರೆ, ಮತ್ತೆ ಆ ಕಲ್ಚರ್ನ ಎಂಬ್ರೇಸ್ ಮಾಡ್ತಾ ಇದ್ದಾರೆ. ಮತ್ತೆ ಅದ್ರದ್ದು ಡಿವಿಡೆಂಡ್ಸ್ ಬೆನಿಫಿಟ್ಸ್ ತಗೋತಾರೆ, ಯಾಕಂದ್ರೆ ರೆಕಗ್ನಿಷನ್ ಅವ್ರಿಗೆ ತಾನೇ ಸಿಗ್ತಾರೆ. ನೀವು ಇವಾಗ ಮಾತಾಡುವಾಗ ಬೋನ್ ಮ್ಯಾರೋ ಕ್ಲೆನ್ಸಿಂಗ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸ್ವಲ್ಪ ನಂಗೆ ಇಂಟ್ರೆಸ್ಟಿಂಗ್ ಅನ್ಸ್ತು, ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ. ಏನದು ಬೋನ್ ಮ್ಯಾರೋ ಕ್ಲೆನ್ಸಿಂಗ್ ಅಂತ ಹೇಳಿದ್ರೆ ಮೇಡಮ್, ಕೆಲವು ಪ್ರಾಣಾಯಾಮಿಕ್ ಪ್ರಾಕ್ಟೀಸಸ್ ಏನಿರ್ತದೆ ಯೋಗದಲ್ಲಿ, ಈಗ ಬೋನ್ ಮ್ಯಾರೋ ಏನಿದೆ ಅದನ್ನ ಕ್ಲೆನ್ಸ್ ಮಾಡೋದಕ್ಕೆ ಅಂತಾನೆ ಕೆಲವು ಬ್ರೀದಿಂಗ್ ಟೆಕ್ನಿಕ್ಸ್ ಇರ್ತದೆ. ಅಂದ್ರೆ ಇದಕ್ಕೆ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ತುಂಬಾ ಇನ್ ಡೆಪ್ತ್ ಟಾಪಿಕ್ ಅದು. ಪ್ರಾಣ, ಈಗ ನಾನ್ ಸತ್ತೋಗ್ಬಿಟ್ರೆ ಪ್ರಾಣ ಹೋಯ್ತು ಇವನಿಗೆ ಅಂತ ಹೇಳ್ತಾರೆ, ಅದು ಮುಖ್ಯ ಪ್ರಾಣ. ಪ್ರಾಣ ನನ್ನ ದೇಹಕ್ಕೆ ಒಳಗೆ ನಾನು ತಗೊಂಡಾಗ 5 ಪಂಚಭೂತಗಳಲ್ಲಿ ಪ್ರಾಣ ಹೆಂಗ್ ಬೇಕಾ ತಗೊಬೋದು. ನನ್ನ ಬೇರ್ ಫುಟ್ ಕಾಲ್ ಇಡ್ತಾ ಇದೀನಿ ಅಂದ್ರೆ ಭೂಮಿಯಿಂದ ಪ್ರಾಣಶಕ್ತಿ ತಗೋತಾ ಇದ್ದೀನಿ, ಸನ್ಲೈಟ್ ಇಂದ ಪ್ರಾಣಶಕ್ತಿ ತಗೋತಾ ಇದೀನಿ, ವಾಯುವಿಂದ ಪ್ರಾಣಶಕ್ತಿ ತಗೋತಾ ಇದೀನಿ. ಈ ಪ್ರಾಣಶಕ್ತಿ ನನ್ನ ದೇಹ ತಗೊಂಡ ಮೇಲೆ ಇದು ಆಯುರ್ವೇದಿಕ್ ಕಾನ್ಸೆಪ್ಟ್ ಅಲ್ಲಿ 5 ತರ ಮುಖ್ಯ ಪ್ರಾಣಗಳಾಗಿ ಡಿವೈಡ್ ಆಗುತ್ತೆ. ಪ್ರಾಣ ಅಂತ ಹೇಳ್ತಾರೆ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಇಲ್ಲಿ ಡಿವೈಡ್ ಆಗುತ್ತೆ. ಈಗ ಪ್ರಾಣ ಅಂತ ಹೇಳಿದ್ರೆ ಏನಂದ್ರೆ ಮುಖ್ಯ ಪ್ರಾಣ, ಆ ಪ್ರಾಣ ಇಲ್ಲಿ ಎದೆ ರೀಜನ್ ಅಲ್ಲಿ ಇರುತ್ತೆ. ಸೊ ಯಾವುದೋ ಒಂದು ಯೋಗಿಕ್ ಪ್ರಾಕ್ಟೀಸ್, ಈಗ ಭುಜಂಗಾಸನ ಮಾಡ್ಬೇಕಾದ್ರು, ಚಕ್ರಾಸನ ಪ್ರಾಕ್ಟೀಸ್ ಮಾಡ್ಬೇಕಾದ್ರು, ಇಲ್ಲ ಕಳರಿ ಸ್ಪೆಸಿಫಿಕ್ ಎಕ್ಸಸೈಸ್ ಅದು ಮಾಡ್ಬೇಕಾದ್ರೆ
ಯಾವುದೇ ಎಕ್ಸಸೈಸ್ ನಾನು ಚೆಸ್ಟ್ ಓಪನ್ ಮಾಡಿ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಈ ಪ್ರಾಣವಾಯುನ ಇದು ಮಾಡ್ತಾ ಇದೀನಿ. ಸೊ ದಿಸ್ ಪ್ರಾಣವಾಯು ಇಸ್ ಕನ್ಸರ್ನ್ಡ್ ವಿತ್ ಅ ಫ್ಯೂ ಬಾಡಿ ಆರ್ಗನ್ಸ್. ಈ ಬಾಡಿ ಆರ್ಗನ್ಸ್ ಏನಿದೆ ಆ ಬಾಡಿ ಆರ್ಗನ್ಸ್ ಗೆ ಎಕ್ಸಸೈಸ್ ಆಗುತ್ತೆ. ಈಗ ಕೆಲವು ಎಕ್ಸಸೈಸಸ್ ಮೈ ಬ್ರೆತ್ ಗೋಸ್ ಡೌನ್, ಇದು ಇಟ್ಸ್ ಆಲ್ ರಿಲೇಟೆಡ್ ಟು ವ್ಯಾನ ಅಲ್ಲ ಅಪಾನವಾಯು. ಈಗ ಎಕ್ಸ್ಕ್ರೀಷನ್ ಆಗ್ಲಿ ಇಲ್ಲ ಡೈಜೆಷನ್ ಆಗ್ಲಿ, ಅಪಾನ ಏನಿದೆ. ಸೊ ನಾನು ಎಲ್ಲಿ ನಾಭಿಯಿಂದ ಕೆಳಗಡೆ ಬ್ರೆತ್ ಫೋಕಸ್ ಮಾಡ್ತಾ ಇದೀನಿ ಅಂದ್ರೆ ಆ ಕಲರಿ ಸ್ಪೆಸಿಫಿಕ್ ಎಕ್ಸಸೈಸಸ್ ಯೋಗದಲ್ಲೂ ಆ ವಾಯು ಕನ್ಸಿಡರ್ ಮಾಡ್ಕೊಂಡು ಇದು ಮಾಡ್ತಾ ಇದೀನಿ ಅಂತ. ಈಗ ಕೆಲವು ಎಕ್ಸಸೈಸಸ್ ಪೂರ್ತಿ ಬಾಡಿ ವರ್ಕೌಟ್ ಆಗುತ್ತೆ. ವ್ಯಾನ ಪೂರ್ತಿ ಬಾಡಿ ನ್ಯೂಟ್ರಿಯೆಂಟ್ಸ್ ಏನಿರುತ್ತೆ ಪೂರ್ತಿ ಬಾಡಿಗೆ ಸಪ್ಲೈ ಮಾಡುತ್ತಲ್ಲ, ಈ ತರ ಈ ಕಾನ್ಸೆಪ್ಟ್ಸ್ ನ ಇಟ್ಕೊಂಡು ಡಿಫ್ರೆಂಟ್ ಲೀನಿಯೇಜಸ್, ಡಿಫ್ರೆಂಟ್ ಪ್ರಾಕ್ಟೀಸಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಇದೇ ತರ ಅದು ಬ್ರೆತ್ ಹೋಲ್ಡ್ ಮಾಡಬೇಕು, ಇದೇ ತರ ಬ್ರೀತಿಂಗ್ ಮಾಡಬೇಕು ಸ್ಪೆಸಿಫಿಕ್ ಆಗಿ ಅಂತ ಹೇಳಿದಾಗ ಒಂದು ಫೋನ್ ನಂಬರ್ ಡಯಲ್ ಮಾಡ್ದಂಗೆ ಈ ನಂಬರ್ ಡಯಲ್ ಮಾಡಿದ್ರೆ ಈ ಇವ್ರಿಗೆ ಹೋಗುತ್ತೆ ಅನ್ನೋ ತರ. ಈ ತರ ಬ್ರೀತ್ ಮಾಡಿದ್ರೆ ಇದು ಬೋನ್ ಮ್ಯಾರೋ ಕ್ಲೆನ್ಸಿಂಗ್ ಆಗುತ್ತೆ. ಈ ತರ ಮಾಡಿದ್ರೆ ಈ ಪಾಸ್ಚರ್ ಅಲ್ಲಿ ಕೂತ್ಕೊಂಡು ಈ ಬಂಧ ಹಾಕೊಂಡು ಈ ತರ ಮಾಡಿದ್ರೆ ಬೋನ್ ಮ್ಯಾರೋ ಕ್ಲೆನ್ಸಿಂಗ್ ಆಗುತ್ತೆ. ಈ ತರ ಆಡಿದ್ರೆ ಮೈಂಡ್ ಒಳ್ಳೇದು. ಈ ತರ ಇದ್ರೆ ನಿಂದು ರೆಸ್ಪಿರೇಟರಿ ಇಲ್ಲ ಡಯಾಫ್ರಮ್ ಇಂದ ಬ್ರೀತ್ ಮಾಡ್ತೀಯ. ಈ ತರ ಮಾಡಿದ್ರೆ ಕಿಡ್ನಿಗೆ ಒಳ್ಳೇದು ಅಂತ. ದೇರ್ ಆರ್ ಸ್ಪೆಸಿಫಿಕ್ ಎಕ್ಸಸೈಸಸ್. ಕಲರಿಲಿ ದೇರ್ ಇಸ್ ನೋ ಲಿಟರರಿ ಸೋರ್ಸ್ ವಿಚ್ ಗಿವ್ಸ್ ಯು ದಿಸ್. ಓರಲ್ ಟ್ರೆಡಿಷನ್ ಅಲ್ಲಿ ಕೆಲವ್ರ ಹತ್ರ ಕೆಲವು ಇರುತ್ತೆ. ದ ಮೋರ್ ಯು ಟ್ರಾವೆಲ್, ದ ಮೋರ್ ಯು ಲರ್ನ್ ಫ್ರಮ್ ಮಾಸ್ಟರ್ಸ್, ದ ಮೋರ್ ಯು ಗೆಟ್ ಟು ನೋ ಅಬೌಟ್ ಇಟ್. ಓಕೆ, ಇದು ಕಲರಿಲಿ ತುಂಬಾ ಯೋಗಿಕ್ ಪ್ರಾಕ್ಟೀಸಸ್ ತುಂಬಾ ಇದೆ ಅನ್ಸುತ್ತೆ. ಅದ್ರ ಜೊತೆಗೆ ಅದೇ ನೀವು ಹೇಳಿದ್ರಿ ಲೀನಿಯೇಜ್ ಇದೆ ಅಂತ ಹೇಳಿದ್ರಿ, ಆಮೇಲೆ ತಂತ್ರ, ಯಂತ್ರ, ಮಂತ್ರ ಇದೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಅಂದ್ರೆ ಪ್ರಾಕ್ಟೀಸ್ ಮಾಡ್ತೀರಾ ಅಂತ. ಸೊ ಇದು ಮೋರ್ ಆಫ್ ಅ ಸ್ಪಿರಿಚುವಲ್ ಪ್ರಾಸೆಸ್ ಅನ್ಸುತ್ತೆ ನನ್ಗೆ ನೋಡೋದಕ್ಕೆ. ಇಟ್ ಈಸ್ ಡೆಫಿನೆಟ್ಲಿ ಅ ಸ್ಪಿರಿಚುವಲ್ ಪ್ರೊಸೆಸ್ ಮ್ಯಾಮ್. ನಾಟ್ ಓನ್ಲಿ ಕಲರಿಪಯಟು. ನಾನು ಕಲರಿಪಯಟು ಪ್ರಾಕ್ಟೀಸ್ನರ್ ಅಂದ್ಬಿಟ್ಟು ಬರೀ ಕಲರಿಪಯಟು ಅಂತ ಹೇಳಕ್ಕಾಗಲ್ಲ. ಎನಿ ಇಂಡಿಜಿನಿಯಸ್ ಆರ್ಟ್ ದಟ್ ಇಸ್ ಬಾರ್ನ್ ಇನ್ ದಿಸ್ ಸಾಯಿಲ್ ಇಸ್ ಸ್ಪಿರಿಚುವಲ್, ನೋ ಡೌಟ್. ನೀವು ಮ್ಯೂಸಿಕ್ ತಗೊಳ್ಳಿ, ಕರ್ನಾಟಿಕ್, ಹಿಂದೂಸ್ತಾನಿ ಆಗ್ಬೋದು, ಯು ಟೇಕ್ ಅಪ್ ಎನಿ ಡ್ಯಾನ್ಸ್ ಫಾರ್ಮ್ ವಿಚ್ ಇಸ್ ಕ್ಲಾಸಿಕಲ್, ಭರತನಾಟ್ಯಂ, ಕೂಚಿಪುಡಿ, ಯಾವ್ದನ್ನ ತಗೊಳ್ಳಿ, ಅಂಡ್ ಎನಿ ಮಾರ್ಷಲ್ ಆರ್ಟ್ ಬಾರ್ನ್ ಇನ್ ದಿಸ್ ಸಾಯಿಲ್ ಇಸ್ ಸ್ಪಿರಿಚುವಲ್. It is connected to the spiritual practices and the spiritual understanding of this land of Bharat. ಇಂಡಿಯಾ ಅನ್ನೋದು ಅವ್ರು ಕೊಟ್ಬಿಟ್ಟು ಹೋಗಿದ್ದು. ಆದ್ರೆ ಭರತಖಂಡದಲ್ಲಿ ಏನು ಹುಟ್ಟಿದ ಆರ್ಟ್ಗಳು ಇದೆಲ್ಲ ಇಲ್ಲಿದ ಸತ್ವನ ಸಾರಿ ಹೇಳುತ್ತೆ. ಕಲರಿಪಯಟು ಒಂದು ಕರ್ಮ ಅಂತ ತಗೊಂಡ್ರೆ ನೋಡ್ಬೋದು. ಆರ್ ಯು ಅಕ್ಯುಮುಲೇಟಿಂಗ್ ನಾಲೆಡ್ಜ್ ಹಿಯರ್, ಅಂಡ್ ಥ್ರೂ ದ ಪ್ರಾಕ್ಟಿಸ್ ಆಫ್ ವೆಪನ್ಸ್, ಥ್ರೂ ದ ಪ್ರಾಕ್ಟಿಸ್ ಯು ಆರ್ ಆಲ್ಸೋ ಗೇನಿಂಗ್ ಭಕ್ತಿ ಓವರ್ ದ ಡಿವೈನ್. ನಾನು ಗುರು ಕಾಲಕ್ಕೆ ಬೀಳ್ತೀನಿ ಅಂತ ಹೇಳಿದ್ರೆ ಇಂಡಿವಿಜುವಲ್ ಕಾಲಕ್ಕೆ ಬೀಳ್ತಾ ಇಲ್ಲ. ಕಳರಿಲಿ ಯು ಕಾಲ್ ದ ಪರ್ಸನ್ ಗುರುಕಲ್. ನನ್ನ ಗುರುಗಳನ್ನ ಜವಾಹರ್ ಗುರುಕಲ್ ಅಂತ ಹೇಳ್ತಾರೆ. ಎಲ್ಲರೂ ಏನ್ ಅನ್ಕೋ ಗುರುಕುಲ್ ಅಂತ ಅನ್ಕೋಬಿಡ್ತಾರೆ. ಗುರುಕುಲ ಅಲ್ಲ, ಅದು ಗುರುಕಲ್. ಗುರು ಒಂದ್ ಸಿಂಗಲ್ ಟರ್ಮ್, ಗುರುಕಲ್ ಇಸ್ ಅ ಪ್ಲೂರಲ್. ಅಂದ್ರೆ ಎಕ್ಸ್ಟ್ರಾ ರೆಸ್ಪೆಕ್ಟ್ ಕೊಡ್ತಾ ಇದೀವಿ ನಾವು ನಮ್ಮ ಆರ್ಟಲ್ಲಿ. ಅಂದ್ರೆ ದ ಪರ್ಸನ್ ಹೂ ಇಸ್ ಸ್ಟ್ಯಾಂಡಿಂಗ್ ಬಿಫೋರ್ ಮೀ, ಐ ಆಮ್ ಗೋಯಿಂಗ್ ಡೌನ್ ಟು ಹಿಮ್. ಐ ಆಮ್ ನಾಟ್ ಜಸ್ಟ್ ಗೋಯಿಂಗ್ ಡೌನ್ ಟು ಹಿಮ್, ಐ ಆಮ್ ಗೋಯಿಂಗ್ ಡೌನ್ ಟು ಲೀನಿಯೇಜ್ ಆಫ್ ಗುರುಸ್. ಅವರು ಒಂದ್ 10 ಜನ ಗುರುಗಳ ಪ್ರತೀಕವಾಗಿ ಇಲ್ಲಿ ನಿಂತಿದ್ದಾರೆ. ಸಾಕ್ಷಾತ್ ಶಿವನ್ ಪ್ರತೀಕವಾಗಿ ನಿಂತಿದ್ದಾರೆ. ಯಾಕೆಂದ್ರೆ ವಿದ್ಯೆ ಶಿವ ಪರಶುರಾಮನ್ ಕೊಟ್ಟ. ಪರಶುರಾಮ ಒಂದು 21 ಕಳರಿನೋ ಎಷ್ಟೋ ಸ್ಥಾಪನೆ ಮಾಡ್ದ, ಯಾರ್ಯಾರಿಗೂ ಹೇಳ್ಕೊಟ್ಟ. ಅಲ್ಲಿಂದೇ ವಿದ್ಯೆ ಹರಿದು ಬಂತು. ಇವತ್ತು ಈ ಮನುಷ್ಯ ನನಗೆ ಕೊಡ್ತಾ ಇದ್ದಾನೆ, ನಾನು ಇವ್ರು ಕಾಲಕ್ಕೆ ಬೀಳ್ತಾ ಇದೀನಿ ಅಂದ್ರೆ ಸಾಕ್ಷಾತ್ ಶಿವನಿಂದ ಹಿಡಿದು ಇಲ್ಲಿವರೆಗೂ ಯಾರ್ಯಾರು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಕಾಲಕ್ಕೆ ಬೀಳ್ತಾ ಇದೀನಿ ಅಂತ. ಮತ್ತೆ ಪ್ರತಿಯೊಂದು ವೆಪನ್ ಇರ್ಬೋದು ಕಳರಿಪಯಟಲ್ಲಿ, ಪ್ರತಿಯೊಂದು ಪ್ರಾಕ್ಟೀಸ್ ಇರ್ಬೋದು, ಇಟ್ ಈಸ್ ಡಿವೈನ್ಲಿ ಕನೆಕ್ಟೆಡ್. ನಾನು ಯಾವಾಗಲೂ ನನ್ನ ಸ್ಟೂಡೆಂಟ್ಸ್ಗೆ ಹೇಳೋದು ಒಂದೇ, every single movement of Kalripayattu has 3 dimensions. One is the spiritual understanding that it gives you. One is the body conditioning part which tones your body and mind. ಮೂರನೇದು it is the self defense aspect. ಈ ಮೂರು ಇಲ್ಲ ಅಂತ ಹೇಳಿದ್ರೆ ಒಂದು ಗುರು ಸರಿ ಹೇಳ್ಕೊಡ್ತಾ ಇಲ್ಲ ಅಂದ್ರೆ ಇದನ್ನ ನಾವು ಇವಾಗೇನೋ ರೂಢಿಮೆಂಟರಿ ಆಗಿ ನಾವೇ ಸ್ಥಾಪನೆ ಮಾಡ್ಕೊಂಡಿರ್ಬೇಕು ಅಂತ. ಒಂದು ಟ್ರೆಡಿಷನಲ್ ಕಲರಿಪಯಟು ಪ್ರೊಸೆಸ್ ಇಲ್ಲ ಪ್ರಾಕ್ಟೀಸ್ ಇಲ್ಲ ಟೆಕ್ನಿಕ್ ಅಂತ ಹೇಳಿದ್ರೆ ಈ 3 ಆಯಾಮಗಳು ಇರಬೇಕು. So it's a overall package. ನನ್ನ ಪ್ರಕಾರ it's a form of true education. Okay. So do you believe ಇದು ಇವಾಗ ಕಲರಿಪಯಟು ಅಲ್ಲೇ ತುಂಬಾ ಕಲ್ತ್ರೆ ಅಥವಾ ತುಂಬಾ ಮುಂದೆ ಹೋದ್ರೆ ಅಂದ್ರೆ ಡಸ್ ಇಟ್ ಲೀಡ್ ಟು ಫೈನಲ್ ಅಟೈನ್ಮೆಂಟ್ ಅಥವಾ ಎನ್ಲೈಟ್ಮೆಂಟ್ ಅಂತ ಹೇಳ್ತಾರಲ್ಲ? ಎಲ್ಲಾದ್ರಲ್ಲೂ ಪಾಸಿಬಲ್ ಅಲ್ಲ ಮೇಡಮ್. ಆತರ ಎಲ್ಲಾದ್ರಲ್ಲೂ ಪಾಸಿಬಲ್. Is it designed for that ಅಂತ ನನ್ನ ಕ್ವಶನ್. ಕಲರಿಪಯಟು what I say to students is it is primarily designed for self-defense. First you need to learn that. You have to be a kshatriya. First you have to get that attitude. ನಿನಗೆ
ನಾನು ನನ್ನನ್ನು ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಎಲ್ಲ ರೀತಿಯಿಂದಾನು ಸಕ್ಷಮ ಆಗಿದ್ದೀನಿ ಅಂತ ನೀನು ತಿಳ್ಕೊಂಡಾಗ ಆ ಲೆವೆಲ್ಗೆ ಹೋಗೋಷ್ಟರಲ್ಲಿ ನಿನ್ ಬಾಡಿ ಮತ್ತೆ ಮೈಂಡ್ ಒಂದು ಲೆವೆಲ್ಗೆ ಹೋಗಿರುತ್ತೆ. ದೆನ್ ಯು ಕ್ಯಾನ್ ಥಿಂಕ್ ಅಬೌಟ್ ಆಲ್ ದಿಸ್. ಇದೆ, ಇಟ್ ಡಿಪೆಂಡ್ಸ್ ಆನ್ ದ ಗುರು ದಟ್ ಯು ಟ್ರೈನ್ ವಿತ್. ಈಗ ಮೋಕ್ಷ ಅಂತ ಹೇಳೋದು, ಮುಕ್ತಿ ಮೋಕ್ಷ, ಇಟ್ ಈಸ್ ಟ್ರಾನ್ಸೆಂಡಿಂಗ್ ಬಿಯಾಂಡ್ ದ ಸೈಕಲ್ ಆಫ್ ಬರ್ತ್ ಅಂಡ್ ರೀಬರ್ತ್. ಸೊ ಅದಕ್ಕೆ ಇಟ್ ಈಸ್ ಆಲ್ಸೋ ಕನ್ಸರ್ನ್ಡ್ ವಿತ್ ಯುವರ್ ಪ್ರಾರಬ್ಧ ಕರ್ಮ. ಈಗ ಪ್ರಾರಬ್ಧ ಕರ್ಮ ಕಳೀಲಿಲ್ಲ ಅಂದ್ರೆ ಮುಕ್ತಿ ಹೊಂದಲ್ಲ. ಸೊ ಆ ಪ್ರಾರಬ್ಧ ಕರ್ಮ ಅನ್ನೋದು ಕಳಿಬೇಕು ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ದ ಎನ್ವೈರನ್ಮೆಂಟ್ ದಟ್ ಯು ಆರ್. ನನ್ನ ಅಪ್ಪ ಅಮ್ಮನ ಹಿಂಗ್ ನೋಡ್ಕೊಂತೀನಿ, ನನ್ನ ಸಂಸಾರನ ಹೇಗ್ ನೋಡ್ಕೊಂತಾ ಇದೀನಿ, ಇಲ್ಲ ಅಂದ್ರೆ ನನ್ನ ಸ್ಪಿರಿಚುವಲ್ ಪ್ರೊಸೆಸಸ್ ಹೇಗಿದೆ. ಬರೀ ಕಳರಿಪಯಟು ಮಾಡ್ತೀನಿ ನಾನು ಮುಕ್ತಿ ತಗೋತೀನಿ ಆಗಲ್ಲ, ಬರೀ ಯೋಗ ಮಾಡ್ತೀನಿ ಮುಕ್ತಿ ತಗೋತೀನಿ ಆಗಲ್ಲ. ಇಟ್ಸ್ ಓವರ್ ಆಲ್ ಪ್ಯಾಕೇಜ್ ಅಲ್ಲ. ಏನೇ ಮಾಡಿದ್ರು ಅದೊಂದು ಡಿವೈನ್ ಬ್ಲೆಸ್ಸಿಂಗ್ ಇದ್ರೆ ಆಗತ್ತೆ ಅಂತ ಹೇಗೆ ಹೇಳ್ತಾರೆ. ಕಳರಿಪಯಟಲ್ಲೂ ಆ ಥರ ಇದೆ. ಅದ್ರ ಫಸ್ಟ್ ಪ್ರೈಮರಿ ಪರ್ಪಸ್ is to learn self defense, is to learn the ಕ್ಷಾತ್ರ ಧರ್ಮ in its truest essence. Be a ಕ್ಷತ್ರಿಯ ಫಸ್ಟ್, ಆಮೇಲೆ ಸ್ಯಾಲ್ವೇಷನ್, ಮುಕ್ತಿ, ನಿರ್ವಾಣ, those are all bigger terms. ನೀವು ಆ ಲೆವೆಲ್ ಹೋಗ್ಬೇಕಾದ್ರೇನೆ ಅದ್ ಹೇಳ್ತಾರಲ್ಲ, when the student is ready the guru appears ಅಂತ. ಇಲ್ಲ ಅಂದ್ರೆ ಗುರು ಇಸ್ ಅ ಫಿನಾಮಿನನ್, ನಾಟ್ ಅ ಪರ್ಸನ್. ಆ ಥಾಟ್ ಬರುತ್ತೆ, ಇಲ್ಲಾಂದ್ರೆ ಗುರು ಇನ್ನೊಬ್ರ ಹತ್ರ ಕಳಿಸ್ತಾರೆ. ಈಗ ಕಲರಿಪಯಟು ಅಲ್ಲಿ ಒಂದು ಕೋಟ್ ಬಳಕೆ ಅಲ್ಲಿರುತ್ತೆ ಅಂತ ಕೇಳಿದೆ ನಾನು. ಬಿಫೋರ್ ಯು ನೋ ಟು ಹೌ ಟು ಹಾರ್ಮ್, ಯು ನೀಡ್ ಟು ನೋ ಹೌ ಟು ಹೀಲ್ ಅಂತ. ಸೊ ಇದು ಈವನ್ ಏನದು ನಿಮ್ ಪಾರ್ಟ್ ಆಫ್ ದ ಪ್ರಾಕ್ಟೀಸ್ ಅಲ್ಲಿ, ಅಂದ್ರೆ ಕಲರಿಪಯಟು ಅಲ್ಲಿ ಚಿಕಿತ್ಸಾ ಮತ್ತೆ ಮರ್ಮ ಇದನ್ನೆಲ್ಲ ಹೇಳ್ಕೊಡ್ತಾರೆ ಅಂತ. ಸೊ ಅದು ಇಟ್ ಶುಡ್ ಬಿ ದ ಅದರ್ ವೇ ಅರೌಂಡ್. ಫಸ್ಟ್ ಯು ನೋ ಹೌ ಟು ಹಿಟ್ ಅಂಡ್ ದೆನ್ ಯು ಲರ್ನ್ ಹೌ ಟು ಹೀಲ್. ಓಕೆ, ಫಸ್ಟ್ ಹೊಡೆಯೋದು, ಹೊಡೆದಾಡೋದು, ಯು ಲರ್ನ್ ಇಟ್ ಫ್ರಮ್ ಡೇ ಒನ್ ಆಕ್ಚುಲಿ. ಅಂಡ್ ಇನ್ ಟರ್ನ್ ಇಟ್ ಈಸ್ ಹೀಲಿಂಗ್ ಯು ಫ್ರಮ್ ವಿತಿನ್. ಫಸ್ಟ್ ಥ್ರೂ ಪ್ರಾಕ್ಟೀಸ್ ಐ ಹೀಲ್ ಮೈ ಸೆಲ್ಫ್. ನನ್ನಲ್ಲಿ ಒಳಗೇನು ಕೆಟ್ಟತನ ಇದೆ, ಕೆಟ್ಟ ಅಂಶಗಳೇನಿದೆ, ಐ ಹೀಲ್ ಮೈ ಸೆಲ್ಫ್ through practice. Then ನನ್ನ ಒಳಗಿರೋ ಒಳ್ಳೆತನನ ಆಚೆ ಇರೋ ಕೆಟ್ಟತನ ಏನೋ ಎಫೆಕ್ಟ್ ಮಾಡಕ್ ಬಂದಾಗ ಐ ಟ್ರೈ ಟು ಹಿಟ್ ಹಿಮ್. ಆಮೇಲೆ ಹೊಡೆದಾದ್ಮೇಲೆ ಹೌ ಟು ಹೀಲ್ ಅದರ್ಸ್ ಅನ್ನೋದು ಅದು ಲಾಸ್ಟ್ ಅಲ್ಲಿ ಬರುತ್ತೆ. ಸೊ ಹೀಲಿಂಗ್ ಫಸ್ಟ್ ನಾನೇ ಮಾಡ್ಕೋತೀನಿ ಥ್ರೂ ಪ್ರಾಕ್ಟೀಸ್. ಆಮೇಲೆ ಯು ಟು ಅನ್ ಎಕ್ಸ್ಟೆಂಟ್ ಯು ಲರ್ನ್ ಹೌ ಟು ಹೀಲ್. ಆಫ್ಟರ್ ಸರ್ಟನ್ ಪಾಯಿಂಟ್ ಇನ್ ಕಲರಿಪಯಟು ದೇರ್ ಆರ್ ಟೂ ವೇಸ್ ದಟ್ ಯು ಕ್ಯಾನ್ ಟೇಕ್. ಒಂದು ತುಂಬಾ ಸೈಂಟಿಫಿಕ್ ಆಗಿ ಯು ಲರ್ನ್ ಹೌ ಟು ಹಿಟ್. ಅದೇ ವಿಚಾರವಾಗಿ ತುಂಬಾ ಸೈಂಟಿಫಿಕ್ ಆಗಿ ತುಂಬಾ ಆಳದಲ್ಲಿ ಇಳಿಬಹುದು ಟೆಕ್ನಿಕ್ಸ್ ಅಲ್ಲಿ. ಸಮ್ ಪೀಪಲ್ ಟೇಕ್ ದ ಪಾತ್ ಆಫ್ ಕಳರಿ ಚಿಕಿತ್ಸಾ. ನೀವು ಹೇಳಿದಾಗೆ ಕಳರಿ ಚಿಕಿತ್ಸಾ ಅಂತ ಹೇಳಿದಾಗ ಇನ್ ಸಿಂಪಲ್ ಟರ್ಮ್ಸ್ ಇಟ್ ಇಸ್ ಮೋರ್ ಆಫ್ ಆರ್ಥೋಪೆಡಿಕ್ ಇನ್ ನೇಚರ್. ಕಳರಿಪಯಟು ಬೋನ್ ಸೆಟ್ಟಿಂಗ್ ಇರ್ಬೋದು, ಇಲ್ಲಾಂದ್ರೆ ಏನಾದ್ರು ಪ್ರಾಬ್ಲಮ್ಸ್ ಏನಾದ್ರು ಇದೆ ಅಂತ ಹೇಳಿದ್ರೆ ಕಳರಿಪಯಟು ಗುರುಗಳಿಗೆನೆ ಅವ್ರವ್ರ ಲೀನಿಯೇಜ್ ಪ್ರಕಾರ, ಗುರುಗಳ ಪ್ರಕಾರ, ಅವ್ರ ನಾಲೆಡ್ಜ್ ಪ್ರಕಾರ ಯೂರೇ ಆಯಿಲ್ಸ್ ಪ್ರಿಪೇರ್ ಮಾಡ್ತಾರೆ. ಯೂರೋ ಆಯಿಲ್ಸ್ ಪ್ರಿಪೇರ್ ಮಾಡಿ ಮಸಾಜ್ ಮಾಡೋದು, ಇಲ್ಲ ಅಂದ್ರೆ ಏನೋ ಬೋನ್ ಕ್ರ್ಯಾಕ್ ಆಗಿದ್ರೆ ಬೋನ್ ಸೆಟ್ಟಿಂಗ್, ಇದು ಆರ್ಥೋಪೆಡಿಕ್ ನೇಚರ್ ಇರುತ್ತೆ. ಮತ್ತೆ ಇವಾಗ ವಾತ ಪಿತ್ತ ಕಫ ಏನ್ ತ್ರಿದೋಷಗಳಿರುತ್ತೆ, ಇದನ್ನ ಬ್ಯಾಲೆನ್ಸ್ ಮಾಡಬೇಕು ಅಂತ ದೇಹ ಪ್ರಕೃತಿಗಳ ಪ್ರಕಾರ ಹೇಗೆ ಯಾವ ಆಯಿಲ್ ಯೂಸ್ ಮಾಡ್ಬೋದು, ಹೇಗೆ ಹೀಲ್ ಮಾಡ್ಬೋದು ಅನ್ನೋದು ಗುರುಗೆ ಅದು ಆಬ್ವಿಯಸ್ ನಾಲೆಜ್ ಬರುತ್ತೆ. ನೀವ್ ಕೇಳಿದ ಕ್ವಶನ್ ಆನ್ಸರ್ ಮಾಡ್ಬೇಕು. ಮರ್ಮಾಸ್ ಅಂತ ಆತರ ನೋಡಿದ್ರೆ ಫಸ್ಟ್ ಯು ಲರ್ನ್ ಟು ಹಿಟ್. ಹಿಂಗ ನಾನು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಫ್ರಮ್ ದ ಫಸ್ಟ್ ಡೇ ನಮ್ ಗುರುಗಳು ಹೇಳ್ಕೊಡ್ತಾರೆ, ಹೀಗೆ ಹೊಡಿ, ಪ್ರಾಕ್ಟೀಸ್ ಮಾಡು ಅಂತ. ದೆನ್ ಆಫ್ಟರ್ ಪಾಯಿಂಟ್ ಆಫ್ ಟೈಮ್ ಹಿಲ್ ಬಿ ಮೋರ್ ಸ್ಪೆಸಿಫಿಕ್. ಕೈದು ಮುದ್ರೆ ಕರೆಕ್ಟ್ ಆಗಿರ್ಬೇಕು, ಹೀಗೆ ಹೊಡಿ, ಸುಮ್ನೆ ಹಿಂಗ್ ಬಿಟ್ಬಿಡ್ಬಾರ್ದು, ಹೀಗೆ ಹೋಗ್ಬೇಕು, ಇದೇ ಆಂಗಲ್ ಅಲ್ಲೇ ಬರ್ಬೇಕು ಕೈ ಅಂತ. ಇದು ಯು ಆರ್ ಲರ್ನಿಂಗ್ ಜೊಮೆಟ್ರಿ ಆಲ್ಸೋ. ಈಗ ಸುಮ್ನೆ ಲೇಮನ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು, ಮ್ಯಾಥಮೆಟಿಕ್ಸ್ ಟರ್ಮ್ಸ್ ಹೇಳ್ಬೇಕು, ನಾನು ಸುಮ್ನೆ ಈ ಕೈ ಬೀಸ್ತಾ ಇದೀನಿ ಅಂತ ಹೇಳಿದ್ರೆ ಐ ಟೆಲ್ ಮೈ ಸ್ಟೂಡೆಂಟ್ಸ್ ಒಂದ್ ಡಯಾಗ್ನಲ್ ಲೈನ್, ಒಂದ್ ಹಾರಿಜಾಂಟಲ್ ಲೈನ್, ಒಂದ್ ಜೊಮೆಟ್ರಿ ಕಲಿತಾ ಇದೆಯಾ ಬಾಡಿ ಅಂತ. ಈಗ ಅದೇ ಡಯಾಗ್ನಲ್ ಲೈನ್ ನೀನ್ ಲಾಂಗ್ ಸ್ಟಿಕ್ ಅಲ್ಲಿ ಹೊಡಿಬಹುದು, ನೈಫ್ ಅಲ್ಲಿ ಹೊಡಿಬಹುದು. ಅದೇ ಹಾರಿಜಾಂಟಲ್ ಲೈನ್ ನೀನ್ ಯಾವ ವೆಪನ್ ಅಲ್ಲಿ ಮಾಡ್ಬೋದು, ಬೇರೆ ಹ್ಯಾಂಡಲ್ ಮಾಡ್ಬೋದು. ಆತರ ಜೊಮೆಟ್ರಿ ಕಲ್ತಾಗ ನನ್ ಬಾಡಿ ಒಳಗೂ ಒಂದ್ ಜೊಮೆಟ್ರಿ ಇರುತ್ತೆ. ಆ ಜೊಮೆಟ್ರಿ, ಈ ಸ್ಟ್ರೈಕಿಂಗ್ ಜೊಮೆಟ್ರಿ ತಿಳ್ಕೊಂಡಾದ್ಮೇಲೆ ಒಳಗನ್ ಜೊಮೆಟ್ರಿ ಅರ್ಥ ಮಾಡ್ಕೋತಾ ಹೋದಾಗ ದ ಎನರ್ಜಿ ದಟ್ ಈಸ್ ದೇರ್ ವಿತ್ ಇನ್ ಅವರ್ ಬಾಡಿ, ಇಟ್ ಟೇಕ್ಸ್ ಆಂಗ್ಯುಲರ್ ಕನೆಕ್ಷನ್ಸ್. ಒಂದೊಂದು ಜೊಮೆಟ್ರಿಕ್ ಪ್ಯಾಟರ್ನ್ಸ್ ಅಲ್ಲಿ ಫ್ಲೋ ಆಗುತ್ತೆ ಎನರ್ಜಿ ಒಂದೊಂದು ಬಾಡಿ ಪಾರ್ಟ್ ಅಲ್ಲಿ ಅಂತ. ಮರ್ಮ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಇದು ಹೇಳ್ತೀರಾ? ಸೊ ನೀಟಾಗಿ ಅರ್ಥ ಆಗತ್ತೆ ಅಂತ ಅಷ್ಟೇ. ಸೊ ಮರ್ಮ ಅಂತ ಹೇಳಿದ್ರೆ ಕನ್ನಡದಲ್ಲಿ ಹೇಳಿದ್ರೆ ಮರ್ಮ ಅಂದ್ರೆ ಒಂದು ಸೀಕ್ರೆಟ್ ಅಂತ. ಸೊ ದೀಸ್ ಆರ್
vital points within the body which are pranic centers, pranic energy centers within the body. ಈಗ ಮೈಸೂರ್ ಸಿಟಿನ ಒಂದು ಹ್ಯೂಮನ್ ಬಾಡಿ ಅಂತ ಹೇಳ್ಕೊಂಡ್ರೆ ಕೆಲವು junctions of the Mysore city has more population density, traffic density ಇರುತ್ತೆ. ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ ಈಗ ಆರ್ ಗೇಟ್ ಅಂತ ಒಂದು ಸರ್ಕಲ್ ಇದೆ, ಆರ್ ಗೇಟ್ ಹತ್ರ ಹೋದ್ರೆ ಅಲ್ಲಿ ನಾನು ಸೈಜರ್ ರೋಡ್ಗೆ ಹೋಗ್ಬೋದು, ದೇವರಾಜ ಅರಸ್ ರೋಡ್ಗೆ ಹೋಗ್ಬೋದು ಅಲ್ಲಿಗೆ ಹೋದ್ರೆ ಅಂತ. ಆ ತರ ಬಾಡಿಲೂ ಒಂದು ಇಂಪಾರ್ಟೆಂಟ್ ಜಂಕ್ಷನ್ಸ್ ಇರುತ್ತೆ. ಆ ಎನರ್ಜಿ ಸೆಂಟರ್ಸ್ ಅಲ್ಲಿ ಪ್ರಾಣ ಜಾಸ್ತಿ ಕಾನ್ಸಂಟ್ರೇಟ್ ಆಗಿರುತ್ತೆ. ಮರ್ಮ ಅಂತ ಹೇಳಿದ್ರೆ ಕನ್ನಡದಲ್ಲಿ ಹೇಳ್ಬೇಕು ಒಂದು ಸೀಕ್ರೆಟ್ ವೈಟಲ್ ಪಾಯಿಂಟ್ಸ್. ಮರ್ಮಾಸ್ ಅಂತ ಹೇಳಿದ್ರೆ ವೈಟಲ್ ಪಾಯಿಂಟ್ಸ್ ಅಂತ. ಕಳರಿಪಯಟ್ಟು ನೋಡಿದಾಗ 2 divisions. One is northern style of Kalripayattu, the second is southern style of Kalripayattu. Northern style of Kalripayattu is related to Parshurama. The southern style of Kalripayattu is related to Agastya Muni. Sage Agastya, who is one among the Saptarishis. In northern style of Kalripayattu ಏನು ಪರಶುರಾಮನಿಂದ ಬಂದಿದೆ. They follow more of Ayurveda. ಆಯುರ್ವೇದದ ಸಪರೇಟ್ ಸೆಟ್ ಆಫ್ 108 ಮರ್ಮಗಳಿದೆ. ಅಷ್ಟಿ ಮರ್ಮ, ಸ್ನಾಯು ಮರ್ಮ, ದಮನಿ ಮರ್ಮ ಅಂತ. ಅದು ಈ ಸುಶ್ರುತ ಸಮೇತ ಅಂತ ಆಯುರ್ವೇದಿಕ್ ಟ್ರೀಟೀಸ್ ಬರುತ್ತೆ. ವಾಗ್ಭಟ, ಈ ತರ ಎಷ್ಟೊಂದು ಆಯುರ್ವೇದಿಕ್ ಸ್ಕಾಲರ್ಗಳು ಏನ್ ಬರ್ದಿದ್ದಾರೆ ಅದ್ರ ಪ್ರಕಾರ ಬಾಡಿನ 108 ಮರ್ಮಗಳಾಗಿ ಡಿವೈಡ್ ಮಾಡ್ತಾರೆ. 107 108. ಅದನ್ ಬಿಟ್ರೆ ವಿತ್ ರೆಸ್ಪೆಕ್ಟ್ ಟು ಕಳರಿಪಯಟ್ಟು, ನಾರ್ಥನ್ ಸ್ಟೈಲ್ ಆಫ್ ಕಳರಿಪಯಟ್ಟು 64 ಕುಲಾಭ್ಯಾಸ ಮರ್ಮಗಳು ಅಂತ ಪ್ರಾಕ್ಟೀಸ್ ಮಾಡ್ತಾರೆ. 64 ಪಾಯಿಂಟ್ಸ್ ವಿಚ್ ಕ್ಯಾನ್ ಬಿ ಯೂಸ್ ಟು ಹೀಲ್ ಅಂಡ್ ಹಿಟ್. ಆ 64 ಪಾಯಿಂಟ್ ಅಂತ ಹೇಳಿದ್ರೆ ಈ ಕೈಯಲ್ಲಿ ಇಲ್ಲೊಂದು ಪಾಯಿಂಟ್ ಇದೆ ಅಂದ್ರೆ ಈ ಕೈಯಲ್ಲೂ ಅದೇ ಪಾಯಿಂಟ್ ಇದೆ. ಸೊ 64 is 37 ಆಕ್ಚುಲಿ. 37 64 ಆಗುತ್ತೆ. 64 ಪಾಯಿಂಟ್ ನೀವು ಕಲ್ತಾದ್ಮೇಲೆ ಯು ಹಿಟ್. ಈಗ ಒಂದು ಜೊಮೆಟ್ರಿ ಅಂತ ಹೇಳಿದ್ನಲ್ಲ, ಒಂದು ಜೊಮೆಟ್ರಿ ಈಗ I am hitting this way ಅಂದ್ರೆ I am adopting a diagonal line and a horizontal line. ಒಂದೊಂದು ಮರ್ಮಗಳಿಗೆ ಒಂದೊಂದು ಬಾಗ್ಲಿಗೆ ಹೆಂಗೆ ಸಪರೇಟ್ ಆಗಿ ಅದ್ರದ್ದೇ ಕೀ ಇರುತ್ತೆ, ಒಂದೊಂದು ಮರ್ಮಗಳಿಗೆ ಹೊಡೆಯಕ್ಕೆ ಅದ್ರದ್ದೇ ಆದ ಕೈ ಮುದ್ರೆ ಇರುತ್ತೆ. ಎಲ್ಲಾ ಮುದ್ರೆಗಳು ಎಲ್ಲದಕ್ಕೂ ಅಪ್ಲೈ ಆಗಲ್ಲ, ಎಲ್ಲಾ ಕೀಗಳು ಎಲ್ಲಾ ಬಾಗ್ಲಿ ಹಿಂಗ್ ಓಪನ್ ಮಾಡಕ್ ಆಗಲ್ಲ. ಫಸ್ಟ್ ಆ ಮುದ್ರೆಗಳು ನಿಮ್ಗೆ ಪ್ರಾಕ್ಟೀಸ್ ಅಲ್ಲೇ ಬಂದ್ಬಿಡುತ್ತೆ, ಯಾವ ಮರ್ಮಕ್ಕೆ ಹೇಗೆ ಹೊಡಿಬೇಕು ಅಂತ ಅನ್ನೋಯಿಂಗ್ಲಿ ನಿಮ್ ಮಸಲ್ ಮೆಮೊರಿ ಕೂತ್ಕೊಳ್ಳುತ್ತೆ ಥ್ರೂ ಪ್ರಾಕ್ಟೀಸ್. ದೆನ್ ದ ಗುರು ವಿಲ್ ಬಿ ಸ್ಪೆಸಿಫಿಕ್, ನೀನ್ ಇದೇ ಪಾಯಿಂಟ್ ಹೊಡಿತಾ ಇದೆಯಾ ಅಂತ. ದೆನ್ ಆಫ್ಟರ್ ಲರ್ನಿಂಗ್ ದಟ್ ಹಿಲ್ ಟೆಲ್ ಯು, ನೀನ್ ಇಲ್ಲಿ ಹೊಡೆದಾಗ ಯಾವ್ದೋ ಒಂದು ಪಾಯಿಂಟ್ ಹೊಡೆದಾಗ ಅವನ್ ಬಾಯಿ ಓಪನ್ ಆಗ್ಬಿಡುತ್ತೆ, ಕಣ್ಣು ಮೇಲ್ ಹೋಗ್ಬಿಡುತ್ತೆ. ಕಣ್ಣು ಮೇಲ್ ಹೋಗ್ಬಿಟ್ಟಿದೆ ಅಂದ್ರೆ ಯು ಶು ಅಂಡರ್ಸ್ಟ್ಯಾಂಡ್ ದಟ್ ಆ ಮರ್ಮಕ್ಕೆ ನೀನ್ ಹೊಡೆದಿದ್ಯಾ, ಏಟ್ ಆಗಿದೆ ಅಂತ. ಸೊ ಅದಕ್ಕೆ ಒಂದು ರಿವೈವಲ್ ಮೆಥಡ್ ಅಂತ ಹೇಳ್ತಾರೆ. ಟೆಕ್ಕನ್ ಕಳರಿಪಯಟ್ಟಲ್ಲಿ ಅಡಂಗಲ್ ಅಂತ ಹೇಳ್ತಾರೆ, ಒಂದು ರಿಟ್ರೀವಿಂಗ್ ಪ್ರೊಸೆಸ್ ಅದು. ನನ್ನ ಬಾಡಿನ ಈ ತರ ಮಸಾಜ್ ಮಾಡಿದ್ರೆ, ಈಗ ಯಾರಿಗೋ ಇಲ್ಲಿ ಎದೆಗೂಡುಗ್ ಹೊಡೆದ್ಬಿಟ್ಟೆ ನಾನು, ಎದೆಗೂಡುಗ್ ನಾನು ಹೊಡೆದಾಗ ಎದೆಗೂಡುಗ್ ಹೊಡೆಯೋದು ಯು ಕ್ಯಾನ್ ಡೂ ಅನ್ ಎಲ್ಬೋ ಆರ್ ಯು ಹ್ಯಾವ್ ಟು ಡೂ ಇದು ಪಂಚಕೈ ಅಂತ ಹೇಳ್ತಾರೆ ಮುದ್ರಾ. ಯು ಹ್ಯಾವ್ ಟು ಪಂಚ್ ಆರ್ ಯು ಯೂಸ್ ದ ಬಾಲ್ ಆಫ್ ದ ಫುಟ್. ಒಂದು ಸ್ಪೆಸಿಫಿಕ್ ಪಾಯಿಂಟ್ ಹೊಡೆದಾಗ ಅದು ಬ್ರೆತ್ ಲಾಕ್ ಆಗ್ಬಿಡುತ್ತೆ. ಸೊ ಹೌ ಡು ಐ ರಿಟ್ರೀವ್? ನೀ ಏಟು ಹೊಡೆದ್ಬಿಟ್ಟಿದೀನಿ, ಅವ್ನಿಗೆ ಬ್ರೆತ್ ಲಾಕ್ ಆಗ್ಬಿಟ್ಟಿದೆ, ನಾನು ಕೂಡಿಸ್ಬಿಟ್ಟು ಫಸ್ಟ್ ಇಲ್ಲಿ ಉಚ್ಚಿ ಮರ್ಮ ಅಂತ ಬರುತ್ತೆ, ಉಚ್ಚಿ ಮರ್ಮ ತಟ್ಟಬೇಕು, ನೆತ್ತಿ ತಟ್ತೀವಲ್ಲ, ನೆತ್ತಿ ತರ ತಟ್ಬಿಟ್ಟು ನಾನು ಇದ್ರ ಎಕ್ಸಾಕ್ಟ್ ಆಪೋಸಿಟ್ ಬೆನ್ನಲ್ಲಿ ಒಂದು ಪಾಯಿಂಟ್ ಇರುತ್ತೆ, ಪಾಯಿಂಟ್ಗೆ ದರ್ ಇಸ್ ರಿಟ್ರೀವಿಂಗ್ ಪ್ರೊಸೆಸ್. ಈ ತರ ಪ್ರತಿ ಪಾಯಿಂಟ್ಗೂ ಒಂದು ರಿವೈವಲ್ ಪ್ರೊಸೆಸ್ ಅಂತ ಇರುತ್ತೆ. ನಾವು 64 ಕುಲಾಭ್ಯಾಸ ಮರ್ಮಗಳು ಪ್ರಾಕ್ಟೀಸ್ ಮಾಡೋರ್ದು ನಮ್ದು ಆಯುರ್ವೇದಿಕ್ ವ್ಯೂ ಪಾಯಿಂಟ್ ಅಲ್ಲಿ ಈ ತರ ರಿಟ್ರೀವಿಂಗ್ ಪ್ರೊಸೆಸ್, ಈ ತರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಟೆಕ್ಕನ್ ಕಳರಿಪಯಟ್ಟು, ಸದರ್ನ್ ಸ್ಟೈಲ್ ಆಫ್ ಕಳರಿಪಯಟ್ಟು ಅಲ್ಲಿ ಸಿದ್ಧ ಏನಿದೆ ಮೆಡಿಸಿನಲ್ ಸಿಸ್ಟಮ್, ಇದ್ರ ಪ್ರಕಾರ ಆ ಸ್ಪೆಕ್ಟ್ರಮ್ ಅಲ್ಲಿ ನೋಡ್ತಾರೆ. ಸೊ ಮರ್ಮ ಅಂತ ಹೇಳ್ಬೇಕು, ಕಲಿಬೇಕಾದ್ರೆ ಫಸ್ಟ್ ಯು ಲರ್ನ್ ಹೌ ಟು ಹಿಟ್ ಥ್ರೂ ಪ್ರಾಕ್ಟೀಸ್. ಆಮೇಲೆ ಯು ಟು ಎನ್ ಎಕ್ಸ್ಟೆಂಟ್ ಒಬ್ಬ ಸೀನಿಯರ್ ಸ್ಟೂಡೆಂಟ್ ಆದ್ಮೇಲೆ ಯು ಲರ್ನ್ ದೋಸ್ ರಿವೈವಲ್ ಮೆಥಡ್ಸ್. ಆಮೇಲೆ ಒಂದು ಬ್ಯಾಚುಲರ್ ಡಿಗ್ರಿ ಲೆವೆಲ್ ಎಲ್ಲರೂ ಹೇಳ್ಕೊಡ್ತಾರೆ. ದೆನ್ ಮಾಸ್ಟರ್ಸ್ ಏನ್ರಲ್ಲಿ ಮಾಡ್ಬೇಕು ನಿನ್ ಇಷ್ಟ. ಯು ಆಸ್ಕ್ ದ ಗುರು ಆರ್ ಯು ಡಿಸ್ಕಸ್ ವಿತ್ ದ ಗುರು. ನಾನು ಈ ಫೈಟಿಂಗ್ ಆಸ್ಪೆಕ್ಟ್ ಅಲ್ಲೇನೆ ಐ ವಿಲ್ ಬಿ ಮೋರ್ ಪ್ರೊಫಿಷಿಯಂಟ್ ಇನ್ ದಿಸ್ ಅಂತ ಈ ಕಡೆ ಬರ್ತಾರೆ. ಅದ ನಂತರದವರು ಕೆಲವರು ಈ ಹೀಲಿಂಗ್ ಆಸ್ಪೆಕ್ಟ್ ಅಲ್ಲೇ ದೇ ಗೋ ಇನ್ ಡೆಪ್ತ್ ವಿತ್ ಇನ್ ದಟ್. ಯಾವ ಹರ್ಬ್ ಏನ್ ಮಾಡುತ್ತೆ, ಯಾವ ತರ, ಯಾವ ದೇಹ ಪ್ರಕೃತಿಗೆ ಏನಾಗುತ್ತೆ, ದೇ ಗೋ ಇನ್ ಡೆಪ್ತ್. ಸೊ it is more of orthopedic in nature. Adre the more you learn, the more you read texts related to Siddha or Ayurveda, you gain more knowledge with it. Okay. ನಾನು ಅದು ಹಾಗೆ ಕೇಳಿದೆ, ಮರ್ಮ ಪಾಯಿಂಟ್ನ ಒಂದು ಅಂದ್ರೆ ಟ್ರಿಗರ್ ಮಾಡಿದ್ರೆ ಅಥವಾ ಏನ್ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಪೇನ್ನ ಈ ಸದ್ಯದ ಮೂಮೆಂಟ್ ಅಲ್ಲಿ ನನ್ಗೆ ಇಲ್ಲಿ ಪೇನ್ ಇದೆ ಅಂತ ಹೇಳಿದ್ರೆ ಆ ಮರ್ಮ ಪಾಯಿಂಟ್ಸ್ನ ಯೂಸ್ ಮಾಡ್ಕೊಂಡು ಪೇನ್ನ ಲಿಟ್ರಲಿ ಹಿಂಗೆ ಸ್ಟಾಪ್ ಮಾಡ್ಬೋದು ಅಥವಾ ಪಾಸ್ ಮಾಡ್ಬೋದು ಅಂತ. ಅಂದ್ರೆ ನರ್ವಸ್ ಸಿಸ್ಟಮ್ನ
ಆಲ್ಟರ್ ಮಾಡ್ತಾರೆ ಅಂತ. ಇಸ್ ಇಟ್ ಟ್ರೂ ಆ ತರ? ಟು ಎನ್ ಎಕ್ಸ್ಟೆಂಟ್. ಓಕೆ ಆ ಲೆವೆಲ್ಗೆ ಬಾಡಿ ಜೊತೆ ಆಟ ಆಡೋಷ್ಟು ನಾಲೆಡ್ಜ್ ಬೇಕು. ಆ ಲೆವೆಲ್ಗೆ ನಾಲೆಡ್ಜ್ ಬಟ್ ಪಾಸಿಬಲ್ ಇದೆ. ಪಾಸಿಬಲ್ ಇದೆ, ಓಕೆ ಖಂಡಿತ ಪಾಸಿಬಲ್ ಇದೆ. ಸೊ ಮರ್ಮಾಸ್ ಆರ್ ಗೇಟ್ ವೇಸ್ ಆರ್ ಇಟ್ಸ್ ಅ ಕನೆಕ್ಷನ್ ಬಿಟ್ವೀನ್ ಯುವರ್ ಸಟಲ್ ಬಾಡಿ ಅಂಡ್ ಯುವರ್ ಫಿಸಿಕಲ್ ಬಾಡಿ. ಇಟ್ ಈಸ್ ನಾಟ್ ಫಿಸಿಕಲ್ ಬಾಡಿ ಇಲ್ಲಿ ಇದ್ರೂ ಇಟ್ ಈಸ್ ಆಲ್ಸೋ ಕನ್ಸರ್ನ್ ವಿತ್ ಯುವರ್ ಫಿಸಿಕಲ್ ಸಟಲ್ ಬಾಡಿ ಆಲ್ಸೋ. ಪ್ಲೇಸ್ಮೆಂಟ್ ಇಟ್ ಈಸ್ ನಾಟ್ ಅಲೈನ್ಡ್ ಆಸ್ ಇಫ್ ಈಗ ನಮ್ ಸ್ಕೂಲಲ್ಲಿ ಹೇಳ್ಕೊಟ್ಟಂಗೆ ರೆಸ್ಪಿರೇಟರಿ ಸಿಸ್ಟಮು, ಸರ್ಕ್ಯುಲೇಟರಿ ಸಿಸ್ಟಮು, ಎಕ್ಸ್ಕ್ರೀಟರಿ ಸಿಸ್ಟಮ್ ಈ ತರ ಇಲ್ಲ. ಬಾಡಿನ ಅವ್ರು ನೋಡೋದೇ ಇನ್ ಡಿಫ್ರೆಂಟ್ ಆಸ್ಪೆಕ್ಟ್. 114 ಚಕ್ರಗಳಿರುತ್ತೆ, ಅದರಲ್ಲಿ 7 ಮೇನ್ ಚಕ್ರಗಳು, 72,000 ನಾಡಿ ಇದೆ, ಅದರಲ್ಲಿ 14 ಮುಖ್ಯವಾದ್ದು, ಅದರಲ್ಲಿ 3 ಅತಿ ಪ್ರಮುಖವಾದ್ದು ಇಡ, ಪಿಂಗಾಳ, ಸುಷುಮ್ನ, ಬಿಟ್ರೆ 7 ಇಲ್ಲ. ಬರೀ ಹಠ ಯೋಗ ತಗೊಂಡ್ರೆ ಅವ್ರು ಸಹಸ್ರಾರನ್ ಕನ್ಸಿಡರ್ ಮಾಡಲ್ಲ, ಬರೀ ಆಜ್ಞಾ ತನಕ ನಿಂತ್ಕೋತಾರೆ. ಈ ವ್ಯೂ ಪಾಯಿಂಟ್ ಅಲ್ಲಿ ನೋಡಿದಾಗ ಸೊ ಮರ್ಮಗಳನ್ನ ಚಕ್ರಗಳ ಮುಖಾಂತರ ವಿಭಜನೆ ಮಾಡ್ತಾರೆ. ಸೊ ದೀಸ್ ಆರ್ ದ ಮರ್ಮಾಸ್ ವಿತ್ ಕೋಆರ್ಡಿನೇಟ್ ವಿತ್ ಮಣಿಪೂರಕ. ದೀಸ್ ಆರ್ ದ ಚಕ್ರಾಸ್ ವಿಚ್ ಕೋಆರ್ಡಿನೇಟ್ ವಿತ್ ಸ್ವಾದಿಷ್ಠಾನ. ದೀಸ್ ಆರ್ ದ ಚಕ್ರಾಸ್ ವಿಚ್ ಕೋಆರ್ಡಿನೇಟ್ ವಿತ್ ಮೂಲಾಧಾರ. ವಿಶುದ್ಧಿ ಕನೆಕ್ಟ್ ಆಗಿರೋದು ಯಾವುದು, ಅನಾಹತ ಕನೆಕ್ಟ್ ಆಗಿರೋದು ಯಾವುದು, ಆಜ್ಞಾ ಕನೆಕ್ಟ್ ಆಗಿರೋದು ಯಾವುದು, ಸಹಸ್ರಾರ ಕನೆಕ್ಟ್ ಆಗಿರೋದು ಯಾವುದು, ಇಲ್ಲ ವಾತಾಪಿತ್ತ ಕಫ ಯಾವ ಟ್ರಿಗರ್ ಪಾಯಿಂಟ್ಸ್ ವಾತ ಕನೆಕ್ಟ್ ಆಗುತ್ತೆ, ಯಾವ ಟ್ರಿಗರ್ ಪಾಯಿಂಟ್ಸ್ ಪಿತ್ತ ಕನೆಕ್ಟ್ ಆಗುತ್ತೆ, ಯಾವ ಟ್ರಿಗರ್ ಪಾಯಿಂಟ್ಸ್ ಕಫ ಕನೆಕ್ಟ್ ಆಗುತ್ತೆ. ಎಲ್ಲ ಅಷ್ಟನ್ನು ತಿಳ್ಕೊಬೇಕು ಅಂದ್ರೆ 2-3 ಲೈಫ್ ಟೈಮ್ ಬೇಕಾಗುತ್ತೆ. ದೇ ಟೇಕ್ ಒನ್ ಆಸ್ಪೆಕ್ಟ್, ಬರೀ ಪ್ಲೇಸ್ಮೆಂಟ್ ಮುಖಾಂತರ ತಗೋತಾರೆ. ಇಟ್ ಡಿಪೆಂಡ್ಸ್ ಆನ್ ದ ಗುರು, ನೀವು ಯಾರ ಹತ್ರ ಟ್ರೈನ್ ಮಾಡ್ತಾ ಇರ, ಅವರು ಆ ಲಿನಿಯೇಜ್ ಅಲ್ಲಿ ಯಾವ ಸ್ಪೆಸಿಫಿಸಿಟಿಗೆ, ಯಾವ ಸ್ಪೆಷಲೈಸೇಷನ್ಗೆ ಅವರು ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅದನ್ನ ನೀವು ಕಲ್ತ್ಕೋತೀರಾ. ಅವ್ರ ಹತ್ರ ಕಲ್ತ್ ಮೇಲೆ ಆಸ್ ವ್ಯಾಲ್ಯೂ ಅಡಿಷನ್ಸ್ ಯು ಗೋ ಟು ಡಿಫ್ರೆಂಟ್ ಮಾಸ್ಟರ್ಸ್ ಟು ಲರ್ನ್ ಡಿಫ್ರೆಂಟ್ ಥಿಂಗ್ಸ್. ಓಕೆ ನಿಮ್ಗೆ ಏನಾದ್ರು ಆತರ ಎಕ್ಸ್ಪೀರಿಯನ್ಸ್ ನಿಮ್ದು ಏನಾದ್ರು, ನಿಮ್ಗೆ ಯಾವ ಕಡೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ನಿಮ್ಗೆ ಹೇಳಿಲ್ಲ? ಐ ಆಮ್ ಮೋರ್ ಇಂಟು ಕಾಂಬ್ಯಾಟ್. ನನಗೆ ಕಲ್ರಿಪೈಟು ಇಸ್ ಸ್ಪಿರಿಚುವಲ್, ಫಾರ್ ಮಿ ಇಟ್ ಇಸ್ ಸೋಷಿಯಲ್ ಥಿಂಗ್ ಆಲ್ಸೋ. ಕಲ್ರಿಪೈಟು ಹೀಲಿಂಗ್ ಅಂದ್ರೆ ದೇರ್ ಆರ್ ಮೆನಿ ಮೆಥಡಾಲಜೀಸ್. ಇಫ್ ಗಾಡ್ ವಾಂಟೆಡ್ ದಿಸ್ ಟು ಬಿ ಅ ಪರ್ಫಾರ್ಮಿಂಗ್ ಆರ್ಟ್, ಡ್ಯಾನ್ಸ್ ಆಗಿ ಹುಟ್ಟಿಸ್ಬಿಡ್ತಿದ್ದ ಇದನ್ನ. ಭರತನಾಟ್ಯಂ, ಕುಚಿಪುಡಿ ಜೊತೆ ಇನ್ನೊಂದು ಕಲ್ರಿಪೈಟು ಅಂತ ಇನ್ನೊಂದು ಡ್ಯಾನ್ಸ್ ಇದೆ ಅಂತ. If dance wanted Kalripayattu just to be a healing system, Ayurveda, Siddha, ಈಗ ಆಯುಷ್ ಏನಿದೆ ಅದ್ರ ಜೊತೆ ಇದೊಂದು ಆಯುಷ್ ಕೆ ಅಂತ ಇನ್ನೊಂದು Kalripayattu ಸೇರಿಸ್ಕೊಂಬೋದು. ಇಲ್ಲ, ಹಾಗಲ್ಲ. ಇಟ್ ಈಸ್ ಅ ಕಾಂಬ್ಯಾಟ್ ಸಿಸ್ಟಮ್. ಸೊ ದ ಪ್ರಿನ್ಸಿಪಲ್ ಹ್ಯಾಸ್ ಟು ಬಿ ಫುಲ್ಫಿಲ್ಡ್, ದ ಪರ್ಪಸ್ ಹ್ಯಾಸ್ ಟು ಬಿ ಫುಲ್ಫಿಲ್ಡ್. ಎಲ್ಲರೂ ಮಾರ್ಷಲ್ ಆರ್ಟ್ಸ್ ಟ್ರೈನ್ ಮಾಡೋದ್ರಿಂದ ಯು ವಿಲ್ ಫಾರ್ಮ್ಯುಲೇಟ್ ಅ ಮೋರ್ ಕರೇಜಿಯಸ್ ಅಂಡ್ ವ್ಯಾಲ್ಯೂಂಟ್ ಸೊಸೈಟಿ. ಈಗ ಚೈನಾದಲ್ಲಿ ಮಕ್ಳೇನ್ ಮಾಡ್ತಾ ಇದಾರೆ, ನಮ್ಮ ದೇಶದಲ್ಲಿ ಮಕ್ಳೇನ್ ಮಾಡ್ತಾ ಇದಾರೆ ನನಗೆ ಐ ಆಮ್ ನಾಟ್ ಅಗೇನ್ಸ್ಟ್ ಡಾನ್ಸ್, ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಪರ್ಟಿಕ್ಯುಲರ್ ಪರ್ಫಾರ್ಮಿಂಗ್ ಆರ್ಟ್. ಐ ಆಮ್ ಅ ಪ್ರೋ Kalripayattu ಪ್ರಾಕ್ಟೀಸ್ನರ್, ಐ ಆಮ್ ಅ ಪ್ರೋ ಮಾರ್ಷಲ್ ಆರ್ಟಿಸ್ಟ್. ಅದಕ್ಕೆ ಹೇಳ್ತೇನೆ, ನೀವು ನಿಮಗೆ ಒಂದು ಸ್ಕೂಲಲ್ಲಿ ಆನ್ಯುವಲ್ ಡೇಗಳಲ್ಲಿ ಬರೀ ಡ್ಯಾನ್ಸು, ನಮ್ಮ ಕಲ್ಚರ್ ಇಲ್ಲಿ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಮಕ್ಳಿಗೆ ಮಾಡಿಸಿದ್ರಿಂದ ಏನ್ ಪ್ರಯೋಜನ? ನಮ್ಮ ಕಲ್ಚರ್ ಏನ್ ಬರ್ತಾ ಇದೆ ಅವ್ರಿಗೆ? ಈಗ ಆ ಮೆಕ್ಯುಲೆ ಫಾರ್ಮ್ ಆಫ್ ಎಜುಕೇಶನ್ ನೀವು ಕಂಟಿನ್ಯೂ ಮಾಡ್ತಾ ಇನ್ಫ್ಯಾಕ್ಟ್ ಇದೆಲ್ಲ ಪಾರ್ಟ್ ಆಫ್ ದ ಇದು ಸ್ಕೂಲ್ ಪ್ರಾಕ್ಟೀಸಸ್ ಮಾಡ್ಲೇಬೇಕಾಗಿತ್ತು. ಅಂದ್ರೆ ಈವನ್ ಭರತನಾಟ್ಯ, ಈವನ್ ಡ್ಯಾನ್ಸ್, ಸಿಂಗಿಂಗು, ಮತ್ತೆ ನೀವ್ ಹೇಳ್ದಂಗೆ ಮಾರ್ಷಿಯಲ್ ಆರ್ಟ್ಸ್, ಇದು ಯಾರು ಹೇಳ್ಕೊಡ್ತಾ ಇಲ್ಲ ಸ್ಕೂಲಲ್ಲಿ, ಇಲ್ವೇ ಇಲ್ಲ. ಇದು ಕಂಪ್ಲೀಟ್ ವೆಸ್ಟರ್ನ್ದು ಏನು ಫಿಲಾಸಫಿ ಇದೆ ಅಥವಾ ಅವ್ರದ್ದೇನು ಸಿಸ್ಟಮ್ ಇದೆ ಅದೇ ಆಗ್ತದೆ. ಮಿತ್ ಏನಂತ ಹೇಳಿದ್ರೆ ಮೇಡಮ್, ದೀಸ್ ಆರ್ ಆಲ್ ಟ್ರೀಟೆಡ್ as co-curricular activities. This was the form of education. ನಮ್ಮ ancestors ನೋಡ, this was the form of true education. ಈಗ Kalripayattu ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಈಗ Kalripayattu ಸೆಂಟ್ರಲ್ ಸ್ಟೈಲ್ ಆಫ್ Kalripayattu ಇಸ್ ಬೇಸ್ಡ್ ಆನ್ ಜೊಮೆಟ್ರಿಕ್ ಡಯಾಗ್ರಾಮ್ಸ್. ಜೊಮೆಟ್ರಿಕ್ ಡಯಾಗ್ರಾಮ್ಸ್ ಅಂತ ಹೇಳಿದಾಗ ನಾನು ಯಾವುದೋ ಒಂದು ಸ್ಕ್ವೇರ್ ಫುಟ್ ವರ್ಕ್ ನ ಫಾಲೋ ಮಾಡ್ತೀನಿ ಅಂತಂದ್ರೆ, ಒಂದ್ ಸ್ಕ್ವೇರ್ ಅಲ್ಲಿ ನಾನು ಮೂವ್ ಮಾಡ್ತಾ ಇದೀನಿ. ಆ ಫುಟ್ ವರ್ಕ್ ಗಳಿಗೆ ಎಷ್ಟೊಂದು ಕಾಂಬ್ಯಾಟಿವ್ ಇಂಟರ್ಪ್ರಿಟೇಷನ್ಸ್ ಇರುತ್ತೆ. ಆ ಸ್ಕ್ವೇರ್ ಅಲ್ಲೇ ಕಾಲು ಈ ಕಡೆ ಹಾಕಿದ್ರೆ ಅವ್ನು ಈ ಕಡೆ ಹೊಡೆಯಕ್ ಬಂದಾಗ ನಾನು ಈ ಕಡೆ ಹೋಗ್ಬೇಕು, ಈ ಕಡೆ ಬಂದಾಗ ಈ ಕಡೆ ಹೋಗ್ಬೇಕು. ಆ ತರ ಕಾಂಬ್ಯಾಟ್ ಇಂಟರ್ಪ್ರಿಟೇಷನ್ ಇದೆ. ದಟ್ ಈಸ್ ಕಾಮನ್ ಇನ್ ಆಲ್ ಮಾರ್ಷಲ್ ಆರ್ಟ್ಸ್. ಆದ್ರೆ Kalripayattu ಯಾಕೆ ಸ್ಪೆಷಲ್ ಅಂತ ಹೇಳಿದ್ರೆ, ಆ ಮಗು ಕೇಳುತ್ತೆ 4 ಪಾಯಿಂಟ್ ಏನ್ ಸ್ಪಿರಿಚುವಲ್ ಇಂಟರ್ಪ್ರಿಟೇಷನ್? ಇಟ್ ಇಸ್ ಮಾತಾ ಪಿತಾ ಗುರು ದೈವ. ನಾನ್ ನಿಂತ್ಕೊಂಡಾಗ ನನ್ ಮಾತಾ ಪಿತಾ ಹಿಂಗ್ ನಿಂತ್ಕೊಂತ ಇದೀನಿ ಅಂತ ಹೇಳಿದ್ರೆ, ನಾನ್ ನಿಂತ್ಕೊಳ್ಳಕ್ ಕಾರಣ ಯಾರು? ನಮ್ಮ ಅಪ್ಪ ಅಮ್ಮ. ಆಮೇಲೆ ಐ ಮೂವ್ ಟು ದ 3rd ಪಾಯಿಂಟ್ ಆಫ್ ದ ಸ್ಕ್ವೇರ್, ಐ ಗೋ ಟು ಅ ಗುರು. ದೆನ್ ಐ ಮೂವ್ ಟು ದ 4th ಪಾಯಿಂಟ್. ಅಪ್ಪ ಅಮ್ಮನಿಂದ ಗುರು ಹತ್ರ ಹೋಗದೆ ಗುರು ದೈವಕ್ಕೆ ದಾರಿ ತೋರಿಸ್ತಾ, ಮಾತಾ ಪಿತಾ ಗುರು ದೈವ. ದ 4 ಪಾಯಿಂಟ್ಸ್ ಆಲ್ಸೋ ಸಿಗ್ನಿಫೈಸ್ ದ 4 ವೇದಾಸ್. ದ 4 ಪಾಯಿಂಟ್ಸ್ ಆಲ್ಸೋ ಸಿಗ್ನಿಫೈಸ್ ಈಗ 4 ಯುಗಾಸ್. ಈಗ ನಾನು 2 ಪಾಯಿಂಟ್ ಅಲ್ಲಿ ನಿಂತೀನಿ. ಫಸ್ಟ್ 2 ಯುಗ, ಸತ್ಯುಗ ಮತ್ತೆ ತ್ರೇತಾಯುಗ ಆಯ್ತು. ಇಫ್ ಐ ಮೂವ್ ಟು ದ 3rd ಪಾಯಿಂಟ್, ಕೃಷ್ಣಂದು ಆ ಕ್ರಾಸ್ ಫುಟೆಡ್ ಸ್ಟಾನ್ಸ್ ಇದೆಯಲ್ಲ,
ಹಾ, ಆ ಕ್ರಾಸ್ ಫುಟೆಡ್ ಸ್ಟಾನ್ಸ್ ಬರುತ್ತೆ 3ನೇ ಪಾಯಿಂಟ್ ಹೋದಾಗ. ಓಕೆ. ಸೊ ದ ಥರ್ಡ್ ಯುಗ ಇಸ್ ದ್ವಾಪರ ಯುಗ. ದ್ವಾಪರ ಯುಗ ಕೃಷ್ಣ ಬಂದ ಅಂತ. ಸೊ ನೈಸ್. ನಾಲ್ಕನೇ ಪಾಯಿಂಟ್, ಯು ಕಮ್ ಟು ಅ ಪಾಶ್ಚರ್ ವೇರ್ your front leg will be bent and the other leg will be straight. So ಕಳರಿಪಯಟಲ್ಲಿ ಅದು ಹಾರ್ಸ್ ಪಾಶ್ಚರ್. 4ನೇ ಯುಗಕ್ಕೆ ಕುದುರೆ ಮೇಲೆ ಯಾರು ಬರ್ತಾ ಇದಾರೆ? ಕಲ್ಕಿ ಬರ್ತಾ ಇದ್ದಾನೆ. ಸೊ ಒಂದ್ ಮಗುಗೆ ಇಸ್ ನಾಟ್ ಜಸ್ಟ್ ಲರ್ನಿಂಗ್ ಫೈಟಿಂಗ್, ಈಸ್ ಲರ್ನಿಂಗ್ ಡಿಫ್ರೆಂಟ್ ಡೈಮೆನ್ಷನ್ಸ್. ನಿಮ್ಗೆ ಮಾತಾಪಿತಾ ಗುರು ದೈವ, 4 ವೇದಗಳು, ಈ ತರ ಇಂಟರ್ಪ್ರಿಟೇಷನ್ಸ್, ದಿಸ್ ಇಸ್ ಫಾರ್ಮ್ ಆಫ್ ಎಜುಕೇಶನ್. ಇದ್ರ ಜೊತೆಗೆ ಸ್ಕ್ವೇರ್ ಅಂದ್ರೆ ಏನೋ 90 ಡಿಗ್ರಿ ಆಂಗಲ್ಗಳು ಕಟ್ ಆಗ್ತಾ ಇದೆಪ್ಪ, ನಾನು ಹೇಳ್ಕೊಡ್ಬೇಕಂದ್ರೆ ಡಯಾಗ್ನಲ್ ಲೈನೋ ಹಾರಿಜಾಂಟಲ್ ಲೈನೋ, ಒಂದು ಸ್ಕ್ವೇರ್ ಅಲ್ಲಿ ದಿಸ್ ವರ್ಟಿಕಲ್ ಲೈನ್, ದಿಸ್ ಹಾರಿಜಾಂಟಲ್ ಲೈನ್, ಎರಡನ್ನು ನೀವು ಹಾಕಿದ್ರೆ ದೀಸ್ ಆರ್ ಡಯಾಗ್ನಲ್ ಲೈನ್ಸ್. ಎಷ್ಟು ಹೇಳ್ಕೊಟ್ಟಿದೀವಿ ಇಲ್ಲೇ ಒಳಗೆ. ಸ್ಕ್ವೇರ್ ಅಲ್ಲಿ ಎಷ್ಟು ಬಂತು? ಇಲ್ಲ, ನಾನು ಇದನ್ನ ನಿಮ್ಗೆ ಸೂಪರ್ಫಿಷಿಯಲ್ ಆಗಿ ಹೇಳ್ತಾ ಇದೀನಿ. ಇಟ್ಸ್ ಇನ್ ಡೆಪ್ತ್ ಕಾನ್ಸೆಪ್ಟ್. ದಿಸ್ ಇಸ್ ಜಸ್ಟ್ ಐ ಆಮ್ ಜಸ್ಟ್ ಸ್ಪೀಕಿಂಗ್ ಅಬೌಟ್ 4 ಪಾಯಿಂಟ್ಸ್. ಟ್ರಯಾಂಗಲ್ ಬರುತ್ತೆ, ರಿವರ್ಸ್ ಟ್ರಯಾಂಗಲ್ ಬರುತ್ತೆ. This goes still from one single point to 64. If ಈಗ ಯಾವ್ದೋ ಯೋಗ ಯಾವ್ದೋ ಒಂದು ಪಾಸ್ಚರ್ ಒಂದ್ ಕಾಲಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕಳರಿಪಯಟಲ್ಲೂ ಎಷ್ಟೋ ಪಾಸ್ಚರ್ಸ್ ಒಂದ್ ಕಾಲಲ್ಲಿ ಮಾಡ್ತಾ ಇರ. ಸೊ ಒಂದ್ ಕಾಲಲ್ಲಿ ದಟ್ ಸಿಂಗಲ್ ಪಾಯಿಂಟ್ ಸಿಗ್ನಿಫೈಸ್ ದ ಪ್ರೆಸೆನ್ಸ್ ಆಫ್ ಒನ್ ಯೂನಿವರ್ಸಲ್ ರಿಯಾಲಿಟಿ. ಸೊ ದೆನ್ ಯು ಮೂವ್ ಟು 2 points. That is, you acknowledge the presence of 2 energies, masculine and feminine. ಆಮೇಲೆ ಅದು 3 ಆಗುತ್ತೆ. ವಾತ ಪಿತ್ತ ಕಫ ಆಗುತ್ತೆ, ರಜೋಗುಣ ತಮೋಗುಣ ಸತ್ವಗುಣ ಆಗುತ್ತೆ, ಇಡಾ ಪಿಂಗಾಳ ಸುಷುಮ್ನ ಆಗುತ್ತೆ. ಇಲ್ಲ ನೀನ್ ಜಿಯೋಗ್ರಫಿ ಹೇಳ್ಕೊಡ್ಬೇಕು ಅಂತ ಹೇಳಿದ್ರೆ ಯು ವಿಲ್ ಟೀಚ್ ಅ ಕಿಡ್, ನೋಡಪ್ಪ 3 ರಿವರ್ಸ್ ಅಪ್ಪ, ಸರಸ್ವತಿ, ಗಂಗಾ, ಯಮುನಾ 3 ಸೇರಿದ್ರೆ ನಿನಗೆ ಈಗ ಪ್ರಯಾಗ್ರಾಜ್ ಎಲ್ಲಿದೆ? ಉತ್ತರ ಪ್ರದೇಶಲ್ಲಿದೆ. ಸೊ ಉತ್ತರ ಪ್ರದೇಶ್ ಒಂದು ಸ್ಟೇಟ್ ಅಂದ್ರೆ ಎಷ್ಟು ಸ್ಟೇಟ್ ಇದೆ ಇಂಡಿಯಾದಲ್ಲಿ? ಐ ಥಿಂಕ್ ದಿಸ್ ಶುಡ್ ಬಿ ದ ಫಾರ್ಮ್ ಆಫ್ ಎಜುಕೇಶನ್ ದಟ್ ಚಿಲ್ಡ್ರನ್ ಶುಡ್ ಬಿ ಥಾಟ್. ನಾ ಬರೀ ಫೈಟಿಂಗ್ ಹೇಳ್ಕೊಂತೀನಿ, ಎಲ್ಲೋ ಬರೀ ಒಂದ್ ಸ್ಟೇಜ್ ಕರ್ಕೊಂಡು ಹೋಗ್ಬಿಟ್ಟು ಮಕ್ಳ ಹತ್ರ ಕಡ್ಡಿ ಹಿಂಗ್ ಅಲ್ಲಾಡ್ಸ್ಬಿಟ್ಟು ಬರ್ತೀನಿ. ದಟ್ ಈಸ್ ನಾಟ್ ಕಳರಿಪಯಟು. ಅದು ಖಂಡಿತ ಕಳರಿಪಯಟು ಅಲ್ಲ. ಅದು ಏನೋ ನಾನು ಆಕ್ರೋಬ್ಯಾಟಿಕ್ಸ್ ಮಾಡಿಸ್ತೀನಿ, ಜಿಮ್ನಾಸ್ಟಿಕ್ಸ್ ಎಲ್ಲ ಕಲಿಬಹುದು. ಅಕಾರ್ಡಿಂಗ್ ಟು ಮೀ ಕಳರಿಪಯಟು ಇದೆಲ್ಲ ಇಷ್ಟು ನಾಲೆಡ್ಜ್ ಕೊಟ್ಬಿಟ್ಟು ಇಟ್ ಇಸ್ ಟೀಚಿಂಗ್ ಯು ಹೌ ಟು ಫೈಟ್ ಆಲ್ಸೋ. ನಮ್ಮವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ಒಂದು ಸಕ್ಷಮ ವಿದ್ಯೆ ಇದು. ಸೊ ಒಂದು ಒಳ್ಳೆ ಗುರು ಹತ್ರ ಇಂಥ ಒಂದು ಆರ್ಟ್ ಕಲ್ತ್ರೆ ಇಟ್ ಇಸ್ ಲೈಫ್ ಡಿಫೈನಿಂಗ್. ಇಟ್ ವಿಲ್ ಟ್ರಾನ್ಸ್ಫಾರ್ಮ್ ಯು ಇಂಟು ಅ ಬೆಟರ್ ಪರ್ಸನ್ ಆಕ್ಚುಲಿ. ನಿಮ್ಗೆ ಇವಾಗ ಹೇಳ್ತಾ ಇದೀರಲ್ವಾ, ಆಲ್ಮೋಸ್ಟ್ ಇವಾಗ ಹೋಗ್ತಾ ಇದೆ, ಅದ್ರದ್ದು ಅಥೆಂಟಿಸಿಟಿ ಹೋಗ್ತಾ ಇದೆ ಅಂತ. ಸೊ ನಿಮ್ಗೆ ಏನ್ ಅನ್ಸ್ತಾ ಇದೆ ಇವಾಗ ಅಟ್ ಪ್ರೆಸೆಂಟ್ ನೀವು ಹೇಳ್ಕೊಡ್ತೀರಾ ಕೂಡ ತುಂಬಾ ಜನಕ್ಕೆ? ಅವೇರ್ನೆಸ್ ಜಾಸ್ತಿ ಆಗ್ತಿದೆನಾ ಅಥವಾ ಕಡಿಮೆ ಆಗ್ತಿದೆನಾ? ಆರ್ ಯು ಹ್ಯಾಪಿ ಅಬೌಟ್ ಇಟ್? ಹೆಂಗಿದೆ ಸಿಚುಯೇಷನ್, ಹೇಗಿದೆ ಇವಾಗ? ಅವೇರ್ನೆಸ್ ಜಾಸ್ತಿ ಆದ್ರೆ ಇಟ್ ಶುಡ್ ಬಿ ಅಬೌಟ್ ರೈಟ್ ಥಿಂಗ್ಸ್ ಅಂತ ನಾನು ಹೇಳೋದು. ಈ ಕಳರಿಪಯಟು ಅಂತ ನನ್ನ ಪ್ರಕಾರ ನಂಬರ್ ಆಫ್ ಟೇಕರ್ಸ್ ಇನ್ಕ್ರೀಸ್ ಆಗ್ಲಿ ಅಂತ ನನಗೇನಿಲ್ಲ. 10 ಜನ ಪ್ರಾಕ್ಟೀಸ್ ಮಾಡಿದ್ರೆ ಕ್ವಾಲಿಟಿ ಸ್ಟಫ್ ಇರಬೇಕು. ಅದಕ್ಕೆ ಸುಮ್ನೆ ಸೂಪರ್ಫಿಷಿಯಲ್ ಆಗಿ ಒಂದು ಪರ್ಫಾರ್ಮಿಂಗ್ ಆರ್ಟ್ ತರ, ಇಲ್ಲ ಅಂದ್ರೆ ಸುಮ್ನೆ ಐ ಆಮ್ ನಾಟ್ ಅಗೇನ್ಸ್ಟ್ ಪರ್ಫಾರ್ಮರ್ಸ್ ಆರ್ ಎನಿಥಿಂಗ್. ನನಗೇನಂತ ಹೇಳಿದ್ರೆ, ಒಬ್ಬ ಕ್ಷತ್ರಿಯ ಈಗ ಒಂದು ಕ್ಷಾತ್ರ ಧರ್ಮ ಫಾಲೋ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇರ್ರೆಸ್ಪೆಕ್ಟಿವ್ ಆಫ್ ದ ಕಾಸ್ಟ್ ದಟ್ ಯು ಆರ್ ಬಾರ್ನ್ ಇನ್, ಇಫ್ ಯು ಆರ್ ವೀಲ್ಡಿಂಗ್ ಅ ವೆಪನ್ ಯು ಆರ್ ಅ ಕ್ಷತ್ರಿಯ. ಇಟ್ಸ್ ಬರ್ತಿಂದ ನೀನ್ ಡಿಫೈನ್ ಆಗಲ್ಲ ನೀನ್ ಎಲ್ಲಿಗೆ ಅಂತ. ನಾನು ವೆಪನ್ಸ್ ಕಲಿತಾ ಇದ್ದೀನಿ ಅಂತ ಯು ಬಿಕಮ್ ಅ ಕ್ಷತ್ರಿಯ. ಸೊ ಕ್ಷತ್ರಿಯ ಇಸ್ ಡಿಫೈನ್ಡ್ ಬೈ ಆಟಿಟ್ಯೂಡ್. ಯಾವ ಕ್ಷತ್ರಿಯ ಹೋಗ್ಬಿಟ್ಟು ಯಾವ್ದೋ ಕಾರ್ಪೊರೇಟ್ ಶೋ ಅಲ್ಲಿ ವೆಪನ್ ಹಿಡ್ಕೊಂಡು ಶೋಗಳು ಕೊಡ್ತಾ ಇದ್ರು? ಅದೊಂದು ಫಸ್ಟ್ ಮಕ್ಳಿಗೆ ಏನ್ ಹೇಳ, ಗತ್ತೆ ಹೇಳ್ಕೊಡ್ಬೇಕು, ಆ ಗಾಂಭೀರ್ಯತೆ ಹೇಳ್ಕೊಡ್ಬೇಕು. ನೀನ್ ಹಿಂಗೆ ಇರ್ಬೇಕು. ಹೌದು, ದೇಸ್ ಅ ಸರ್ಟನ್ ಇಂಟಿಗ್ರಿಟಿ ಟು ದ ಆರ್ಟ್. ಆ ಇಂಟಿಗ್ರಿಟಿಗೆ ತಕ್ಕಂಗೆ ನೀನು ಇರ್ಬೇಕು, ಆ ಗಾಂಭೀರ್ಯತೆ ಇರ್ಬೇಕು ನಿನಗೆ. ನಿನ್ ತುಂಬಾ ಪ್ಯಾಸಿವ್ ಆಗಿ ಯಾರ ಮುಂದೆನೋ ಹೋಗಿ, ಈಗ ಹೋಗ್ಬಿಟ್ಟು ಯಾರೋ ಸದ್ಗುರು ಮುಂದೆನಾ, ಸದ್ಗುರು ಇಸ್ ಜಸ್ಟ್ ಅನ್ ಎಕ್ಸಾಂಪಲ್. ಅದು ಒಬ್ಬ ಸ್ಪಿರಿಚುಲಿ ಎಲಿವೇಟೆಡ್ ಪರ್ಸನ್ ಮುಂದೆನೋ, ಇಲ್ಲಾಂದ್ರೆ ದೇವಸ್ಥಾನದಲ್ಲಿ ದೇವ್ರ ಮುಂದೆನೋ ಪರ್ಫಾರ್ಮ್ ಮಾಡು. ಇಟ್ ಮೇಕ್ಸ್ ಸೆನ್ಸ್ ಬಿಕಾಸ್ ಆರ್ಟ್ ಇಟ್ ಸೆಲ್ಫ್ ಇಸ್ ಫ್ರಮ್ ಹಿಮ್. ಈಗ ನಾನು ಯಾವಾಗ ನನ್ನ ಸ್ಟೂಡೆಂಟ್ಸ್ ಕೇಳ್ತಾ ಇರ್ತೀನಿ, ಇದು ಆ ಕನೆಕ್ಷನ್ ಬಿಟ್ಟೋಗ್ಬಿಡ್ತಾ ಇದೆ ಬಿಕಾಸ್ ಆಫ್ ಆಲ್ ದಿ ಸೋಷಿಯಲ್ ಫ್ಯಾಕ್ಟರ್ಸ್. ಈಗ ಕಳರಿಪಯಟು ಕಮ್ಸ್ ಫ್ರಮ್ ಅ ಪರ್ಟಿಕ್ಯುಲರ್ ಸ್ಟೇಟ್ ಅಂಡ್ ದ್ಯಾಟ್ ಪರ್ಟಿಕ್ಯುಲರ್ ಸ್ಟೇಟ್ ಇಸ್ ಇನ್ಕ್ಲೈನ್ ಟುವರ್ಡ್ಸ್ ಅ ಪರ್ಟಿಕ್ಯುಲರ್ ಐಡಿಯಾಲಜಿ ನೌ ಡೇಸ್. ಆ ಪರ್ಟಿಕ್ಯುಲರ್ ಐಡಿಯಾಲಜಿಗೆ ಇನ್ಕ್ಲೈನ್ ಆದ ತಕ್ಷಣ ದ ರಿಲೇಶನ್ಶಿಪ್, ಈ ರಿಲಿಜಿಯಸ್ ಕಾಂಟೆಕ್ಸ್ಟ್ ಅನ್ನೋದಕ್ಕಿಂತ ಕನೆಕ್ಷನ್ ವಿತ್ ಸನಾತನ ಧರ್ಮ ಎಲ್ಲೋ ಒಂದ್ ಕಡೆ ಬಿಟ್ಟೋಗ್ಬಿಡುತ್ತೆ ಅಂತಾನೂ ಅನ್ಸುತ್ತೆ. ಸನಾತನ ಧರ್ಮ ಅಂದ್ರೆ ಎಷ್ಟೊಂದ್ ಜನ ಅಂತಾರೆ, ದೀಪ ಹಚ್ಕೊಂಡೆಲ್ಲ ಮಾಡ್ತಾರೆ, ದೀಪ ಹಚ್ಬಿಟ್ಟ ಸನಾತನ ಧರ್ಮ ಆಗೋಗುತ್ತಾ? ಸನಾತನ ಧರ್ಮ ನೀವು ಜೀವಿಸ್ಬೇಕು, ನೀವು ಆ ಅಂಶಗಳನ್ನ ತಗೊಬೇಕು.
ಈಗ ಕಳರಿಪಯಟು ಪರಶುರಾಮನಿಂದ ಬಂದಿದೆ ಅಂತ ಹೇಳಿದ್ರೆ, ಪರಶುರಾಮ ಇಸ್ 6th ಅವತಾರ ಆಫ್ ವಿಷ್ಣು. 6th ಅವತಾರ ಆಫ್ ವಿಷ್ಣು ಅಂತ ಹೇಳಿದ್ರೆ, ಈಗ ವಿಷ್ಣುದು ಫೋರ್ಮೋಸ್ಟ್ ಮಂತ್ರ ಯಾವುದು? ಈಗ ಓಂ ನಮೋ ನಾರಾಯಣ ಬಿಟ್ರೆ, ಈಗ ವಿಷ್ಣುದು ಫೋರ್ಮೋಸ್ಟ್ ಮಂತ್ರ ವಿಚ್ ಕನೆಕ್ಟ್ಸ್ ಟು ಕಳರಿಪಯಟು ಇಸ್ ವಿಷ್ಣು ಸಹಸ್ರನಾಮ. ಯಾಕೆ ಕನೆಕ್ಷನ್ ಅಂತ ನಾನ್ ಅನ್ಕೋತೀನಿ ಅಂತ ಹೇಳಿದ್ರೆ, ವಿಷ್ಣು ಸಹಸ್ರನಾಮ ವಾಸ್ ಆಲ್ಸೋ ಕಂಪೋಸ್ಡ್ ಆನ್ ಅ ಬ್ಯಾಟಲ್ ಫೀಲ್ಡ್. ಭೀಷ್ಮರಿಂದ ಒಂದು ಬ್ಯಾಟಲ್ ಫೀಲ್ಡ್ ಅಲ್ಲೇ ಆಗಿದ್ದು. ವಿಷ್ಣು ಸಹಸ್ರನಾಮದಲ್ಲೇ ಅದ್ ಲೈನ್ ಬರುತ್ತೆ, ವನಮಾಲಿ ಗದಿ ಶ್ರಾಂಗಿ ಶಂಕಿ ಚಕ್ರಿ ಜನಂದಕಿ ಶ್ರೀಮನ್ ನಾರಾಯಣೋ ವಿಷ್ಣು ವಾಸುದೇವೋ ವಿರಕ್ಷತು. ವನಮಾಲಿ ಗದಿ ಶ್ರಾಂಗಿ ಗದ, ಕೌಮೋದಕ್ಕೆ ಏನೋ ಗದ ಇದೆ, ಸರಂಗ ಅನ್ನೋ ಬಿಲ್ಲಿದೆ, ನಂದಕಿ ಏನೋ ಸ್ವೋರ್ಡ್ ಇಟ್ಕೊಂಡಿದ್ದಾನೆ ಅವನು, ಈ ವೆಪನ್ಸ್ ಎಲ್ಲ ಶಂಖ, ಪಾಂಚಜನ್ಯ ಅನ್ನೋ ಶಂಖ ಇಟ್ಕೊಂಡಿದ್ದಾನೆ. ಇದೆಲ್ಲ ಆಟ ಸಾಮಾನ್ ಅಲ್ವಲ್ಲ, ಇದೆಲ್ಲ ಆಟ ಸಾಮಾನ್ ಅಲ್ಲ. ಹುಡುಗರಿಗೆ ಚಿಕ್ಕ ವಯಸ್ಸಿಂದ ಹೇಳಬೇಕು. ನಮ್ ಡಿಟಿ we acknowledge ನಿರ್ಗುಣ ಪರಬ್ರಹ್ಮ, ಬಟ್ ಸಗುಣ ಫಾರ್ಮ್ ಆಫ್ ವರ್ಷಿಪ್ ಅಲ್ಲೂ ವೆನ್ ಯು ಅಕ್ನಾಲೆಜ್ ಶಿವ, ವೆನ್ ಯು ಅಕ್ನಾಲೆಜ್ ದುರ್ಗಿ, ಅವಳು 10 ಕೈಯಲ್ಲಿ 10 ವೆಪನ್ಸ್ ಇದೆಪ್ಪ. ಸೊ ನಿಂಗ್ ಧರ್ಮ ಏನು ಅಂತ ತಿಳ್ಕೊಬೇಕಾ, ಭಗವದ್ಗೀತೆ ಓದು, ಭಗವದ್ಗೀತೆ ಕಲಿಸಿ, ಅದ್ರ ಜೊತೆ ಧರ್ಮ ಕಾಪಾಡ್ಬೇಕು ಅಂತಂದಾಗ ಈ ವಿದ್ಯೆಗಳು ಬೇಕು. ಈ ವಿದ್ಯೆಗಳನ್ನ ನಾವು ಇವಾಗ್ಲೇ ಬಿಟ್ಬಿಟ್ರೆ, ನಾವು ಕಳರಿಪಯಟು ಕಲಿಸ್ತಾ ಇದೀವಿ ಅಂತ ಹೇಳಿದಾಗ ಕಳರಿಪಯಟುನ ಕಲಿಸ್ಬಿಟ್ಟು ಯಾವ್ದೋ ಒಂದ್ ಮೆಡಲ್ ಮಾಡ್ಕೊಂಡ್ ಬರ್ತಾರೆ, ನಮ್ ಹುಡ್ಗ ಯಾವ್ದೋ ಒಂದ್ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಾನೆ, ಯಾಕೆ ಮಾಡ್ತಾ ಇದ್ದೀನಿ ಅಂತ ಮಗುಗ್ ಗೊತ್ತಿರ್ಬೇಕು, ಏನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಿರ್ಬೇಕು. ಇಫ್ ದ ಡಿವಿನಿಟಿ ವಿತ್ ಇನ್ ದ ಮೂಮೆಂಟ್ ಇಸ್ ನಾಟ್ ಅಕ್ನಾಲೇಜ್, ಇಫ್ ದಟ್ ಡಿವಿನಿಟಿ ಇಸ್ ನಾಟ್ ಟ್ಯಾಪ್ ಫ್ರಮ್ ವಿತ್ ಇನ್, ದೆನ್ ಇಟ್ಸ್ ಆಫ್ ನೋ ಯೂಸ್. ಅದು ಕುಂಡಲಿನಿ ಡಾರ್ಮೆಂಟ್ ಆಗಿ ಕೂತ್ಕೊಂಡಂಗೆ. ಅದು ಕುಂಡಲಿನಿನೂ ಎಬ್ಬಿಸ್ಬೇಕು, ಕುಂಡಲಿನಿ ಜೊತೆಗೆ ಒಳಗಿರೋ ಪೇಟ್ರಿಯಟಿಸಮ್ನು ಎಬ್ಬಿಸ್ಬೇಕು. ಒಳಗಿರೋ ಆ ಅಂಶ ನಮ್ ಒಳಗಿದೆ, ನಮ್ ಎಲ್ಲರಲ್ಲೂ ಇದು. ಈ ನಾಡನ್ ವಿದ್ಯೆ ಅಂದ್ರೆ ನಮ್ ಪ್ರತಿಯೊಬ್ಬರಲ್ಲೂ ಆ ಅಂಶ ಇದೆ. ಈಗ ನಮ್ಮ ಅಜ್ಜಿ ಇದ್ದಿದ್ರೆ, ನೀವು ಬಂದಿದ್ರೆ ಹೇಳಿರೋ ಮನೆಗೆ ಯಾರೋ ಮಹಾಲಕ್ಷ್ಮಿ ಬಂದ್ರು ಅಂತ. ಮಹಾಲಕ್ಷ್ಮಿ ಜೊತೆಗೆ ನೀವು ಮಹಾಕಾಳಿ ಕೂಡ, ಕಾಳಿ ಅಂಶನೂ ಒಳಗಿದೆ. ಹೆಣ್ಮಕ್ಳಿಗೆ ಅದನ್ನು ಹೇಳ್ಕೊಡ್ಬೇಕು. ತುಂಬಾ ಪ್ಯಾಸಿವ್ ಆಗಿ, ಐ ಆಮ್ ನಾಟ್ ಟೆಲಿಂಗ್ ದಟ್ ಲರ್ನಿಂಗ್ ಮ್ಯೂಸಿಕ್ ಅಂಡ್ ಡಾನ್ಸ್ ಮೇಕ್ಸ್ ಯು ಪ್ಯಾಸಿವ್. ಇಟ್ ಈಸ್ ದೇರ್, ಅದ್ರದ್ದೇ ಆದ ಇಂಪಾರ್ಟೆನ್ಸ್ ಇದೆ. ದೋಸ್ ಆರ್ ಬ್ಯೂಟಿಫುಲ್ ಆರ್ಟ್ಸ್. ಶಿವ ಡ್ಯಾನ್ಸ್ ಮಾಡೋದ್ನ ಭರತ ಮುನಿ ನೋಡ್ದ, ಭರತನಾಟ್ಯ ಮಾಡ್ಕೊಂಡ, ನಂದಿ ನೋಡ್ದ, ಒಂದು ವಾರ್ಫೇರ್ ಆಕ್ಟಿವಿಟಿ ತರ ಮಾಡ್ಕೊಂಡ ಅಷ್ಟೇನೆ. ಅದೇ ಆ ಡಮರುದ್ ಸದ್ದಿಂದ ನಾದ ಬಂತು, ಸೌಂಡ್ ಬಂತು. ಸೊ ದ ಅಲ್ಟಿಮೇಟ್ ಸೋರ್ಸ್ ಇಸ್ ಶಿವ. ಸೊ ಯು ಹ್ಯಾವ್ ಟು ಲರ್ನ್ ಮೂಮೆಂಟ್ಸ್, ಫಿಲಾಸಫೀಸ್ ಅಂಡ್ ಪ್ರಿನ್ಸಿಪಲ್ಸ್ ವಿತ್ ರೆಸ್ಪೆಕ್ಟ್ ಟು ಶಿವ. ಶಿವ ಯಾರು? ಶಿವ ಮತ್ತೆ ವಿಷ್ಣು ಇಬ್ರು ಒಂದೇ. ಈಗ ಸ್ಕಂದ ಉಪನಿಷತ್ಗಳಲ್ಲೇ ಹೇಳ್ತಾರೆ, ಅದು ಶಿವಶ್ಚರ ದೇವರ್ ವಿಷ್ಣು, ವಿಷ್ಣುಶ್ಚರ ದೇವರ್ ಶಿವ, ಇಬ್ರು ಒಂದೇ. So you are acknowledging a presence of one universal reality also. ಇದನ್ನ ವಿತ್ ರೆಸ್ಪೆಕ್ಟ್ ಟು ಸೆಲ್ಫ್ ಡಿಫೆನ್ಸ್ ಕರ್ತಾಗ ಧರ್ಮ ಅಂದ್ರೆ ನಾಟ್ ರಿಲಿಜಿಯನ್, ಧರ್ಮ ವಾಟ್ ದಟ್ ರೈಟಿಯಸ್ ಡ್ಯೂಟಿ, ಅದೇನು ಅಂತ ಅರ್ಥ ಆಗತ್ತೆ. ರೈಟಿಯಸ್ ಡ್ಯೂಟಿಗೆ ಧಕ್ಕೆ ಬಂದಾಗ ಏನ್ ಹೇಗೆ ಕಾಪಾಡ್ಕೋಬೇಕು ಅನ್ನೋದು ಈ ವಿದ್ಯೆ ಹೇಳ್ಕೊಡುತ್ತೆ. ಇಟ್ ಶುಡ್ ಬಿ ಥಾಟ್ ಇನ್ ದಿಸ್ ಫಾರ್ಮ್. ಇದು ನೀವು ಕೇಳಿದ ಕ್ವಶನ್ಗೆ ಈ ತರ ಹೇಳ್ಕೊಟ್ರೆ ಕಳರಿ ಉಳಿಲಿ ಅಂತ ನಾನ್ ಯಾವಾಗ್ಲೂ ಅನ್ಕೊಳ್ಳೋದು. ತುಂಬಾ ಪ್ಯಾಸಿವ್ ಆಗಿ ಏನೋ ಒಂದ್ 3 ಮೂಮೆಂಟ್ ಕಲ್ತ್ಬಿಟ್ಟು, ಎಲ್ಲೋ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟು, ಇಲ್ಲಾಂದ್ರೆ ಯಾವ್ದೋ ಒಂದ್ ಮೆಡಲ್ ಗೆದ್ಬಿಟ್ಟು ನಂಗೆ ಕಳರಿಪಯಟು ಗೊತ್ತಾ, ಅವ್ರ ಪ್ರಕಾರ ಅದು ಕಳರಿಪಯಟು ಆಗಿರ್ಬೋದು, ನನ್ನ ಪ್ರಕಾರ ಅಲ್ಲ. ನನ್ ಪರ್ಸನಲ್ ವ್ಯೂ ಅದು. ಎಷ್ಟೊಂದ್ ಜನ ಇದನ್ನ ಒಪ್ಕೋತಾರೆ, ಎಷ್ಟೊಂದ್ ಜನ ಇದ್ದು ಇಲ್ಲ ಇವನ್ ಯಾವ ದೊಡ್ಡ ಮನುಷ್ಯ ಅಂತ ಕೇಳ್ಬೋದು. ನಾನ್ ಕಲ್ತಿರೋ ವಿದ್ಯೆಗೆ, ನನಗಿರೋ ಇಂಟೆಲೆಕ್ಟ್ಗೆ ಇದೇ ಕಳರಿಪಯಟು. ನಿಮ್ಗೆ ಇದಲ್ವಾ, ನೀವು ಪ್ರಾಕ್ಟೀಸ್ ಮಾಡಬೇಡಿ, ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ಒಂದ್ ಡೆಮೋಕ್ರೆಟಿಕ್ ಸೆಟಪ್ ಅಲ್ಲಿ ಇದೀವಿ, ನಿಮ್ಗೆ ಇಷ್ಟ ಬಂದಂಗಿರಿ. ಅದೇ ಡೆಮೋಕ್ರೆಟಿಕ್ ಸೆಟಪ್ ಅಲ್ಲಿ ನಾನು ಇದೀನಿ. ಐ ಹ್ಯಾವ್ ದ ಫ್ರೀಡಮ್ ಆಫ್ ಸ್ಪೀಚ್, ನಾನು ಹೇಳ್ಕೊತಾ ಇದ್ದೀನಿ. ಅದೇ ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್ ಅನ್ಸುತ್ತೆ. ಅಂದ್ರೆ ಒಂದ್ ಕಡೆಯಿಂದ ನೋಡಿದ್ರೆ ಅಟ್ಲೀಸ್ಟ್ ಈ ಕಳರಿ ಅನ್ನೋದು ಏನು ಅನ್ನೋದು ಉಳ್ಕೊಂತಾ ಇದೆ, ಅದರಿಂದ ಮತ್ತೆ ಈ ಕಡೆ ಬರ್ಬೋದು. ಅಂದ್ರೆ ಇನ್ನೂ ಡೀಪರ್ ನಾಲೆಡ್ಜ್ ಗೆ ಏನು ಪ್ರಾಕ್ಟೀಸ್ ಮಾಡ್ಬೋದು ಅಂತ ಅನ್ಸುತ್ತೆ. ಒಂದ್ ಕಡೆ ನೀವ್ ಹೇಳ್ದಂಗೆ ಟ್ರೂ, ಸುಮ್ನೆ ಅದ್ ಪರ್ಫಾರ್ಮೆನ್ಸ್ ತರ ಆಗ್ಬಾರ್ದು, ಅದ್ರದ್ದು ಎಸೆನ್ಸ್ ಕಳ್ಕೋಬಾರ್ದು. ಎರಡು ಕರೆಕ್ಟ್ ಅನ್ಸುತ್ತೆ. ಹಂಗ್ ಗೊತ್ತೇ ಆಗಲ್ಲ. ಅದು ಪ್ರಿನ್ಸಿಪಲ್ ನೀವು ಗೊತ್ತಾಗ್ಲೇಬೇಕು. ಈಗ ಭರತನಾಟ್ಯಂ ಕಲಿತೀರಾ ಅಂತ ಅನ್ಕೊಳ್ಳಿ. ಭರತನಾಟ್ಯಮ್ ನೀವು ಹೋಗ್ಬಿಟ್ಟು ಯಾವ್ದೋ ಒಂದು ಡ್ಯಾನ್ಸ್ ರಿಯಾಲಿಟಿ ಶೋ ಮಾಡಿ ಬೇಡ ಅಂತ ಹೇಳಲ್ಲ. ಇಫ್ ಭರತನಾಟ್ಯಂ ಇಸ್ ನಾಟ್ ಪ್ರಾಕ್ಟೀಸ್ಡ್ ಇನ್ ದ ವೇ ಇಟ್ ಹ್ಯಾಸ್ ಟು ಬಿ, ಎಲ್ಲಿ ವಿದ್ಯೆ ನೀವು ಉಳಿಸ್ಬಿಟ್ಟು ಆಮೇಲೆ ನೀವು ಅದ್ರಿಂದ ಏನೋ ಮಾಡಿ, ನೀವು ವಿದ್ಯೆನ ನಿಮ್ ಮೆಟೀರಿಯಲಿಸ್ಟಿಕ್ ವಯಬಿಲಿಟಿಗೋಸ್ಕರ ಚೇಂಜ್ ಮಾಡ್ಕೊಂಡು ನೀವು ಹೆಂಗ್ ಬೇಕಾದ್ರೂ ಇದ್ ಮಾಡ್ತೀರಾ ಅಂದ್ರೆ ದೇರ್ಸ್ ಅ ಪ್ರಾಬ್ಲಮ್. ಸೊ ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಅಂದ್ರೆ ಎಷ್ಟೊಂದು ಎಕ್ಸ್ಪ್ಲೇನ್ ಮಾಡುವಾಗ ತುಂಬಾ ಸ್ಕ್ರಿಪ್ಚರಲ್ ನಾಲೆಡ್ಜ್ ಕೂಡ ಇದೆ, ಎಷ್ಟೊಂದು ನಾಲೆಡ್ಜ್ ಇದೆ ನಿಮ್ಗೆ. ಸೊ ಇದೆಲ್ಲ ಪಾರ್ಟ್ ಆಫ್ ಕಳರಿಪಯಟುನ ಅಥವಾ ನೀವು ಸಪ್ರೇಟ್ ಆಗಿ ನಿಮ್ ಇಂಟ್ರೆಸ್ಟ್ ಇಂದ ಕಲ್ತಿರೋ ಅಂತದ?
ಮೋಸ್ಟ್ ಆಫ್ ಆಲ್ ನಾಲೆಜ್ ಎಲ್ಲ ಕ್ಲರಿ ಬೇಸ್ಡ್ ಮೇಡಮ್. ಅಂದ್ರೆ ಒಂದ್ ವಿಚಾರ ತಿಳ್ಕೋತಾ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದು ಒಂಚೂರು ಓದಿದ್ದು ಇದೆ. ಮತ್ತೆ ಯು ಇಂಟ್ರಾಕ್ಟ್ ವಿತ್ ಲೈಕ್ ಮೈಂಡೆಡ್ ಪೀಪಲ್, ಅದರಿಂದನೂ ಬರುತ್ತೆ. ಮೋಸ್ಟ್ ಆಫ್ ಆಲ್ ಕ್ಲರಿಫೈಡ್ ಟು ಒಂದು ಓರಲ್ ಟ್ರೆಡಿಷನ್ ಅಲ್ಲಿ ಹೋಗುತ್ತಲ್ಲ, ಮೋಸ್ಟ್ ಆಫ್ ಆಲ್ ನಾಲೆಡ್ಜ್ ಗುರುಗಳಿಂದಾನೆ ಬಂದಿರೋದು. ಇಲ್ಲ ಅಂದ್ರೆ ಅವ್ರೊಂದು ಸ್ಪಾರ್ಕ್ ಇಗ್ನೈಟ್ ಮಾಡಿರ್ತಾರೆ, ನಾವ್ ಅದ್ರ ಬಗ್ಗೆ ಇನ್ನೊಂದು ಚೂರು ತಿಳ್ಕೊಂಡಿರ್ತೀವಿ ಅಷ್ಟೇ. ಓಕೆ ಓಕೆ. ಹಾಗೆ ನೀವು ನೀವು ಬೇರೆ ಏನೇನು ಎಕ್ಸ್ಪ್ಲೋರ್ ಮಾಡಿದೀರಾ ಮಾರ್ಷಲ್ ಆರ್ಟ್ಸ್? ಐ ಹ್ಯಾವ್ ಡನ್ ಅ ಬಿಟ್ ಆಫ್ ಮೊಯ್ತಾಯ್. ಮೊಯ್ತಾಯ್ ಏನಕ್ಕೆ ಅಂದ್ರೆ ಅವ್ರದ್ದು ಈ ಎಲ್ಬೋ ಮತ್ತೆ ನೀ ರೇಂಜ್ ಅಲ್ಲಿ ಅವ್ರದ್ದು ಟೆಕ್ನಿಕ್ಸ್ ತುಂಬಾ ಚೆನ್ನಾಗಿದೆ, ಕಂಪ್ಯಾರಿಟಿವ್ಲಿ ಇನ್ನೊಂಚೂರು ಎಫೆಕ್ಟಿವ್ ಆಗಿದೆ ಅಂತ. ಸೊ ವೆನ್ ಯು ಪ್ರಾಕ್ಟೀಸ್ ಮೊಯ್ತಾಯ್ ಯುವರ್ ಕ್ಲರಿಫೈಡ್ ಟು ಬಿಕಮ್ಸ್ ಇವೆಂಚುಲಿ ಎಫೆಕ್ಟಿವ್. ಅದರಿಂದ ಅಂಶಗಳನ್ನ ತಗೊಂಡಾಗ, ಈಗ ವಿತ್ ರೆಸ್ಪೆಕ್ಟ್ ಟು ಲಾಂಗ್ ಸ್ಟಿಕ್ ತಗೊಂಡ್ರೆ ಕ್ಲರಿಫೈಡ್ ಟು ಲಾಂಗ್ ಸ್ಟಿಕ್ ಟೆಕ್ನಿಕ್ಸ್ ಇದೆ. ಕ್ಲರಿಫೈಡ್ ಟುಗಿಂತ ಲಾಂಗ್ ಸ್ಟಿಕ್ ಟೆಕ್ನಿಕ್ಸ್ ಇನ್ಯಾವ್ದನ್ನ ಆರ್ಟ್ ಅಲ್ಲಿ ಚೆನ್ನಾಗಿದೆ? ಹೌದು, ತಮಿಳ್ನಾಡು ಮಾರ್ಷಲ್ ಆರ್ಟ್ಸ್ ಸಿಲಂಬಾಟಮ್ ಅಂತ ಇದೆ, ಸಿಲಂಬಮ್ ಅಂತ ಇದೆ. ಅವ್ರದ್ದು ಲಾಂಗ್ ಸ್ಟಿಕ್ ಅಲ್ಲಿ ಕ್ಲರಿಫೈಡ್ ಟು ಮಗ ಅಂತಂದ್ರೆ ಅವರು ತಾತ ಇದ್ದಂಗೆ ಅಷ್ಟು ಮುಂದೆ ಇದ್ದಾರೆ ವಿತ್ ರೆಸ್ಪೆಕ್ಟ್ ಟು ಲಾಂಗ್ ಸ್ಟಿಕ್. ಸೊ ಅವ್ರದ್ರಿಂದ ಎಲಿಮೆಂಟ್ಸ್ ತಗೊಳ್ಳೋದಕ್ಕೆ ಸಿಲಂಬಮ್ ಸ್ವಲ್ಪ ಟ್ರೈನ್ ಮಾಡೋದು. ಮತ್ತೆ ಇನ್ನೊಂಚೂರು ಬೇರೆ ಇಂಡಿಜಿನಿಯಸ್ ಇಂಡಿಯನ್ ಆರ್ಟ್ಸ್, ಈ ಕನೆಕ್ಷನ್ ಟು ಚೈನೀಸ್ ಮಾರ್ಷಲ್ ಆರ್ಟ್ಸ್ ಸ್ಟಡಿ ಮಾಡಬೇಕು ಅಂದ್ರೆ ಸ್ವಲ್ಪ ಈ ತಮಿಳ್ ಮಾರ್ಷಲ್ ಆರ್ಟ್ಸ್, ಕುತ್ತುವರ್ಸೈ, ಸ್ವಲ್ಪ ವರ್ಮಕಲೈ, ಅಂದ್ರೆ ಸ್ಪೆಸಿಫಿಕ್ ಆಗಿ ಒಂದೇ ಆರ್ಟ್ ಅಲ್ಲಿ ಜಾಸ್ತಿ ಮಾಡಿರೋದು ಅಂತ ಇಲ್ಲ. ವಿತ್ ರೆಸ್ಪೆಕ್ಟ್ ಟು ಬ್ಲೇಡ್ಸ್, ವೆಪನ್ಸ್ ಅಲ್ಲಿ ಇಂಪ್ಯಾಕ್ಟ್ ವೆಪನ್, ಬ್ಲೇಡೆಡ್ ವೆಪನ್ ಅಂತ ಬರುತ್ತೆ. ಸ್ಟಿಕ್ ಇಸ್ ಅನ್ ಇಂಪ್ಯಾಕ್ಟ್ ವೆಪನ್. ಇನ್ನೆಲ್ಲ ಏಜ್ ವೆಪನ್ಸ್, ಬ್ಲೇಡೆಡ್ ವೆಪನ್ಸ್ ಬರುತ್ತೆ. ವಿತ್ ರೆಸ್ಪೆಕ್ಟ್ ಟು ಬ್ಲೇಡೆಡ್ ವೆಪನ್ಸ್, ಕ್ಲರಿಫೈಡ್ ಟು ಯೂಸ್ ಫೋರ್ಟ್ಸ್ ಅಂಡ್ ನೈಫ್ಸ್, ಬಟ್ ಪಿಕಿಟಿ ತೆರ್ಸಿಯಾ ಕಾಲಿ it's a substyle, but Filipino martial arts are very good with respect to blades. ಸೊ ಅವ್ರದ್ರಲ್ಲಿ ಏನ್ ಎಲಿಮೆಂಟ್ಸ್ ಇದೆ, ಅವ್ರದಿಂದ ಎಲಿಮೆಂಟ್ಸ್ ತಗೊಂಡು ಕ್ಲರಿಫೈಡ್ ಟು ಹೇಗೆ ಬೆಟರ್ ಮಾಡಬಹುದು ಅಂತ ಸ್ವಲ್ಪ ಎಷ್ಟೊಂದು ಆರ್ಟ್ಸ್ ನ, ಈಗ ಮೊಯ್ತಾ ಇರ್ಬೋದು, ಸ್ವಲ್ಪ ಕುತ್ತುವರ್ಸ ಇರ್ಬೋದು, ಸ್ವಲ್ಪ ಕುಸ್ತಿ ಇರ್ಬೋದು, ಸ್ವಲ್ಪ ಗ್ರೌಂಡ್ ಫೈಟಿಂಗ್, ಸ್ವಲ್ಪ ಜಿಜಿಟ್ಸು, ಸ್ವಲ್ಪ ಫಿಲಿಪಿನೋ ಮಾರ್ಷಲ್ ಆರ್ಟ್ಸ್, ಈ ತರ ಎಷ್ಟು ಬೇಕೋ ಅಷ್ಟು ತಗೊಂಡಿದೆ. ಓಕೆ. ನಿಮ್ಗೆ ಇವಾಗ ಇಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ರಲ್ಲ, ಸಿಮಿಲಾರಿಟೀಸ್ ಎಲ್ಲಾದ್ರಲ್ಲೂ ಏನಾದ್ರೂ ಕಾಮನ್ ಇರುತ್ತೆ ಅಲ್ವಾ? ತುಂಬಾನೇ ಕಾಮನ್ ಇರುತ್ತೆ. ಮತ್ತೆ ಒಂದು ಡಿಸ್ಟಿಂಕ್ಟ್ ಫೀಚರ್ ಅನ್ನತ್ತ ಎಕ್ಸ್ಟ್ರಾ ಏನಾದ್ರೂ ಒಂದ್ ಇದ್ದೇ ಇರುತ್ತೆ. ಅದು ಅಲ್ಲಿಯ ನೇಟಿವ್ ಆಗಿ ಬಂದಿರತ್ತಾ, ಇಲ್ಲಾಂದ್ರೆ ಯಾರನ್ನ ಆಡ್ ಮಾಡಿರ್ತಾರ ಅದು ಗೊತ್ತಿಲ್ಲ, ಅವ್ರ ಇಂಟೆಲೆಕ್ಟ್ ಇಂದ ಆಡ್ ಮಾಡಿರ್ತಾರ. ಆ ಡಿಸ್ಟಿಂಕ್ಟ್ ಫೀಚರ್ ನ ಎತ್ಕೊಂಡು ನಾವು ಹೇಗ್ ಬೆಟರ್ ಮಾಡ್ಕೋಬಹುದು ನಮ್ಮ ಆರ್ಟ್. ಸೊ ನೀವು ಕಳರಿಯಲ್ಲೂ ನೀವು ಅದನ್ನ ಅಡಾಪ್ಟ್ ಮಾಡ್ಕೋಬಹುದು? ಖಂಡಿತ ಮಾಡ್ಕೋಬಹುದು. ವಿತೌಟ್ ಆಲ್ಟರಿಂಗ್ ದ ಪ್ರಿನ್ಸಿಪಲ್ ಆಫ್ ದಿ ಆರ್ಟ್ ಯು ಕ್ಯಾನ್. ಒಂದು ಆರ್ಟ್ಗೆ ಒಂದು ಪ್ರಿನ್ಸಿಪಲ್ ಅಂತ ಇರುತ್ತೆ. ಈಗ ನಾರ್ತನ್ ಸ್ಟೈಲ್ ಆಫ್ ಕ್ಲರಿಫೈಡ್ ಟು ಇಸ್ ಮೋರ್ ವೈಷ್ಣವೈಟ್ ಇನ್ ನೇಚರ್. ಮೋರ್ ವೈಷ್ಣವೈಟ್ ಇನ್ ನೇಚರ್ ಅಂತ ಹೇಳಿದ್ರೆ, ಈಗ ವೈಷ್ಣವ ಪರಂಪರಾದಲ್ಲಿ ಬರೋ ದೇವರು ವಿಷ್ಣು ಏನಿದೆ ಅಲಂಕಾರ ಪ್ರಿಯ, ಐ ಪ್ಲೀಸಿಂಗ್ ಸ್ಟಫ್ ಅಲ್ಲ. ಈಗ ತಿರುಪತಿ ಹಿಂಗೆ ಫುಲ್ ಒಂದು ಫ್ಲಾಂಬಾಯನ್ಸ್ ಇದೆ ಅದಕ್ಕೆ. The movements in northern style of Calicut which comes from a Vaishnava parampara is also like that. Movements ತುಂಬಾ elongated stance, beautiful movements. ನೋಡಿದ್ರೆ ನೋಡ್ಬೇಕು ಅನ್ಸುತ್ತೆ. ತುಂಬಾ ಮೇಲೆ ಇರ್ತಾರೆ, ಜಂಪ್ಸ್ ತುಂಬಾ ಚೆನ್ನಾಗಿ ಕಾಣುತ್ತೆ, ಕಿಕ್ಸ್ ಎಲ್ಲ ತುಂಬಾ ಹೈ ಇರುತ್ತೆ. ಆದರೆ ಅದು ಅದ್ರದ್ ಪ್ರಿನ್ಸಿಪಲ್. ಸದರ್ನ್ ಸ್ಟೈಲ್ ಆಫ್ ಕ್ಲರಿಪೈಟ್ ಇಸ್ ಮೋರ್ ಶೈವೈಟ್, ಮೋರ್ ಡೈರೆಕ್ಟ್. ಶಿವಂದು ಅಂತ ಏನಲ್ಲ, ಭಸ್ಮ ಒಂದ್ ಬಿಲ್ವಪತ್ರ ಇಟ್ರೆ ಖುಷಿ ಆಗ್ತಾನೋ ಅಷ್ಟೇ. ಅಷ್ಟೇ. ಆರ್ಟು ಅಷ್ಟೇನೆ, ಡೈರೆಕ್ಟ್ಲಿ ಅಪ್ಲಿಕೇಬಲ್. ತುಂಬಾ ಚೆನ್ನಾಗಿ ನೋಡಕ್ ಚೆನ್ನಾಗಿಲ್ಲ, ಆದ್ರೆ ಡೈರೆಕ್ಟ್ಲಿ ಅಪ್ಲಿಕೇಬಲ್. ನಿಮ್ಗೆ ತುಂಬಾ ಕಾಲ್ ಮೇಲ್ ಓದಿಬೇಕು ಅವೆಲ್ಲ ಅವ್ರು ಜಾಸ್ತಿ ಫೋಕಸ್ ಮಾಡಲ್ಲ. ಫೈಟ್ ನ ಎಷ್ಟು ಬೇಗ ಮುಗ್ಸಕ್ಕಾಗುತ್ತೆ, ಅದ್ರದ್ದು ಅವ್ರ ಪ್ರಿನ್ಸಿಪಲ್. ಈ ಪ್ರಿನ್ಸಿಪಲ್ಗಳನ್ನ ನಾವು ಹೋಗ್ಲಾಡಿಸ್ಕೊಳ್ಳದೆ ಬೇರೆ ಎಲಿಮೆಂಟ್ಸ್ ಇಂದ, ಬೇರೆ ಆರ್ಟ್ಸ್ ಇಂದ ಎಲಿಮೆಂಟ್ಸ್ ಎತ್ಕೊಬಹುದು. ಮತ್ತೆ ನಮ್ಮ ಆರ್ಟ್ ಏನೇ ಕ್ಲರಿಫೈಡ್ ಟು ವೆನ್ ವಿ ಕಾಲ್ ಇಟ್ ದ ಮದರ್ ಆಫ್ ಆಲ್ ಮಾರ್ಷಲ್ ಆರ್ಟ್ಸ್, ನಮ್ಮಲ್ಲಿ ಈ ಆಸ್ಪೆಕ್ಟ್ ಇತ್ತೇನೋ, ಇವಾಗ ಕಳೆದೋಗಿದೇನೋ. ಇಲ್ಲಾಂದ್ರೆ 200 ಜನ 1000 ಜನ ಗುರುಗಳಿದ್ದಾರೆ, ನಾವು 10 ಜನದ ಹತ್ರ ಹೋಗ್ಬೋದು. 990 ಜನದ ಹತ್ರ ಏನಿದೆ ನಮ್ಗೆ ಗೊತ್ತಿಲ್ವಲ್ಲ. ಈಗ ಇಲ್ಲಿ ಅಂಶ ಸಿಕ್ಕಿದೆ ಅಂದ್ರೆ ನಾವು ಇದನ್ನ ಅಡಾಪ್ಟ್ ಮಾಡ್ಕೋಬಹುದು. ನಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಂದ್ರೆ, ನಾನು ಚೈನಾಲಿದ್ವಿ, ಅವಾಗ ತಾಯ್ಚಿ ಟ್ರೈ ಮಾಡಿದೆ. ಅಂದ್ರೆ ಚೈನಾ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೆ ಆಬ್ವಿಯಸ್ಲಿ ಫುಡ್ಡು ಮತ್ತೆ ಕಂಫು ತಾಯ್ಚಿ ಇದೇ ಇರುತ್ತೆ. ಸೊ ಸ್ವಲ್ಪ ದಿನ ನಾನು ಸ್ವಲ್ಪ ಕಲಿತೆ. ನನಗೆ ತಾಯ್ಚಿಯಲ್ಲಿ ಏನಂದ್ರೆ, ಚಿ ಅನ್ನೋದು ಒಂದು ಎನರ್ಜಿ ಅಂತ ಬಿಲೀವ್ ಮಾಡ್ತಾರೆ ಅಲ್ವಾ, ಇನ್ವಿಸಿಬಲ್ ಎನರ್ಜಿ. ಅಂದ್ರೆ ಹಿಂಗೆ ಏನು ಇನ್ವಿಸಿಬಲ್ ಆಗಿ ಹಿಂಗೆ ದೂರನೇ ಇರ್ತೀರಾ, ಅಟ್ಯಾಕ್ ಮಾಡ್ತಾರೆ. ಸುಮ್ಮನೆ ಏನೋ ಕೈ ಮೂಮೆಂಟ್ಸ್ ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ, ಅವ್ರು ಬಿದ್ದೋಗ್ತಾರೆ. ಇದೆಲ್ಲ ನಿಜಾನ? ಆದ್ರೆ ನಂದು ಏನಂದ್ರೆ, ನಾನ್ ಕಲಿಯುವಾಗ
ನಿಮ್ಗೆ ನಿಮ್ಗೆ ಗೊತ್ತೇ ಇರುತ್ತೆ ಮೋಸ್ಟ್ಲಿ ಹಿಂಗ್ ರಬ್ ಮಾಡಿದ್ರೆ ಜಸ್ಟ್ ಹಿಂಗ್ ಮಾಡಿದ್ರೆ ಇಲ್ಲೊಂದು ಇನ್ವಿಸಿಬಲ್ ಆಗಿ ನಮ್ಗೊಂದು ಎನರ್ಜಿ ಫೀಲ್ ಆಗುತ್ತೆ ಅಟ್ಲೀಸ್ಟ್ ಹೇಗೆ ಹೇಳ್ಬೋದು ಅಂದ್ರೆ ಮ್ಯಾಗ್ನೆಟ್ Energy ಆಪೋಸಿಟ್ ball ಪೋಲ್ಸ್ ಅಂತ ಹಾ ಎನರ್ಜಿ ಬಾಲ್ ತರ ಅನ್ಸತ್ತಲ್ವಾ. ಸೊ ನನ್ಗೆ ಅಷ್ಟು ದಿನದಲ್ಲೇ ಒಂದ್ ಸ್ವಲ್ಪ ಫೀಲ್ ಆಯ್ತು ನಂಗೆ ಒನ್ ಡೇ ಮಾತ್ರ. ನಂಗೆ ತುಂಬಾ ಒಂಥರ ಇಟ್ ವಾಸ್ ಅ ನೈಸ್ ಫೀಲಿಂಗ್ ಆ ತರ ಇದಾಗಿದ್ದು. ಸೊ ಒನ್ ಎಕ್ಸ್ಟೆಂಟಿಗೆ ನಾನು ಬಿಲೀವ್ ಮಾಡ್ತೀನಿ ಮೋಸ್ಟ್ಲಿ ಇರ್ಬೋದು ಅಂತ. ಅಂದ್ರೆ ಯಾಕಂದ್ರೆ ಐ ಕುಡ್ ಫೀಲ್ ಇಟ್ ಎನರ್ಜಿ ಬಾಲ್ ತರ. ಅದನ್ನ ಯೂಸ್ ಮಾಡ್ಕೊಂಡು ಅಟ್ಯಾಕ್ ಮಾಡೋದು ವಿತೌಟ್ ಟಚಿಂಗ್ ಇದೆಲ್ಲ ನಾ ತುಂಬಾ ನೋಡ್ತೀವಿ ಅಲ್ಲ. ಕೆಲವ್ರು ನಂಬ್ತಾರೆ, ಕೆಲವ್ರು ನಂಬಲ್ಲ, ಫೇಕ್ ವಿಡಿಯೋ ಅಂತ ಹೇಳ್ತಾರೆ. ನಿಮ್ಗೆ ಏನು ಒಪಿನಿಯನ್ ಅದು? ಥಿಯರಿಟಿಕಲಿ ಕಾನ್ಸೆಪ್ಟ್ಸ್ ಇದೆ ಮ್ಯಾಮ್, ಇದೇನಾ? ಥಿಯರಿಟಿಕಲಿ ಖಂಡಿತವಾಗ್ಲೂ ಕಾನ್ಸೆಪ್ಟ್ಸ್ ಇದೆ. ಈಗ ನಾವು ಯೂಟ್ಯೂಬ್ ಅಲ್ಲಿ ನೋಡೋ ಆ ವಿಡಿಯೋ ನಿಜಾನ ಆ ಪರ್ಸನ್ಗೆ ಆ ಕೆಪಬಿಲಿಟಿ ಇದೆಯಾ ಅದು ಅದು ಗೊತ್ತಿಲ್ಲ. ಚೆಕ್ ಮಾಡಬೇಕಾಗುತ್ತೆ ಅಷ್ಟೇನೆ. ನಾವು ಬಟ್ ಆ ಪಾಸಿಬಿಲಿಟೀಸ್ ಇದೆ. ಖಂಡಿತ ಇದೆ. ಓಕೆ. ಈಗ ನಮ್ದು ಆರಾ ಇದು ಫಿಸಿಕಲ್ ಬಾಡಿ, ಈಗ ಇದು 5 ಶೀಟ್ ಬರುತ್ತೆ ನಮ್ಗೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಆನಂದಮಯ ಕೋಶ, ಮತ್ತೆ ಇನ್ನೊಂದು ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶ ಆನಂದಮಯ ಕೋಶ. ಈ 5 ಶೀಟ್ಸ್ ಒಂದು ಆ ಪ್ರಭಾವಳಿ ಅನ್ನೋದು ಬಿಯಾಂಡ್ ದ ಫಿಸಿಕಲ್ ಬಾಡಿ ಇದೆ ಅಲ್ಲ. ಯು ಟ್ರೈ ಟು ಲೈಕ್ ಎಕ್ಸ್ಟೆಂಡ್ ದಟ್ ಥ್ರೂ ಮಂತ್ರ ಸಾಧನ ಆರ್ ಎನಿ ಅದರ್ ಥಿಂಗ್ ದಟ್ ಯು ಡು. ನೀವು ಪ್ರಾಣಾಯಾಮ ಮುಖಾಂತರ ದೇರ್ ಆರ್ ವೇರಿಯಸ್ ವೇಸ್. ನೀವು ಮಂತ್ರಗಳಿಂದಾನು ಮಾಡ್ಬೋದು, ಏನ್ ಬೇಕು. ಈಗ ಕಳರಿಪಯಟ್ಟು ಆಗ್ಬೋದು, ಇಲ್ಲ ಅಂದ್ರೆ ಇಂಡಿಜಿನಿಯಸ್ ಸೌತ್ ಇಂಡಿಯನ್ ಸಿಸ್ಟಮ್ಸ್ ಅಲ್ಲಿ ಈಗ ಮರ್ಮಗಳ ಬಗ್ಗೆ ಮಾತಾಡ್ದಂಗೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ನೋಕು ಮರ್ಮಂ, ಚುಂಡು ಮರ್ಮಂ ಅಂತ ಎಲ್ಲ ಹೇಳ್ತಾರೆ. ಅಂದ್ರೆ ದೇ ಪಾಯಿಂಟ್, ಇದು ಚುಂಡಾನಿ ಬೆರಲ್ ಅಂತ ಹೇಳ್ತಾರೆ. ಈ ಬೆರಳ್ನ ದೇ ಪಾಯಿಂಟ್ ಅಟ್ ಯು. ನೀವು ಏನು ಮಾಡಕ್ಕಾಗಲ್ಲ, ನಿಮ್ಮನ್ನ ಹಂಗೆ ಡಿಸ್ಟೆಬಿಲೈಸ್ ಮಾಡ್ಬಿಡ್ತಾರೆ. ಇಲ್ಲ ವಿತೌಟ್ ಟಚಿಂಗ್. ಹೌದು. ಈಗ ಈ ಡಿಸ್ಟೆನ್ಸ್ ಅಲ್ಲೇನೆ ನೀವು ನನಗೆ ಹೊಡಿಯಕ್ಕಾಗಲ್ಲ. ನಾನು ನಿಮ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ನಿಮ್ಗೆ ಹೊಡಿಯಕ್ಕಾಗಲ್ಲ. ನೀವು ಫುಲ್ ಅಟ್ಯಾಕಿಂಗ್ ಇನ್ಸ್ಟಿಕ್ಟ್ ಅಲ್ಲಿ ಬಂದ್ರೆ ನನ್ ಅಷ್ಟು ಅದು ಅವ್ರು ಹೇಳೋದು ಶಿವಪಂಚಾಕ್ಷರ ಮಂತ್ರದ ಸಾಧನ ಮಾಡಿದ್ರೆ ಎಷ್ಟೋ ವರ್ಷ ಅಂತ ಹೇಳಿದ್ರೆ ಇದು ಒಂದ್ ಲೈಫ್ ಟೈಮ್ ಅಲ್ಲಿ ಆಗದೆ ಇರ್ಬೋದು. ಹೋದ್ ಜನ್ಮದಲ್ಲಿ ಸಾವಾಗಿ ಅದು ಈ ಜನ್ಮದಲ್ಲಿ ಅದು ಕಂಟಿನ್ಯೂ ಆಗಿ ಈ ಜನ್ಮದಲ್ಲಿ ಸಿದ್ಧಿ ಆಗ್ಬೋದು. ಇಲ್ಲ ಇವಾಗ ಮಾಡ್ತಾ ಇರೋದು ಮುಂದಿನ ಜನ್ಮದಲ್ಲಿ ಮುಂದಿನ ಬಾಡಿ ಜೊತೆ ಸಿದ್ಧಿ ಆಗ್ಬೋದು. ಅದು ಆ ವಿದ್ಯೆ ಸಿದ್ಧಿ ಆದ್ರೆ ಎಷ್ಟೊಂದ್ ಜನ ಕೇರಳಲ್ಲಿ ಇವತ್ತಿಗೂ ಕ್ಲೇಮ್ ಮಾಡ್ತಾರೆ, ನಾವು ಕಣ್ಣಲ್ಲಿ ಹೀಗ್ ನೋಡ್ಕೊಂಡು ಏನೋ ನಾವು ಡಿಫೆಂಡ್ ಮಾಡ್ಕೊಂತೀವಿ. ಹೌದು. ಇಲ್ಲ ಬೆರಳ್ ತೋರಿಸ್ಬಿಟ್ಟೆ ನಾವು ಡಿಫೆಂಡ್ ಮಾಡ್ಕೋತೀವಿ ಅಂತ. ಇಟ್ ಈಸ್ ಸಿಮಿಲರ್ ಟು ವಾಟ್ ಯು ಟೋಲ್ಡ್ ಇನ್ ಟೈಚಿ. ಟೈಚಿ ನಾನು ನೋಡಿ ದೂರ ಇರ್ತಾರೆ, ಹಿಂಗಂದ ತಕ್ಷಣ ಹೊರಟೋಗ್ತಾರೆ, ಬಿದ್ಬಿಡ್ತಾರೆ. ಥಿಯರಿಟಿಕಲಿ ಕಾನ್ಸೆಪ್ಟ್ಸ್ ಇದೆ. ಈಗಿನ ಡೇ ಅಂಡ್ ಏಜ್ಗೆ ಯಾರನ್ನ ಅದನ್ನ ಮಾಡೋರು ಇದಾರೆ, ಕಡಿಮೆ, ತುಂಬಾ ಕಡಿಮೆ. ನಾನು ಅವ್ರ ಹೆಸರು ಬೇಡ, ಅವ್ರ ಹೆಸರು ತಗೊಂಡ್ರೆ ಆಮೇಲೆ ಊರಿಗೆಲ್ಲ ಹೇಳ್ಕೊಂಡ್ಬರ್ತೀವಿ ಅಂತ ಬೈತಾರೆ. ನಾನ್ ಕಣ್ಣಾರೆ ನೋಡಿನು, ಒಂದು ಕ್ಲೋಸ್ಡ್ ರೂಮ್, ಇಷ್ಟು ದೂರದಲ್ಲಿ ಕ್ಯಾಂಡಲ್ ಇರತ್ತೆ, ಮತ್ತೆ ಈ ತರ ಗಾಳಿ ಗೀಳಿ ಏನು ಇರಲ್ಲ. ಹಿಂಗೆ ಬರೀ ನೋಡ್ತಾ ಕ್ಯಾಂಡಲ್ ಆಫ್ ಮಾಡ್ತಾರೆ. ನಾನ್ ಸ್ವತಃ ನೋಡಿದೀನಿ. ನಾನ್ ಸ್ವತಃ ನೋಡಿರೋದಕ್ಕೆ ನಾನ್ ನಂಬ್ತೀನಿ ಇದೆ ಇದು ಅಂತ. ಕಳರಿಪಯಟ್ಟು ತರ ಇವಾಗ ಬೇರೆ ಇಂಡಿಯನ್ ಪ್ರಾಕ್ಟೀಸಸ್ ಏನೇನಿದೆ ಈ ತರ ವಿತ್ ರೆಸ್ಪೆಕ್ಟ್ ಟು ಕಾಂಬ್ಯಾಟ್ ಇಂಡಿಯಾದಲ್ಲಿ ಕಳರಿಪಯಟ್ಟು ನಾ ಹೇಳ್ದಂಗೆ ಕರ್ನಾಟಕ, ತಮಿಳ್ನಾಡು ಮತ್ತೆ ಕೇರಳ ಹೊಂದ್ಕೊಳ್ಳೋ ತರ ಇದ್ರೆ. ತಮಿಳ್ನಾಡುಲೇ ಬೇರೆ ಬೇರೆ ಮಾರ್ಷಲ್ ಆರ್ಟ್ಸ್, ನಾ ಆಗ್ಲೇ ಮೆನ್ಷನ್ ಮಾಡಿದೆ, ಸಿಲಂಬಾಟಮ್ ಇದೆ, ಕುತುವರ್ಸ ಇದೆ, ವರ್ಮಕಲೆ ಇದೆ, ಅಡಿಮುರ ಇದೆ. ಈಗ ಸಿಲಂಬಾಟಮ್ ಅಂತ ಹೇಳ್ದಾಗ್ಲೇನೆ ಸಿಲಂಬಾಟಮ್ ಅಲ್ಲೇ ಅದೇ ಒಂದು ದೊಡ್ಡ ಎಕ್ಸಾಸ್ಟಿವ್ ಸೈನ್ಸ್. ಅದ್ರ ಒಳಗಡೆನೆ ಬೇರೆ ಈಗ ಕಳರಿಲಿ ಹೆಂಗೆ ನಾರ್ತರ್ನ್ ಸ್ಟೈಲ್, ಸದರ್ನ್ ಸ್ಟೈಲ್, ಸೆಂಟ್ರಲ್ ಸ್ಟೈಲ್ ಅಂತ ಜಿಯೋಗ್ರಫಿಕಲಿ ಡಿವೈಡ್ ಮಾಡಿ ಅದ್ರೊಳಗೆ ಬೇರೆ ಬೇರೆ ಲೀನಿಯೇಜಸ್ ಬರುತ್ತೆ. ಅದ್ರ ಕಳರಿಪಯಟ್ ಒಳಗೇನೆ ಸ್ಟೈಲ್ಸ್ ಅಂತ ಹೇಳಿದಾಗ ಈಗ ಅರಪ್ಪು ಕೈ ಅಂತ ಹೇಳೋ ಸ್ಟೈಲ್ ಬರುತ್ತೆ. ಅದು ಮೇಲೆ ಕಣ್ಣೂರು ರೀಜನ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ವಟ್ಟೇನ ತಿರುಪು ಅಂತೆಲ್ಲ ಬರುತ್ತೆ. ವಟ್ಟ ಅಂದ್ರೆ ಸರ್ಕಲ್ ಅಂತ, ವಟ್ಟೇನ ತಿರುಪು ಅಂದ್ರೆ ಮೂಮೆಂಟ್ಸ್ ಎಲ್ಲ ಸರ್ಕ್ಯುಲರ್ ಇರುತ್ತೆ ಅಂತ. ಈಗ ಪಿಳ್ಳ ತಾಂಗಿ ಅಂತ ಒಂದ್ ಸ್ಟೈಲ್ ಬರುತ್ತೆ. ಪಿಳ್ಳ ಅಂದ್ರೆ ಮಗು ಅಂತ. ಯಾರೋ ನಮ್ ಮಗು ಹೀಗ್ ಇಟ್ಕೊಂಡಿದೀನಿ, ಈ ಮಗುನ ಹೀಗ್ ಇಟ್ಕೊಂಡು ಹೇಗ್ ಫೈಟ್ ಮಾಡ್ಬೋದು ನಾನು, ಆ ಸ್ಟೈಲ್ ಪಿಳ್ಳ ತಾಂಗಿ ಅಂತ. ಆ ತರ ಡಿಫ್ರೆಂಟ್ ಸ್ಟೈಲ್. ಈ ತರ ಸಿಲಂಬಾಟಮ್ ಅಲ್ಲೂ ಬೇರೆ ಬೇರೆ ನಾಗಂ 16 ಅಂತ ಬರುತ್ತೆ. 16 ಲೆಸನ್ಸ್ ಬೇಸ್ಡ್ ಆನ್ ನಾಗ. 16 ಡೈರೆಕ್ಷನ್, 16 ಲೆಸನ್ ಇರುತ್ತೆ. ಅದು ಒಂದ್ ಸ್ನೇಕ್ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅಂದ್ರೆ, ಹಾವಿಗಿದ್ರೆ ಯಾವ್ದನ್ನ ಡೈರೆಕ್ಷನ್ ಪಟ್ ಅಂತ ತಿರುಗುತ್ತಲ್ಲ, ಆ ಕ್ವಾಲಿಟಿ ಮೇಲೆ ನಾಗಂ 16, ನಾಗಸೀಟ್ರಮ್ ಅಂತ ಬರುತ್ತೆ. ಕದಂಬ ವರ್ಷೆ ಅಂತ ಬರುತ್ತೆ. ಈಗ ಅವ್ರು ರಾಜ್ಕುಮಾರ್ದು ಒಂದು ಫೇಮಸ್ ಡೈಲಾಗ್ ಇದೆ, ನಾವು ಕದಂಬರು ಅಂತ ಎಲ್ಲ.
ಅದು ಕರ್ನಾಟಕ ಕನೆಕ್ಷನ್ ಇದೆ. ಕರ್ನಾಟಕ ವರಸೆ ಅಂತಾನೆ ಒಂದು ಸ್ಟೈಲ್ ಫಾಲೋ ಮಾಡ್ತಾರೆ, ತುಳುಕಾಣಂ ಅಂತ ಒಂದು ಸ್ಟೈಲ್ ಫಾಲೋ ಮಾಡ್ತಾರೆ. ಈ ತರ ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಸಿಲಂಬಂ ಇದೆ. ಕುತ್ತುವರಸೆಯಲ್ಲೂ ತಂಜಾವೂರ್ ಸ್ಟೈಲ್ ಆಫ್ ಕುತ್ತುವರಸೆ ಬೇರೆ 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 ರೀಜನಲ್ ಆಸ್ಪೆಕ್ಟ್ಸ್ ಬೇರೆ ಆಗುತ್ತೆ. ವರ್ಮಕಲೆ ಕೂಡ ಕನ್ಯಾಕುಮಾರಿಲಿ ಬೇರೆ ತರ ಪ್ರಾಕ್ಟೀಸ್ ಮಾಡ್ತಾರೆ, ಇಲ್ಲ ಬೇರೆ ಪಾರ್ಟ್ಸ್ ಆಫ್ ತಮಿಳ್ನಾಡು ಹೋದಾಗ ಸ್ವಲ್ಪ ಬೇರೆ ಬೇರೆ ಇಂಟರ್ಪ್ರಿಟೇಷನ್ ಇರುತ್ತೆ. ಇನ್ನ ಅದು ಬಿಟ್ರೆ ತಮಿಳ್ನಾಡು ಬಿಟ್ರೆ ಮಹಾರಾಷ್ಟ್ರಲ್ಲಿ ಮಾರ್ದನಿಕೇಲ್ ಅಂತ, ಇದು ಮರಾಠ ಎಂಪೈರ್ ಶಿವಾಜಿ ಅವ್ರಿಗೆ ರಿಲೇಟೆಡ್ ಅದು ಮರ್ದಾನಿಕೇಲ್ ಪ್ರಾಕ್ಟೀಸ್ ಮಾಡ್ತಾರೆ. ಇನ್ನು ಈ ಚಾವ್ ಅಂತ ಇಟ್ಸ್ ಮೋರ್ ಆಫ್ ಅ ಮಾರ್ಷಲ್ ಆರ್ಟ್ ತರ ಇತ್ತು, ಅದು ಬಿಹಾರ್ ಒಡಿಶಾ ರೀಜನ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಇನ್ನು ಈ ಕಡೆ ರಾಜಸ್ಥಾನ್ ಪಂಜಾಬ್ ಕಡೆ ಬಂದ್ರೆ ಅವ್ರದ್ದೇ ಸ್ವೋರ್ಡ್ ವೀಲ್ಡಿಂಗ್ ಎಲ್ಲ ಅವ್ರದ್ದೇ ಸ್ಟೈಲ್ ಇದೆ, ರಜಪೂತಾನ ಸ್ಟೈಲ್ ಆಫ್ ಸ್ವೋರ್ಡ್ ವೀಲ್ಡಿಂಗ್ ಎಲ್ಲ ತುಂಬಾ ಫೇಮಸ್. ಪಂಜಾಬ್ ರೀಜನ್ ಬಂದ್ರೆ ಅಲ್ಲಿ ಘಾಟ್ಕಾ ಅಂತ ಅವರೇ ಪ್ರಾಕ್ಟೀಸ್ ಮಾಡ್ತಾರೆ, ಮತ್ತೆ ಅವ್ರದ್ದು ಶಸ್ತ್ರವಿದ್ಯಾ ಅಂತ ಬರುತ್ತೆ, ನಿಹಾಂಗ್ ಸಿಂಗ್ಸ್ ಪ್ರಾಕ್ಟೀಸ್ ಮಾಡ್ತಾರೆ. ಸಿಕ್ಸ್ ಅವ್ರದ್ದು ಶಸ್ತ್ರವಿದ್ಯಾನು ಅದು ಒಂದು ತುಂಬಾ ಎಕ್ಸಾಸ್ಟಿವ್ ಸೈನ್ಸ್. ಅದು ಬಿಟ್ರೆ ಸ್ಕುವೆ ಅಂತ ಒಂದು ಆರ್ಟ್ ಬರುತ್ತೆ ಕಾಶ್ಮೀರ್ ರೀಜನ್ ಅಲ್ಲಿ, ಅದು ಬೇರೆ ಕಂಟ್ರೀಸ್ಗೂ ಸ್ವಲ್ಪ ಕನೆಕ್ಟೆಡ್ ಇದೆ. ನಾರ್ತ್ ಈಸ್ಟ್ಗೆ ಬಂದ್ರೆ ತಾಂಗ್ತಾ ಅಂತ ಆರ್ಟ್ ಇದೆ, ಅದ್ರ ಒಳಗೆ ಸರಿಕ್ ಸರಾಗ್ ಅಂತ, ಹ್ಯೂಯನ್ ಲಲಾಂಗ್ ಅಂತ ಬೇರೆ ಬೇರೆ ರೀಜನಲ್ ಆರ್ಟ್ಸ್ ತುಂಬಾ ಇದೆ. ದೇಶ ಪೂರ್ತಿ ಸ್ಟೇಟ್ಸ್ ಹೆಂಗಿದೆ, ಸ್ಟೇಟ್ ಒಂದೊಂದೊಂದು ಈ ತರ ಆರ್ಟ್ಗಳು ಇದ್ದೇ ಇದೆ ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ. ಆ ರೀಜನ್ ಅಲ್ಲಿ ಆ ಆರ್ಟ್ ಕಲ್ತ್ಕೋತಾ ಹೋದ್ರು ವಿದ್ಯೆ ಉಳಿಯುತ್ತೆ. ಮತ್ತೆ ಎಲ್ಲಾ ವಿದ್ಯೆಗಳಿಗೂ ಕಳರಿಪಯಟು ಅಷ್ಟೇ ಸತ್ವ, ಅದ್ರದೇ ಅವ್ರವ್ರದೇ ಪ್ರಿನ್ಸಿಪಲ್ಸ್, ಅವ್ರದವ್ರದೇ ಕಥೆಗಳು ಎಲ್ಲ ಆ ರೀಜನ್ ಹೆಂಗ್ ಹೊಂದ್ಕೊಂಡಂಗೆ ಅದ್ರದೇ ಆದ ಆ ಸಂಬಂಧಪಟ್ಟದ ಕಥೆಗಳೆಲ್ಲ ಅವಕ್ಕೂ ಇದ್ದೇ ಇರ್ತವೆ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಮ್ ಕಲ್ಚರು, ನಮ್ಮ ಆರ್ಟ್ಸ್ ಏನಿದೆ ಎಷ್ಟು ವೆಲ್ ಡಿಸೈನ್ಡ್ ಅನ್ಸುತ್ತೆ. ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್. ನಮ್ಮ ಮೈಂಡ್, ಬಾಡಿ, ಸೋಲ್ ಎಲ್ಲದಕ್ಕೂ ಒಂದು ಅಪ್ಲಿಫ್ಟ್ ಮಾಡುವಂಥದ್ದು. ಐ ಫೀಲ್ ನಂಗೆ ನಿಜವಾಗ್ಲೂ ಇದರಲ್ಲಿ ಮಾರ್ಷಿಯಲ್ ಆರ್ಟ್ಸ್ ಅಲ್ಲಿ ಇಷ್ಟು ಎಸೆನ್ಸ್ ಇದೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಿಮ್ಮ ಜೊತೆ ಮಾತಾಡಿ ತುಂಬಾ ತಿಳ್ಕೊಂಡೆ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಗೇನಾದ್ರು ಹೇಳೋದಿತ್ತಾ? ಆತರ ಪರ್ಟಿಕ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿ, ಕಳರಿ ಅಂತಲ್ಲ, ಯಾವ್ದಾನ ಇಂಡಿಜಿನಿಯಸ್ ಇಂಡಿಯನ್ ಸಿಸ್ಟಮ್ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ತನಕ ಈ ಜನರೇಷನ್ಗಳು ಮಾಡಿರೋ ತಪ್ಪು ನಾವುಗಳು ಮಾಡೋದ್ ಬೇಡ. ನಾವು ಮಾಡದೇ ಇದ್ರು ಅಟ್ಲೀಸ್ಟ್ ನೆಕ್ಸ್ಟ್ ಜನರೇಷನ್ ಅವ್ರು ಪ್ರಾಕ್ಟೀಸ್ ಮಾಡ್ಲಿ. ನಮ್ಮ ನಮ್ಮನ್ನ ಹೇಗೆ ಕಟ್ಟಾಕ್ತಿದ್ರು ಬರೀ ಓದ್ಕೋ ಅಂತ. ಎಜುಕೇಶನ್ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಇದೊಂದು ವಿಚಾರ ತಾವು ಪರ್ಸನ್ ಇಸ್ ಲಿಟ್ರೇಟ್ ಅಂತ ಹೇಳಕ್ಕೂ ಪರ್ಸನ್ ಇಸ್ ಎಜುಕೇಟೆಡ್ ಅಂತ ಹೇಳಕ್ಕೂ ದೇರ್ ಇಸ್ ಅ ಡಿಫರೆನ್ಸ್. ಸೊ ವಿಚ್ ಇಸ್ ಟ್ರೂ ಫಾರ್ಮ್ ಆಫ್ ಎಜುಕೇಶನ್, ಅದನ್ನು ರೆಕಗ್ನೈಸ್ ಮಾಡಬೇಕು. ಮತ್ತೆ ವೆನ್ ಯು ಆರ್ ಟೀಚಿಂಗ್ ಸಮ್ ಆರ್ಟ್ ಟು ದ ಕಿಡ್, ಆ ಪ್ರೆಷರ್ ಹಾಕ್ಬೇಡಿ. ಕಾಂಪಿಟೇಷನ್ ಪ್ರೆಷರ್ ಆಗ್ಲಿ, ಆ ಪರ್ಫಾರ್ಮಿಂಗ್ ಪ್ರೆಷರ್ ಆಗ್ಲಿ, ಅದು ಒಳಗಿಂದ ಎಂಜಾಯ್ಮೆಂಟ್ ಬರಬೇಕು ಆರ್ಟ್ದು. ಇದು ಸ್ಕೂಲ್ಗೆ ಹೋಗ್ಬಿಟ್ಟು ಹೆಂಗೆ ಮಾರ್ಕ್ಸ್ ತೆಗಿಯೋ ತರಾನೇ ಆ ಪ್ರೆಷರೇ ಇಲ್ಲೂ ನೀವು ತಂದ್ಬಿಡ್ತೀರಾ ಅಂತ ಹೇಳಿದ್ರೆ, ಇಲ್ಲಿ ಗೆಲ್ಬೇಕು, ಇಲ್ಲಿದೇನೆ, ಅಲ್ಲಿ ಹೆಂಗೆ ಮಗಪ್ ಮಾಡ್ಕೊಂಡು ಮಾರ್ಕ್ಸ್ ತೆಗಿಬೇಕು, ಇಲ್ಲಿ ಯಾವ್ದೋ ಒಂದು ಸೀಕ್ವೆನ್ಸ್ ನ ಮಗಪ್ ಮಾಡ್ಕೊಂಡು ಮಾಡ್ಬೇಕು. ದೇಲ್ ಬಿ ಗುಡ್ ಪರ್ಫಾರ್ಮರ್ಸ್, ಆದ್ರೆ ವಾರಿಯರ್ಸ್ ಆಗಲ್ಲ. ಸಿಂಹ ಸರ್ಕಸ್ ಅಲ್ಲಿ ಇರೋದಕ್ಕೂ ಕಾಡಲ್ಲಿ ವೈಲ್ಡ್ ಅಲ್ಲಿ ಇರೋದಕ್ಕೂ ತುಂಬಾ ಡಿಫರೆನ್ಸ್ ಇದೆ. ಆ ಕಾಡಲ್ಲಿರೋ ಸಿಂಹ ಇಲ್ಲಿ ಸರ್ಕಸ್ ಎಲ್ಲ ಮಾಡದೇ ಇರ್ಬೋದು, ಅದ್ರಾಗ ಅದ್ರದ್ದೇ ಆ ಬೆಲೆ, ಆಟಿಟ್ಯೂಡ್ ಅದ್ರದ್ದು ಅದೇ ಇರ್ತದೆ. ನಾನ್ ಹೇಳೋದು ಸರ್ಕಸ್ ಸಿಂಹ ಮಾಡಬೇಡಿ ಮಕ್ಕಳನ್ನ. ದಯವಿಟ್ಟು ವೈಲ್ಡ್ ಅಲ್ಲಿ ಅವ್ರನ್ನ ಬಿಟ್ಬಿಟ್ರೆ ಹೋಗ್ಬಿಟ್ಟು ಬೇಟೆ ಆಡ್ಕೊಂಡು ತಿನ್ಕೋಬೇಕು, ಆ ಆಟಿಟ್ಯೂಡು, ಆ ಕ್ಷಮತೆ ಕೊಡ್ಬೇಕಾದ್ದು ನಮ್ಮ ರೆಸ್ಪಾನ್ಸಿಬಿಲಿಟಿ. ನಮಗೂ ಒಳ್ಳೇದು, ಸೊಸೈಟಿಗೂ ಒಳ್ಳೇದು. ಈ ಇಂಡಿಯಾ ಇರೋದು ವಾಪಸ್ ಭಾರತ ಆಗ್ಬೇಕು ಅಂದ್ರೆ ಇಂಥ ಆರ್ಟ್ಗಳು ಉಳಿಬೇಕು ಇನ್ ದ ರೈಟ್ ಸೆನ್ಸ್. ಥ್ಯಾಂಕ್ ಯು.